नमः ओं विष्णुपादाय कृष्णप्रेष्ठाय भूतले श्रीमते जयपताकस्वामिन् इति नामिने नमाचार्यपादाय निताय कृपप्रदायिने गौरकथादामदाय नगरग्रामतारिणे नमः ओं विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिन् इति नामिने नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देशधारिणे जय श्री कृष्ण चैतन्य प्रभु नित्यानंद श्री श्री अद्वैत गदाधर श्रीवासादि गौर भक्त वृंदा हरे कृष्णा 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 हरे 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 राम 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 हरे हरे ओम अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः मूकं करोति वाचालिं पङ्गं लङ्घयते गिरिं यत्कृपातमहं वन्दे श्रीगुरुं दीनतारिणं परमानन्दमाधवं ಶ್ರೀಚೈತನ್ಯಮೇಶ್ವರಂ ಹರಿ ಓಂ ತತ್ಸತ್. ಹರೇ ಕೃಷ್ಣ. ಎಲ್ಲರಿಗೂ ಈ ದಿನದ ಗೀತಾರ್ಥ ಸ್ವಾರಸ್ಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸುಸ್ವಾಗತ. ಈ ದಿನ ನಾವು ಭಗವದ್ಗೀತೆ ರೂಪದ 17ನೇ ಅಧ್ಯಾಯದ 14ನೇ ಶ್ಲೋಕವನ್ನ ಅಧ್ಯಯನ ಮಾಡ್ತಿದ್ರಿ. ಈ ಶ್ಲೋಕ ಹೀಗಿದೆ: ದೇವದ್ವಿಜ ಗುರು ಪ್ರಾಜ್ಞಾ ಪೂಜಾನಾಂ ಶೌಚಂ ಆರ್ಜವಂ ಬ್ರಹ್ಮಚರ್ಯಂ ಅಹಿಂಸಾ ಚ ಶಾರೀರಂ ತಪ ಉಚ್ಯತೆ. ದೇವದ್ವಿಜ ಗುರು ಪ್ರಾಜ್ಞಾ ಪೂಜಾನಾಂ ಶೌಚಂ ಆರ್ಜವಂ ಬ್ರಹ್ಮಚರ್ಯಂ ಅಹಿಂಸಾ ಚ ಶಾರೀರಂ ತಪ ಉಚ್ಯತೆ. ಅನುವಾದ: ಪರಮಪ್ರಭುವಿನ ಪೂಜೆ, ಬ್ರಾಹ್ಮಣರ ಪೂಜೆ, ಗುರುವಿನ ಪೂಜೆ, ತಂದೆ ತಾಯಿಯಂತಹ ಹಿರಿಯರ ಪೂಜೆ, ಶುಚಿತ್ವ, ಸರಳತೆ, ಬ್ರಹ್ಮಚರ್ಯ ಮತ್ತು ಅಹಿಂಸೆ ಇವೆಲ್ಲ ಸೇರಿ ದೇಹದ ತಪಸ್ಸು ಎನಿಸಿಕೊಳ್ಳುತ್ತದೆ. ಹರೇ ಕೃಷ್ಣ. ಹೀಗೆ ನಾವು ನಿನ್ನೆ ದಿನ ಚರ್ಚೆ ಮಾಡಿದ್ವಿ. ನಿನ್ನೆ ದಿನ ನಾವು ಚರ್ಚೆ ಮಾಡಿದಂಥದ್ದು 3 ಶ್ಲೋಕಗಳು. ಯಜ್ಞ ಅಂತಂದ್ರೆ ಏನು, ಸತ್ವಗುಣ, ರಜೋಗುಣ, ತಮೋಗುಣದಲ್ಲಿ ಇರುವಂತ ಈ ಯಜ್ಞಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಈ ಎಲ್ಲ ಇಡೀ ಚರ್ಚೆ ಪ್ರಶ್ನೆ ಯಾಕೆ ಆಗ್ತಾ ಇದೆ ಅಂತ ನಾವು ತಿಳ್ಕೊಳ್ಳೋದಾದ್ರೆ, ಈ ಅಧ್ಯಾಯದ ಪ್ರಾರಂಭದಲ್ಲಿ ಅರ್ಜುನ ಒಂದು ಪ್ರಶ್ನೆ ಕೇಳ್ತಾನೆ. ಅರ್ಜುನನು ಪ್ರಶ್ನಿಸಿದನು, ಕೃಷ್ಣ ಧರ್ಮಶಾಸ್ತ್ರಗಳ ತತ್ವಗಳನ್ನು ಅನುಸರಿಸದೆ ತಮ್ಮ ಕಲ್ಪನೆಗೆ ಅನುಗುಣವಾಗಿ ಪೂಜೆ ಮಾಡುವವರ ಸ್ಥಿತಿ ಏನು? ಅವರು ಸತ್ವಗುಣದವರೇ, ರಜೋಗುಣದವರೇ, ತಾಮಸ ಗುಣದವರೇ? ಈ ರೀತಿ ಪೂಜೆ ಬಗ್ಗೆ ಕೇಳಿದ್ದು, ಅವರ ಗುಣಗಳ ಬಗ್ಗೆ ಕೇಳಿದ್ದು. ಭಗವಂತ ಈಗ ಚರ್ಚೆ ಮುಂದಿನ ಶ್ಲೋಕದಲ್ಲಿ ಹೇಳಿದ್ದು, ದೇವೋತ್ತಮ ಪರಮ ಪುರುಷನು ಹೀಗೆ ಹೇಳಿದನು: ದೇಹಧಾರಿಯಾದ ಆತ್ಮನು ಪಡೆದ ಪ್ರಕೃತಿ ಗುಣಗಳಿಗೆ ಅನುಗುಣವಾಗಿ ಮನುಷ್ಯನ ಶ್ರದ್ಧೆಯು 3 ಬಗೆಗಳದ್ದು ಆಗಿರಬಹುದು: ಸಾತ್ವಿಕ, ರಾಜಸ, ತಾಮಸ. ಈಗ ಆ ಬಗ್ಗೆ ಕೇಳು ಅಂತ ಹೇಳಿ ಮುಂದಿನ ನೋಡಿ ಗುಣಗಳ ಬಗ್ಗೆ ಹೇಳಿದ್ದು. ನೋಡಿ, ಮುಂದಿನ ಗುಣಗಳ ಆಧಾರಿತವಾಗಿ ನಿರ್ದಿಷ್ಟ ಶ್ರದ್ಧೆಯನ್ನ ಪಡಿತಾನೆ, ಗುಣಗಳ ಅನುಗುಣವಾಗಿ ಅಂತ ಹೇಳಿ. ಅದರ ನಂತರ ಸಾತ್ವಿಕ ಸ್ವಭಾವದ ಮನುಷ್ಯರು ದೇವತೆಗಳನ್ನು ಪೂಜಿಸ್ತಾರೆ, ರಾಜಸ ಸ್ವಭಾವದವರು ರಾಕ್ಷಸರನ್ನು ಪೂಜಿಸ್ತಾರೆ, ತಾಮಸ ಗುಣದವರು ಭೂತಪ್ರೇತಗಳನ್ನು ಪೂಜಿಸ್ತಾರೆ. ಯಾರು ಶಾಸ್ತ್ರದಲ್ಲಿ ವಿಧಿಸದಿರುವ ಘೋರ ತಪಸ್ಸುಗಳನ್ನು ಆಚರಿಸ್ತಾರೋ, ಇವನ್ನು ಅವರು ಜಂಬ ಮತ್ತು ಅಹಂಕಾರಗಳಿಂದ ಮಾಡ್ತಾರೋ, ಕಾಮಮೋಹಗಳೇ ಅವರಿಗೆ ಪ್ರೇರಣೆ, ಅವರು ಮೂರ್ಖರು ಮತ್ತು ದೇಹದ ಭೌತಿಕಾಂಶಗಳನ್ನು ಒಳಗೆ ವಾಸಿಸುವ ಪರಮಾತ್ಮನನ್ನು ಹಿಂಸಿಸುತ್ತಾರೋ ಇಂಥವರು ನಿಶ್ಚಯವಾಗಿ ಅಸುರರು ಅಂತ ಹೇಳಿದ್ರು. ನೋಡಿ, ಹಂಗೆ ನಾವು ಓದ್ತಾ ಬಂದ್ವಿ. ಪ್ರತಿ ಮನುಷ್ಯನು ಇಷ್ಟಪಡುವ ಆಹಾರದಲ್ಲಿ ನೋಡಿ, ಈಗ ಆಹಾರದ ಬಗ್ಗೆ ಬಂದ್ಬಿಡ್ತು. ನೋಡಿ, ಹಿಂಗೆ ಒಂದು ವಿಷಯ, ಒಂದು ಪ್ರಶ್ನೆಗೆ ನೋಡಿ, ಪ್ರಕೃತಿ ಗುಣಗಳ ಬಗ್ಗೆ ಚರ್ಚೆ ಆಯ್ತು. ನೋಡಿ, ಆತನ ನೋಡಿ ಇಲ್ಲಿ ಹೇಳ್ತಿರೋಂಗೆ ಶ್ರದ್ಧೆ ಬಗ್ಗೆ ಚರ್ಚೆ ಬಂತು. ಹಾಗೇನೆ ಅವರು ಸ್ವಭಾವಕ್ಕನುಗುಣವಾಗಿ ಪೂಜೆ ಮಾಡುವಂತ ನೋಡಿ, ಒಬ್ಬ ದೇವತೆನೋ, ರಾಕ್ಷಸನೋ, ಅಸುರನೋ, ಪ್ರೇತನೋ ಬಗ್ಗೆ ವಿಷಯ ಬಂತು. ತಪಸ್ಸುಗಳ ಬಗ್ಗೆ ಚರ್ಚೆ ಆಯ್ತು. ನೋಡಿ, ಹಿಂಗೆ ನೆಕ್ಸ್ಟ್ 7ನೇ ಅಧ್ಯಾಯದಲ್ಲಿ ಆಹಾರದ ಬಗ್ಗೆ ಚರ್ಚೆ ಆಯ್ತು. 3 ತರ ಜನಗಳಿಗೆ 3 ಪ್ರಕೃತಿ ಗುಣಗಳ ಪ್ರಕಾರ 3 ತರದ ಆಹಾರಗಳು 3 ತರ ಜನಗಳಿಗೆ ಇಷ್ಟ ಆಗತ್ತೆ ಅಂತ ನಾವು ಚರ್ಚೆ ಮಾಡಿದ್ವಿ. ಹಾಗೇನೆ ನಿನ್ನೆ ದಿನ ಯಜ್ಞಗಳಲ್ಲಿ ಸತ್ವಗುಣ, ರಜೋಗುಣ, ತಮೋಗುಣದಲ್ಲಿ ಯಜ್ಞಗಳ ಮಾಡೋದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ.
ಹೇಗೆ ಧರ್ಮ ಗ್ರಂಥಗಳಿಗೆ ಆದೇಶಗುಣವಾಗಿ ನಡ್ಕೊಳ್ಳೋದು, ಕರ್ತವ್ಯ ದೃಷ್ಟಿಯಿಂದ ಯಜ್ಞಗಳನ್ನು ಮಾಡೋದು, ಫಲಾಪೇಕ್ಷೆ ಇಲ್ಲದೆ ಮಾಡೋದನ್ನ ಸತ್ವಗುಣದಲ್ಲಿ ಯಜ್ಞ ಅಂತ ಹೇಳೋದು. ಹಾಗೇನೆ ಐಹಿಕ ಲಾಭಕ್ಕೆ ಮತ್ತೆ ಅಹಂಕಾರಕ್ಕಾಗಿ ಮಾಡುವಂತ ಯಜ್ಞ ರಾಜಸ ಅಂತ ನಿನ್ನೆ ನಾವು ಚರ್ಚೆ ಮಾಡಿದ್ವಿ. ಹಾಗೇನೆ ಧರ್ಮ ಗ್ರಂಥಗಳಿಗೆ ಆದೇಶಗಳ ಲಕ್ಷ್ಯ ಮಾಡದೆ, ಪ್ರಸಾದವನ್ನ ಹಂಚದೆ, ವೇದ ಮಂತ್ರಗಳನ್ನ ಹೇಳದೆ, ಪುರೋಹಿತರಿಗೆ ಸಂಭಾವನೆ ಇಲ್ಲದೆ ಮತ್ತೆ ಶ್ರದ್ಧೆ ಇಲ್ಲದೆ ಮಾಡುವಂತ ಯಜ್ಞವನ್ನ ತಾಮಸ ಗುಣದ್ದು ಅಂತ ಚರ್ಚೆ ಮಾಡಿದ್ವಿ. ಇವತ್ತು ಅದೇ ಮುಂದುವರೆದ ಭಾಗವಾಗಿ ಇವತ್ತು ಶೌಚ ಬಗ್ಗೆ ನೋಡಿ, ಪೂಜೆ ಬಗ್ಗೆ, ಯಾರನ್ನ ಪೂಜಿಸ್ಬೇಕು ಅನ್ನುವಂಥದ್ರ ಬಗ್ಗೆ ನೋಡಿ. ಅರ್ಜುನನ ಪ್ರಶ್ನೆ ಇದೇ ಆಗಿತ್ತು. ಇಲ್ಲಿ ನೋಡಿದ್ರೆ ನೋಡಿ, ಎಲ್ಲಾ ಹೇಳಿ ಸುತ್ತಮುತ್ತ ಎಲ್ಲ ಹೋಗಿ ಹೇಳ್ಕೊಂಡು ಬಂದು ಶ್ರದ್ಧೆ ಬಗ್ಗೆ ನೋಡಿ, ತಪಸ್ ಬಗ್ಗೆ, ಆಹಾರದ ಬಗ್ಗೆ ನೋಡಿ, ಪ್ರಕೃತಿ ಗುಣಗಳ ಬಗ್ಗೆ ಎಲ್ಲ ಹೇಳಿ ಈಗ ಪೂಜೆ ಬಗ್ಗೆ ಹೇಳ್ತಾರೆ. ಯಾರನ್ನು ಪೂಜಿಸ್ಬೇಕು, ಯಾರ್ಯಾರನ್ನೆಲ್ಲ ಪೂಜಿಸ್ಬೇಕು ನೋಡಿ. ಇವತ್ತು ವಿಶೇಷ ದಿನ, ನಿನ್ನೆ ಇವತ್ತು ಗೌರಿ ಗಣೇಶ ಹಬ್ಬ ನೋಡಿ. ಎಲ್ಲ ಮನೆಗಳಲ್ಲಿ ಹಬ್ಬ ಮಾಡ್ತಾ ಇರ್ತೀರಿ ನೋಡಿ. ಇವತ್ತೊಂದು ಪೂಜೆ ದಿನ ನೋಡಿ, ಯಾರನ್ನು ಪೂಜಿಸ್ಬೇಕು, ಹೇಗ್ ಪೂಜಿಸ್ಬೇಕು ಅಂತ ಚರ್ಚೆ ಮಾಡ್ತಿರುವಂಥದ್ದು ಬಹಳ ವಿಶೇಷ, ಸಾಂದರ್ಭಿಕ ಅಂತ ಹೇಳ್ಬೋದು. ಹಂಗಾಗಿ ಯಾರನ್ನು ಪೂಜಿಸ್ಬೇಕು, ಹೇಗ್ ಪೂಜಿಸ್ಬೇಕು ನೋಡಿ, ಇದಿಲ್ದೇನೆ ಈ ತಿಳುವಳಿಕೆ ಇಲ್ಲದೆ ಪೂಜೆ ಮಾಡಕ್ ಹೋಗ್ತೀವಿ ನಾವು ನೋಡಿ. ನಮಗ್ ಬರ್ಬೇಕಾದಂತ ಫಲ ಬರೋದಿಲ್ಲ, ಶ್ರದ್ಧೆ ಇರೋದಿಲ್ಲ ನೋಡಿ, ವಿಶ್ವಾಸ ಬಿಡಿಯಲ್ಲ, ಕಳ್ಕೊಂಡು ನೋಡಿ ಒಂದ್ ಹಂತದಲ್ಲಿ ಧರ್ಮ ಪರಿವರ್ತನೆ ಆಗೋಗ್ತಾರೆ ಜನಗಳು ನೋಡಿ. ನೋಡಿ ಮಾಡೋದೆಲ್ಲ ಮಾಡ್ತಿರ್ತಾರೆ, ಅದ್ರಲ್ಲಿ ಶ್ರದ್ಧೆ ಇರೋದಿಲ್ಲ ನೋಡಿ. ಯಾರನ್ನು ಪೂಜಿಸ್ಬೇಕು, ಹೇಗ್ ಪೂಜಿಸ್ಬೇಕು ಅಂತ ಗೊತ್ತಿರೋದಿಲ್ಲ, ಗೊಂದಲ ಆಗ್ತಾರೆ ನೋಡಿ. ಅವ್ರಿಗೆ ಇರೋ ಸಮಸ್ಯೆಗಳು ಹಂಗೆ ಇರ್ತವೆ, ಇನ್ನೂ ಜಾಸ್ತಿ ಆಗತ್ತೆ ನೋಡಿ. ಧರ್ಮ ಪರಿವರ್ತನೆ ಆಗ್ತಾರೆ. ಅಲ್ಲೂ ಅದೇ ನೋಡಿ, ಅಲ್ಲೂ ಇದೇನೆ, ಪ್ರಕೃತಿ ಗುಣ ಎಲ್ಲೋದ್ರೇನು ಬಿಡೋದಿಲ್ಲ, ಹುಟ್ಟು ಗುಣ ಸುಟ್ರೇನು ಬಿಡೋದಿಲ್ಲ ಅಂತಾರೆ ನೋಡಿ. ಇಷ್ಟು ವೈಜ್ಞಾನಿಕವಾಗಿ ಇದಿರುವಂತದ್ದು ನಾನು ಇಲ್ಲೂ ನೋಡೇ ಇಲ್ಲ ನೋಡಿ. ಒಂದು ಪೂಜೆ ಅಂತ ವಿಷಯ ಬಂದ್ರೆ ನೋಡಿ, ಇವತ್ತು ಬೆಳಗ್ಗೆ ನಮ್ಗೆ ಮಂಗಳಾರತಿ ನೋಡಿ ಮಹಾರಾಣಿ ಮಿತ್ರವಿಂದ ಮಾತಾಜಿಯವರು ಮಾಡಿಕೊಟ್ರು. ನೋಡಿ ಮಂಗಳಾರತಿ ದರ್ಶನ ನೋಡಿ ಇದು ಆಯ್ತು ಅಲ್ವಾ. ಅಲ್ಲಿ ನೋಡಿ ಅವ್ರೊಂದು ಇಷ್ಟು ಮಾಡ್ತಿದ್ದಾರೆ ಅಂತಂದ್ರೆ ಅದು ದೇಹದ ತಪಸ್ಸು ಅದು ನೋಡಿ. ಮಾತಾಜಿಯವರು ಹೇಳ್ತಾರೆ, ಎಷ್ಟು ಗಂಟೆಗೆ ಎದ್ರಿ, ಏನೇನು ವ್ಯವಸ್ಥೆ ಮಾಡ್ಕೊಂಡ್ರಿ ಮಾತಾಜಿ, ಮಹಾರಾಣಿ ಮಾತಾಜಿಯವರೇ? ಈ ಶ್ಲೋಕದಲ್ಲಿ ಹೇಳ್ತಿರೋಂಗೆ ಮಾತಾಜಿ ಹೇಳಿ. ಮಾತಾಜಿ ಪ್ರಭು, ನಾನು 3 ಗಂಟೆಗೆ ಹೇಳ್ತೀನಿ ಪ್ರಭು. ನೋಡಿ 3 ಗಂಟೆಗೆ ಎದ್ದೇಳದವರಿಗೆ ಸಾಮಾನ್ಯ. ಎಷ್ಟು ವರ್ಷದಿಂದ ಈ ತರ ಮಾಡ್ತಿದ್ರಿ? ಮಾಡ್ತಾ ಇದ್ದೀನಿ ಪ್ರಭು, ಸುಮಾರು ವರ್ಷದಿಂದನೇ ಮಾಡ್ತಾ ಇದ್ದೀನಿ. ಈಗ ಇಲ್ಲಿ ನಿಮ್ ಕ್ಲಾಸ್ ಸ್ಟಾರ್ಟ್ ಆದ್ಮೇಲೆ ಕಂಟಿನ್ಯೂಸ್ ಆಗಿ ಬಿಡದೆ ಮಾಡ್ತಾ ಇದ್ದೀನಿ. ಅದಕ್ ಮೊದ್ಲು ಒಂದೊಂದ್ ದಿವಸ ಎಲ್ಲಾರ ಹೋದ್ರೆ ಬಿಟ್ಬಿಡ್ತಾ ಇದ್ದೆ. ಇವಾಗ ಎಲ್ಲಿ ಹೋಗಕ್ಕೆ ಮನ್ಸಿಲ್ಲ ಪ್ರಭು. ಇದೇ ತಪಸ್ಸೆ ನಾವ್ ಮಾಡೋಣ. ಈಗ ಬೇರೆ ದೇವಸ್ಥಾನಕ್ಕಂತೂ ಹೋಗಿ ಸೇವೆ ಮಾಡಕ್ ಆಗಲ್ಲ. ಸರಿ, ನಿಮ್ಮ ಸೇವೆ ಮಾಡ್ಬಿಟ್ಟು ಎಲ್ಲರಿಗೂ ದರ್ಶನ ಕೊಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ ಪ್ರಭು ನಾನು. ತುಂಬಾ ಸಂತೋಷ ಮಾತಾಜಿ. ನಿಮ್ ಬಗ್ಗೆ ಗುರು ಕೃಷ್ಣರು, ವೈಷ್ಣವರು ಎಷ್ಟು ತೃಪ್ತ ಆಗಿದ್ದಾರೆ ನೋಡಿ. ನೀವು ನೋಡಿ ಅವಕಾಶ ಕೊಡ್ತಿರೋಂಥದ್ದು ನಮ್ಗೆಲ್ಲರಿಗೂ ಇದು ಮಹಾ ದೊಡ್ಡ ಕೃಪೆ ಮಾತಾಜಿ. ಸೇವೆ ಮಾಡಕ್ ದೇವಸ್ಥಾನಕ್ಕೆ ಹೋಗಿ ನೋಡಿ, ಇದೇ ಉದ್ದೇಶಕ್ಕೆ ಗುರು ಮಹಾರಾಜರು ನಮ್ಮ ಗುರು ಪರಂಪರೆಯಲ್ಲಿ ನಮ್ಮ ಮನೆಗಳನ್ನೇ ದೇವಸ್ಥಾನ ಮಾಡ್ಕೋಬೇಕು, ಎಲ್ಲ ಗೃಹಸ್ಥರ ಮನೆ ದೇವಸ್ಥಾನ ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಈ ಕಾರಣಕ್ಕೋಸ್ಕರನೇ ನೋಡಿ. ನಾವು ದೇವಸ್ಥಾನದ ಆರಾಧನೆ ಒಂದು ಸ್ಟ್ಯಾಂಡರ್ಡ್ ನೋಡಿ. ಅಲ್ಲ, ನೀವು ನಮ್ ದೇವಸ್ಥಾನಕ್ಕೆ ಹೋಗಿ ವಿಗ್ರಹ ಪೂಜೆ ಮಾಡ್ಬೋದಾ ಮಾತಾಜಿ? ಹಿಂಗೆ ಒಳಗಡೆ ಹೋಗಿ ಗರ್ಭಗುಡಿಗೆ ಹೋಗಿ? ಇಲ್ಲ ಪ್ರಭು, ನೋಡಿ ಕೊಡೋದಿಲ್ಲ, ಅವಕಾಶ ಇಲ್ಲ ಅಲ್ವಾ ನೋಡಿ. ಆ ಇತಿಮಿತಿಗಳನ್ನೆಲ್ಲ ಮೀರಿ ನೋಡಿ ಮನೆಯೊಳಗೇನೆ ಒಂದು ಗುರುಗಳು ನಮ್ಗೆ ಕೊಟ್ಟಿರುವಂತ ವಿಧಾನಗಳು ನೋಡಿ ಅಲ್ವಾ ನೋಡಿ. ಹಿಂಗೆ ಇಲ್ಲಿ ನಾವು ಕಾಣ್ಬೋದು ದೇಹದ ತಪಸ್ಸು ಅಂತ ನೋಡಿ. ಇದಕ್ಕೆ ಅವ್ರ ಮನೆಯವರು ಪ್ರಭುಜಿ ಕೂಡ ಸಹಕಾರ ಕೊಡ್ತಾರೆ ನೋಡಿ. ಹೂಗಳೆಲ್ಲ ಕಿತ್ಕೊಂಡ್ಬಂದು ಕೊಡ್ತಾರೆ, ಮತ್ತೆ ಬೇಕಾದ ವ್ಯವಸ್ಥೆಗಳೆಲ್ಲ ಮಾಡ್ಕೊಡ್ತಾರೆ ನೋಡಿ. ಹಂಗೆ ಒಬ್ರು ಸಂಕಲ್ಪ ಮಾಡ್ಕೊಂಡ್ರೆ ಕುಟುಂಬದಲ್ಲಿ ಮನೆಯವರೆಲ್ಲರೂ ಸಹಕಾರ ಕೊಡ್ತಾರೆ ನೋಡಿ. ಈ ತರ ಒಂದು ವಿಧಾನಗಳಾಗ್ತವೆ. ನಾವು ಒಂದ್ ಹೆಜ್ಜೆ ಮುಂದೆ ಇಟ್ರೆ ಭಗವಂತ ನಮಗೆ ಸಹಾಯ ಮಾಡಕ್ಕೆ ಇನ್ನೊಂದ್ ತರ ವ್ಯವಸ್ಥೆ ಮಾಡ್ಕೊಡ್ತಾನೆ. ಇಲ್ಲ ನಾವು ಪ್ರಯತ್ನ ಮಾಡಲ್ಲ, ಇಲ್ಲ ಬಿಡು ಇದಾಗಲ್ಲ ಬಿಡು, ಇದು ನನ್ಗಲ್ಲ ಬಿಡು,
ಹಿಂಗೆ ಇದ್ರೆ ಹಂಗೆ ಇರ್ತಾರೆ. ಎಷ್ಟು ವರ್ಷದಿಂದ ಮಾಡ್ತಿದ್ರಿ ಮಾತಾಜಿ? ಒಂದು ಪ್ರಶ್ನೆ ನಮ್ಮ ಮಾಹಿತಿಗೋಸ್ಕರ ಅಷ್ಟೇನೆ. ಪ್ರಭು ನೀವು ನಾನು ಇನಿಷಿಯೇಷನ್ ಮೊದ್ಲಿಂದನೇ ಮಾಡ್ತಾ ಇದ್ದೀನಿ ಪ್ರಭು. ಹಾ, ನೀವು ವಾರಕ್ಕೊಂದ್ಸಲ ಇನಿಷಿಯೇಷನ್ ಮಾಡ್ತಿದ್ವಿ. ವಾರಕ್ಕೊಂದ್ಸಲ ಶನಿವಾರ ಇಟ್ಕೊಂಡಿದ್ವಿ ಒಬ್ಬೊಬ್ರ ಮನೇಲಿ ಒಂದೊಂದ್ ದಿವ್ಸ. ಹೌದು. ಸರಿ ಒಂದ್ ದಿವ್ಸ ಇದು ಪುರುಷೋತ್ತಮ ಮಾಸ ಬಂದಾಗ ಮಾತಾಜಿ ಸೇವಿಕಾ ಮಾತಾಜಿ ಹೇಳಿದ್ರು, ಏನಾನ ಒಂದ್ ತಪಸ್ಸೆ ಮಾಡಮ್ಮ ಅಂತಂದ್ರು. ಏನ್ ಮಾಡ್ಬೇಕು ಹೇಳಿ ಮಾತಾಜಿ ಅಂದಿದ್ದಕ್ಕೆ, ನೀನು ಬಿಡದೆ ಮಂಗಳಾರತಿ ಮಾಡೋದೊಂದು ತಪಸ್ಸೆ ಅದೊಂದು ಮಾಡ್ಕೊಳಮ್ಮ ಅಂದ್ರು. ಅದೇ ಅಭ್ಯಾಸ ಆಯ್ತು ಪ್ರಭುಜಿ. ವೆರಿ ಗುಡ್ ಮಾತಾಜಿ. ನೋಡಿ ನೋಡಿ, ಈ ತರ ಹಿರಿಯ ಭಕ್ತರು ಇದಾರೆ, ಅವ್ರು ಮಾರ್ಗದರ್ಶನ ಮಾಡ್ತಾರೆ ನೋಡಿ. ಆ ಹೇಳಿದ್ದನ್ನ ಗಂಭೀರವಾಗಿ ಇವ್ರು ತಗೊಳ್ತಾರೆ ಅಂತಂದ್ರೆ ಇದು ಬಹಳ ವಿಶೇಷ. ಯಾರಾದ್ರೂ ಜಯದಾಯಿನಿ ಮಾತಾಜಿಯವ್ರು ಕಾಲ್ ಮಾಡಿ ಅವ್ರ ಗ್ರೂಪಿಗೆ ಜಾಯ್ನ್ ಆಗಕ್ಕೆ ಹೇಳಿ. ಅವರು ನೆನ್ನೆನೂ ಜಾಯ್ನ್ ಆಗಿಲ್ಲ, ಯಾವ ಕಾರ್ಯಕ್ರಮಕ್ಕೂ ಜಾಯ್ನ್ ಆಗ್ತಿಲ್ಲ ಅವರು. ಸರಸ್ವತಿ ಮಾತಾಜಿ ಕಾಲ್ ಮಾಡಿ ಮಾತಾಡ್ತೀರಾ ಅವ್ರಿಗೆ? ಹರೇ ಕೃಷ್ಣ. ನೋಡಿ, ಈ ತರದ್ದು ನಮ್ಮಲ್ಲೂ ಕೂಡ ಆಗ್ಬೇಕು. ನೋಡಿ ಹೆಂಗೆ ಸೇವಿಕಾ ಮಾತಾಜಿಯವರು ಇವ್ರಿಗೆ ನೋಡುವ ತಪಸ್ಸು, ದೇಹದ ತಪಸ್ಸು, ಅದು ಅಂತ ಒಂದು ಮಾಸದಲ್ಲಿ ನೋಡಿ, ಪುರುಷೋತ್ತಮ ಮಾಸದಲ್ಲಿ ಏನಾದ್ರೂ ಮಾಡಮ್ಮ ಅಂತ ಅವ್ರಿಗೆ ಹೇಳದಂತ ಒಂದು ಸೂಚನೆಯನ್ನ ಗಂಭೀರವಾಗಿ ತಗೊಂಡು ಹಂಗೆ ಮುಂದುವರ್ಸ್ಕೊಂಡು ಬರ್ತಿದ್ದಾರೆ ನೋಡಿ. ಅವ್ರ ಮನೆ ಭಗವಂತನ ಧಾಮ ಆಗಿದೆ, ವೈಕುಂಠ ಆಗಿದೆ ನೋಡಿ. ಹಿಂಗೆ ಅದರ ಅನುಭವಗಳು ಎಲ್ಲ ನೀವೆಲ್ಲ ನೋಡಿದಿರಿ. ನಮ್ಮ ನೋಡಿ ಮಹಾರಾಣಿ ಮಾತಾಜಿಯವರು ನೋಡಿ ಬಂದ್ ಮನೆಯಲ್ಲಿ ಅವ್ರ ಕುಟುಂಬ ನೋಡಿ, ಶ್ರೀವಿದ್ಯಾ ಮಾತಾಜಿ ನೋಡಿ, ಅವ್ರಿಗೆ ವಿಶೇಷ ಕೃಪೆ, ಭಗವಂತನ ಜೊತೆ ಅವ್ರ ಸಂಬಂಧ ನೋಡಿ. ಶ್ರೀವಿದ್ಯಾ ಮಾತಾಜಿ ಅವರಿಗೆ, ಅವ್ರ ಮಗಳಿಗೆ, ಮಾತಾಜಿಯವರ ಮಗಳಿಗೆ ಶ್ರೀ ವಿಗ್ರಹಗಳ ಜೊತೆ ಇರುವಂತ ಗಾಢವಾದ ಸಂಬಂಧ ನೋಡಿ. ಅವ್ರು ಮಾಡ್ತಿರೋ ಸೇವೆಗಳು ನೋಡಿ, ಹಿರಿಯ ಭಕ್ತರು ಕೂಡ ನಿರ್ದೇಶನಗಳನ್ನ ಗಂಭೀರವಾಗಿ ತಗೊಳ್ಳೋದು ನೋಡಿ, ಇವೆಲ್ಲವೂ ಕೂಡ ನಮಗೆ ಫಲವನ್ನ ಕೊಡ್ತಿರುವಂತದ್ದು, ಬದಲಾವಣೆ ಆಗ್ತಿರೋದು ಇಲ್ಲಿ ಕಾಣ್ಬೋದು ನೋಡಿ. ಅವ್ರಿಗೆ ಮಂಗಳಾರತಿ ಮಾಡದೇ ಇದ್ರೆ ನಿಮ್ಗೆ ಸರಿ ಕಾಣಲ್ಲ ಅಲ್ವಾ ಮಾತಾಜಿ? ನಿಮ್ಗೆ ಬೇಜಾರಾಗತ್ತಲ್ವಾ? ಆಗಲ್ಲ ಸರಿಯಾ ಅಂತ ಪ್ರಭು. ಮಂಗಳಾರತಿ ಮಾಡ್ಲಿಲ್ಲ ಅಂದ್ರೆ ನನಗೆ ಏನೋ ಏನೋ ಕಳ್ಕೊಂಡಂಗ ಆಗ್ಬಿಡ್ತೈತೆ. ಯಾವ ಊರ್ಗ್ ಹೋಗ್ಬೇಕು ಅಂದ್ರೂ ಇಷ್ಟ ಆಗಲ್ಲ ನೋಡಿ ಪ್ರಭು. ಇವಾಗ ಊರ್ಗ್ ಬರ್ಲಿಲ್ಲ ಅಂತ ಅಷ್ಟು ಬೇಜಾರ್ ಮಾಡ್ಕೋತಾರೆ. ಹಾ ನಾನು ನೈಟ್ ತಂಗಬೇಕು ಅಂದ್ರೆ ಯಾವ ಊರ್ಗೂ ಹೋಗಲ್ಲ ಪ್ರಭು ಇವಾಗ. ನೋಡಿ ನೋಡಿ, ಇದೇ ಅಭ್ಯಾಸ ಆಗ್ಬಿಟ್ರೆ ಈ ಹೆಣ್ಣು ಕುಡುಕರಿಗೆ ಈ ತರ ಒಂದು ಒಂದು ಖಯಾಲಿ ಹಿಡಿದ್ಬಿಡುತ್ತೆ ಗೊತ್ತಾ? ಬೆಳಗ್ಗೆ ಎದ್ರೆ ಅವ್ರಿಗೆ ಸಾರೈಬೇಕು. ಮೊನ್ನೆ ರಥಯಾತ್ರಾನಂದ ಪ್ರಭುಜಿಯವರು ಅವ್ರ ಸ್ನೇಹಿತರ ಬಗ್ಗೆ ಈ ತರ ಒಂದ್ ವಿಷಯ ಹೇಳ್ತಿದ್ರು. ನೀವು ಬಹಳಷ್ಟು ಜನ ಕೇಳಿಸ್ಕೊಂಡ್ರಿ, ಜ್ಞಾಪಕ ಇದೆಯಾ? ನೋಡಿ, ಹೌದು ಒಬ್ಬ ಹೌದು ಯಾರೋ ಒಬ್ಬ ಬ್ರಾಹ್ಮಣ ಅಲ್ವಾ ನೋಡಿ, ಸಾರಾಯಿಗೆ ಅಡಿಕ್ಟ್ ಆಗ್ಬಿಟ್ಟಿರ್ತಾನೆ. ಅವ್ರ ಕ್ಲಾಸ್ಮೇಟು ತೂರಾಡಿ ಬೆಳಗ್ಗೆ ಕುಡ್ದು ಎಲ್ಲಂದ್ರೆ ಅಲ್ಲಿ ಬಿದ್ದಿರ್ತಾನೆ ನೋಡಿ. ಅವ್ರಿಗೂ ಮದ್ವೆ ಕೂಡ ಆಗಿರುತ್ತೆ. ಅವ್ರ ಹೆಂಡತಿ ನೋಡಿ, ಅವ್ರ ಕುಟುಂಬದವ್ರಿಗೂ ನೋಡಿ ಎಷ್ಟು ಹಿಂಸೆ, ಎಷ್ಟು ಬೇಜಾರು, ಎಷ್ಟು ದುಶ್ಚಟ ನೋಡಿ. ಸಾರಾಯಿ ಸಹವಾಸ, ಹೆಂಡತಿ ಮಕ್ಕಳು ಉಪವಾಸ ನೋಡಿ. ಯಾವ್ದಾದ್ರೂ ಒಂದಕ್ಕೆ ಗಾಢವಾಗಿ ಅಂಟ್ಕೋಬೇಕು ಅಂದ್ರೆ ನೋಡ್ರಿ, ಈ ತರದ್ದು ಒಬ್ರು ಹಿರಿಯ ಭಕ್ತರ ಮಾರ್ಗದರ್ಶನದಲ್ಲಿ ನೋಡಿ, ಗುರುಗಳ ಆಶ್ರಯವನ್ನು ಪಡ್ಕೊಂಡು ನೋಡಿ, ಮನೆಯಲ್ಲಿ ಈ ರೀತಿ ಶ್ರೀ ವಿಗ್ರಹಗಳು ಇಟ್ಕೊಂಡು ನೋಡಿ, ಈ ಶಾಸ್ತ್ರಗಳ ಪ್ರಕಾರ ನೋಡಿ, ಏನೋ ಮನ್ಸಿಗೆ ಕೆಲವರು ಇಟ್ಕೊಂಡಿರ್ತಾರೆ ಮನೆಯಲ್ಲಿ. ಎಲ್ಲೆಲ್ಲಿ ಹೋಗ್ತಾರೋ ಯಾತ್ರೆಗೆ ಅಲ್ಲಿಂದ ಒಂದೊಂದು ವಿಗ್ರಹಗಳು ತಂದು ಜೋಡಿಸ್ಕೊಂಡು ಅವ್ರು ಬೇಕಾದಂಗೆಲ್ಲ ಮಾಡ್ಕೊಂತಿರ್ತಾರೆ. ಹಂಗಲ್ಲ ನೋಡಿ, ಪೂಜೆ ಮಾಡುವಂಥದ್ದು ಹಂಗಲ್ಲ ನೋಡಿ. ಅಲ್ಲಿ ಆಲ್ಟರ್ ಮೇಲೆ ಏನ್ ಫೋಟೋ ಇಟ್ಕೋಬೇಕು, ಯಾರಿಗ್ ಪೂಜಿಸ್ಬೇಕು, ಅದ್ರಲ್ಲಿ ಅದ್ರಲ್ಲಿ ಸ್ಥಾನನೂ ಕೂಡ ಯಾರ್ಯಾರಿಗೆ ಹೆಂಗೆ ಎಲ್ಲೆಲ್ಲಿ ಕೊಡ್ಬೇಕು, ಪೂಜೆ ಮಾಡೋ ವಿಧಾನ ಏನು, ಯಾರಿಗ್ ಮಾಡ್ಬೇಕು ನೋಡಿ, ಇದೆಲ್ಲ ಕೂಡ ಮುಖ್ಯ ಆಗತ್ತೆ. ಇದು ಶುದ್ಧ ಸತ್ವದಲ್ಲಿ ಮಾಡುವಂತ ಸೇವೆಗಳು. ನಾವು ಸತ್ವಗುಣ, ರಜೋಗುಣ, ತಮೋಗುಣ ಅಂತೆಲ್ಲ ಓದ್ಕೊಂಡ್ ಬರ್ತಿದೀವಿ. ಆದ್ರೆ ಈ ಭಗವಂತನ ಈ ತರ ವಿಚಾರಗಳು ಬಂದಾಗ ಇದು ಅದಕ್ಕೂ ಮೀರಿದಂಥದ್ದು. ಹಂಗಾಗಿ ಒಬ್ಬರ ಕುಟುಂಬದಲ್ಲಿ ಈ ದೇಹದ ತಪಸ್ಸನ್ನ ಲೆಕ್ಕಿಸದೆ ಅವರ ಹಿರಿಯ ವಯಸ್ಸು ನೋಡಿ. ಮಾತಾಜಿ ತಮಗೆ ವಯಸ್ಸು ಎಷ್ಟು ಮಾತಾಜಿ? ದಯವಿಟ್ಟು ಕ್ಷಮೆ ಇರ್ಲಿ, ತಮ್ದೆಲ್ಲ ಇಂಟರ್ವ್ಯೂ ಮಾಡ್ತಿದೀವಿ. ಯಾಕಂದ್ರೆ ನಮ್ಮೆಲ್ಲರ ಅನ್ಕೊಳ್ಳಿ. ನಿಮ್ ವಯಸ್ಸು ಎಷ್ಟು ಮಾತಾಜಿ? ಕರೆಕ್ಟ್ ಆಗಿ ಇಷ್ಟೇ ವಯಸ್ಸು ಅಂತ ಗೊತ್ತಿಲ್ಲ, ಆಗಿರುತ್ತೆ ಪ್ರಭು. ಒಂದ್ 60 ವರ್ಷ ಆಗಿರ್ತದೆ ಪ್ರಭು. ನೋಡಿ, ನನಗೆ ಇಷ್ಟೇ 60 ಅಂತ ಇಟ್ಟಿಲ್ಲ. 60 ವರ್ಷಕ್ಕೆ ಮೇಲೆ ಆಗಿದೆ ಮಾತಾಜಿಯವರಿಗೆ. ಆಗಿರುತ್ತೆ. ಆದ್ರೇನು ಕೂಡ ಉತ್ಸಾಹ ನೋಡಿ, ಅವ್ರ ತಪಸ್ಸು
ನಿಲ್ಲಿಸ್ತಿಲ್ಲ ಅವನು. ಇದು ವಿಶೇಷ. ನೋಡಿ, ಈ ಶ್ಲೋಕಕ್ಕೆ ತುಂಬಾ ಅನ್ವಯಿಸ್ಕೋಬಹುದು. ನಾನು ಹಂಗೇ ಯೋಚನೆ ಮಾಡ್ತಿದ್ದೆ ಬೆಳಗ್ಗೆ ಮಂಗಳಾರತಿ ನೋಡ್ತಾ, ಮಾತಾಜಿಯವರು ಎಷ್ಟು ತಪಸ್ಸಪ್ಪ ಇದು ಅಂತ ಹಂಗೇ ಯೋಚನೆ ಮಾಡ್ತಿದ್ದೆ. ನೋಡಿ ಹಂಗೆ ನೋಡಿ, ಇದು ಗುರು ಪರಂಪರೆಯಿಂದ ಬಂದದ್ದು. ನೋಡಿ, ಅವರಿಗೆ ವಿಶೇಷ ಕೃಪೆ ಇರುತ್ತೆ. ಇದೇ ಅಭ್ಯಾಸ ಮಾಡ್ತಾ 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 ಒಂದು ಸಂದರ್ಭದಲ್ಲಿ ಈ ತರ ಸಾಧನೆ ಮಾಡ್ತಾ ಬರ್ತಿರೋರು ದೇಹ ತ್ಯಜಿಸಿದ್ರೇನು ಕೂಡ ಅವರು ಮಾಡೋ ಅದನ್ನೇ ಅಭ್ಯಾಸ ಮುಂದುವರಿಸ್ತಾರೆ ಭಗವಂತ ಧಾಮದಲ್ಲಿ ಅಂತ. ಅದನ್ನೇ ಗುರು ಅಷ್ಟಕಮಿನ 8ನೇ ಶ್ಲೋಕ ಆದ್ಮೇಲೆ 9ನೇ ಶ್ಲೋಕ ಫಲಶ್ರುತಿಯಲ್ಲಿ ಹೇಳ್ತಾರೆ. ಏನಂತ ಹೇಳ್ತಾರೆ ಮಾತಾಜಿ? ಯಾರಾದ್ರೂ ಹೇಳ್ತೀರಾ? 9ನೇ ಶ್ಲೋಕ ಗುರು ಅಷ್ಟಕಮಲ್ಲಿ ಫಲಶ್ರುತಿ. ಯಾರಾದ್ರೂ ಹಂಗೆ ಜ್ಞಾಪಕ ಇದ್ರೆ ಹೇಳಿ, ಇಲ್ಲ ಪುಸ್ತಕ ಓದಾದ್ರೂ ಹೇಳಿ. ಏನ್ ಹೇಳ್ತಾರೆ 9ನೇ ಶ್ಲೋಕ ಇಲ್ಲ ಅಲ್ಲಿ. ಹರೇ ಕೃಷ್ಣ ಇಲ್ಲ, ಆದ್ರೆ ಪ್ರಭು. ಫಲಶ್ರುತಿ ಇಲ್ಲಿದೆ. ಅಂದ್ರೆ ಆ ಮರಣ ಕಾಲದಲ್ಲಿ ಬೃಂದಾವನದ ಪ್ರಭು ಶ್ರೀಕೃಷ್ಣನ ನೇರವಾದ ಸೇವಾ ಭಾಗ್ಯವನ್ನು ಪಡೀತಾನೆ ಅಂತ ಹೇಳ್ತಾರೆ. ವೆರಿ ಗುಡ್. ನೋಡಿ, ಇದು ದೇಹ ಅಂತ ಇರುವಂತದ್ದು ಇದೊಂದು ಹಾಕೊಂಡಿರೋ ಬಟ್ಟೆ ತರ, ಬಟ್ಟೆ ಬದಲಾಯಿಸೋ ತರ. ವಾಸಾಂಶ ಜೀರ್ಣಾನಿ ಯಥಾ ವಿಹಾಯ. ನೋಡಿ, ಯಾವಾಗ ಇದು ಬಟ್ಟೆ ಎಲ್ಲ ಸವದೋಗುತ್ತೋ, ಕೊಳೆ ಆಗುತ್ತೋ, ಉಪಯೋಗ ಬಾರದೆ ಆಗುತ್ತೋ, ಆಗ ಹಳೆ ಬಟ್ಟೆ ಬದಲಾಯಿಸಿ ಹೊಸ ಬಟ್ಟೆ ಹಾಕೊಳ್ಳೋದು. ನೋಡಿ, ಹಂಗ ಹೊಸ ಬಟ್ಟೆ ಬರೋದು. ನಿನ್ನೆ ಗುರು ಮಹಾರಾಜರು ಒಂದು ಲೆಕ್ಚರ್ ಕೇಳ್ತಿದ್ದೆ. ಗುರು ಮಹಾರಾಜು ರಾಧಾರಾಣಿಯವ್ರ ಬಗ್ಗೆ ಹೇಳ್ತಿದ್ರು. ಶ್ರೀಮತಿ ರಾಧಾರಾಣಿಯವರನ್ನ ನಾವು ಸರಿಯಾಗಿ ತಿಳ್ಕೊಬೇಕಂದ್ರೆ ಈ ಶರೀರದಲ್ಲಿ ತಿಳ್ಕೊಳಕ್ ಆಗಲ್ಲ, ಸಿದ್ಧ ಶರೀರ ಬೇಕು ಅಂತ ಹೇಳ್ತಾ ಇದ್ರು. ಸಿದ್ಧ ಶರೀರ ನೋಡಿ, ಅದು ಶಾಶ್ವತವಾದದ್ದು. ನೋಡಿ, ಆ ಶರೀರ ಈ ಭೌತಿಕ ಜಡ ಶರೀರ ಕಳ್ಕೊಂಡು ಪಡ್ಕೊಳ್ಳುವಂಥದ್ದು. ನೋಡಿ, ಭಗವದ್ಧಾಮಕ್ಕೆ ಹೋಗ್ಬೇಕಂದ್ರೆ ಅಲ್ಲೊಂದು ಆ ಥರ ಬೇರೆ ಒಂದು ಶರೀರ, ಆ ಶರೀರ ಪಡ್ಕೊಂಡಾಗ್ಲೇನೆ ಅವ್ರಿಗೆ ಗೊತ್ತಾಗತ್ತೆ ಅಂತ. ನೋಡಿ, ಹಂಗೆ ಶರೀರ ಬದಲಾಯಿಸಿ ಭಗವದ್ಧಾಮಕ್ಕೆ ನೋಡಿ, ಗುರು ಕೃಷ್ಣರ ಕೃಪೆ ಸಿಕ್ಕಿದ್ರೆ ಅಲ್ಲಿ ಹೋದ್ರೆ ಮಾಡೋದಿದೆ ಕೆಲ್ಸ. ಬೆಳಗ್ಗೆ ಎದ್ರೆ ಮಾಡೋದಿದೆ ಕೆಲ್ಸ. ನೋಡಿ, ಈ ಹೆಂಗೆ ಕುಡುಕರಿಗೆ ಬೆಳಗ್ಗೆ ಎದ್ರೆ ಕುಡಿಬೇಕು ಅನ್ಸುತ್ತೋ, ಈ ನ್ಯೂಸ್ ಪೇಪರ್ ಓದೋ ಚಟಕ್ ಬಿದ್ದಿರ್ತಾರೆ. ಬೆಳಗ್ಗೆ ಎದ್ರೆ ಅವರು ಬಾಗ್ಲ ಗೇಟ್ ಅಲ್ಲಿ ಕಾಯ್ಕೊಂಡಿರ್ತಾರೆ. ಏನಕ್ಕೆ? ನ್ಯೂಸ್ ಪೇಪರ್ ಬರುತ್ತೆ ಅಂತ. ನೋಡಿದೀರಾ? ನ್ಯೂಸ್ ಪೇಪರ್ ಬಂತಾ, ನ್ಯೂಸ್ ಪೇಪರ್ ಬಂತಾ, ನ್ಯೂಸ್ ಪೇಪರ್ ಬಂತಾ ಅಂತ ಇರ್ತಾರೆ. ಗೇಟ್ ಹತ್ರನೇ ವಾಕಿಂಗ್ ಮಾಡ್ತಾ ಇರ್ತಾರೆ ಪ್ರಭು. ಹೌದು ಮಾತಾಜಿ. ನೋಡಿ, ಹಂಗೆ ಕೆಲವ್ರಿಗೆ ಬೆಳಗ್ಗೆ ಇದ್ರೇನೆ ಕಾಫಿ ಬೇಕು, ಬೆಳಗ್ಗೆ ಇದ್ರೆ ಬೆಡ್ ಚಾಯ್, ಬೆಡ್ ಕಾಫಿ, ಬೆಡ್ ಟೀ ಎಲ್ಲ ಬೇಕು. ಬೆಳಗ್ಗೆ ಎದ್ದ ತಕ್ಷಣ ಕೆಲವೆಲ್ಲ ಬೇಕು. ನೋಡಿ, ಹಂಗೆ ಚಟಕ್ ಬಿದ್ದಿರ್ತಾರೆ ಕೆಲವರು. ನೋಡಿ, ಇದು ಹಂಗೇನೆ ಅಭ್ಯಾಸ ಆಗ್ಬಿಡುತ್ತೆ. ಏನದು? ಪರಮಪ್ರಭುವಿನ ಪೂಜೆ. ಇವತ್ತಿನ ಶ್ಲೋಕ ನೋಡಿ, ಹಿಂಗೆ ನಮ್ಮ ಜೊತೆ ಇರುತ್ತೆ, ಜೀವಂತ ಉದಾಹರಣೆಗಳಿದ್ದಾರೆ. ಪರಮಪ್ರಭುವಿನ ಪೂಜೆ ನೋಡಿ, ಯಾರ್ಯಾರಿಗೋ ಪೂಜಿಸ್ತೀರಿ ಅಂದ್ರೆ ನಾವು. ಭಕ್ತರಿಗೆ ಬೆಳಿಗ್ಗೆ ಎದ್ದಿದ ತಕ್ಷಣ ಜಪಮಾಲೆ ಬೇಕಂತಾರೆ ಪ್ರಭು. ಹೌದು, ಬೆಳಗ್ಗೆ ಇದ್ರೆ ಜಪಮಾಲೆ ಬೇಕು ಅಂತಾರೆ, ಭಗವಂತನ ದರ್ಶನ ಬೇಕು ಅಂತಾರೆ. ಭಕ್ತರ ಆನ್ಲೈನ್, ಕೊನೆ ಪಕ್ಷ ಆಫ್ಲೈನ್ ಇಲ್ಲದೆ ಇದ್ರೆ ಆನ್ಲೈನ್ ಸಂಘ ಬೇಕು ಅಂತಾರೆ. ನೋಡಿ, ಇದು ಈ ತರದ್ದೆಲ್ಲ ಒಳ್ಳೆ ನೋಡಿ ಹವ್ಯಾಸಗಳು. ನೋಡಿ, ಪವರ್ ಆಫ್ ಹ್ಯಾಬಿಟ್ಸ್ ಬಗ್ಗೆ ಮೊನ್ನೆ ರಥಯಾತ್ರೆ ಅನಂತ ಕ್ಲಾಸ್ ಮಾಡ್ತಿದ್ರಲ್ವಾ? ನೋಡಿ, ಹಂಗೆ ಪವರ್ ಇದು. ನೋಡಿ, ಹ್ಯಾಬಿಟ್ಸ್ ಇದು, ಹವ್ಯಾಸಗಳು, ಚಟಗಳು, ನೋಡಿ ಅಭ್ಯಾಸಗಳು. ಹಂಗೇ ಮಾಡ್ತಾ ಹೋದ್ರೆ ನೋಡಿ, ಮೊನ್ನೆ ಪ್ರಭುಜಿಯವ್ರು ಹೇಳ್ತಿದ್ರು 21 ದಿನ ಮಾಡಿ ಅಲ್ವಾ, ಯಾವ್ದಾದ್ರು ವ್ರತ 21 ದಿನ ಮಾಡಿ ಅಂತ ಹೇಳ್ತಾರೆ. ನೋಡಿ, ಹಂಗೇ ಮಾಡ್ತಾ ಮಾಡ್ತಾ ಹೋದಾಗ ಅದಕ್ಕೊಂದು ಪವರ್ ಬಂದ್ಬಿಡತ್ತೆ. ಪ್ರಭುಪಾದರು ಹೇಳ್ತಾರೆ, ಒಂದು ನಿರ್ದಿಷ್ಟ ಮಂತ್ರವನ್ನ ನಿರ್ದಿಷ್ಟ ಸಮಯದಲ್ಲಿ, ನಿರ್ದಿಷ್ಟ ಸ್ಥಳದಲ್ಲಿ, ನಾನೇನ್ ಹೇಳಿದೆ? 3 ಹೇಳಿದೆ. ನಿರ್ದಿಷ್ಟ ವ್ಯಕ್ತಿ ನೋಡಿ, ಸತತವಾಗಿ ಜಪಿಸ್ತಾ ಅದೇ ಸಾಧನೆ ಮಾಡ್ತಾ ಬಂದ್ರೆ ಅವನ್ಗೆ ಸಿದ್ಧಿ ಸಿಕ್ಬಿಡತ್ತೆ. ನೋಡಿ, ಸಿದ್ಧ ದೇಹ ಸಿಗುತ್ತೆ. ನೋಡಿ, ಆತ ಈಗ ಹೇಳಿದ್ರಲ್ಲ, ಆತನ ಸ್ವರೂಪ ಸಿದ್ಧಿ ಆಗ್ಬಿಡುತ್ತೆ. ನೋಡಿ, ಸ್ವರೂಪ ಸಿದ್ಧಿ ನೋಡಿ, ಇವೆಲ್ಲ ಆಗ್ಬಿಡುತ್ತೆ ಫಲಕ್ಕೋಸ್ಕರ ಅಲ್ಲ. ಇದು ಭಕ್ತಿ ಸೇವೆ ಭಾಗ. ಇವೆಲ್ಲ ಭಕ್ತಿ ಸೇವೆಗಳ ಫಲಗಳು ಇವೆಲ್ಲ. ನೋಡಿ, ಅದಕ್ಕೆ ನಮ್ಮ ಯಾವುದೇ ಆಚಾರ್ಯರನ್ನು ತಗೊಂಡ್ರೆ ಅವ್ರಿಗೂ ಒಂದು
ನಿರ್ದಿಷ್ಟವಾದಂತ ಭಜನಾ ಕುಟೀರ ಅಂತ ಇರುತ್ತೆ. ನೋಡಿದೀರಾ? ಬೃಂದಾವನಕ್ಕೆ ಹೋದಾಗ ಯಾವ್ದಾದ್ರು ಭಜನಾ ಕುಟೀರ ಅಂತ ನೋಡಿದ್ರ? ಜ್ಞಾಪಕ ಇದೆಯಾ? ಮಾಯಾಪುರಲ್ಲಿ ನೋಡಿದೀವಿ ಪ್ರಭು. ಯಾರಾದ್ರೂ ಬೃಂದಾವನದಲ್ಲಿ ಜಯದಾಯಿನಿ ಮಾತಾಜಿಯವ್ರು ಕಾಲ್ ಮಾಡಿ, ಯಾಕೆ ಅವ್ರ ಕ್ಲಾಸ್ಗಳಿಗೆ ಜಾಯ್ನ್ ಆಗ್ತಾ ಇಲ್ಲ? ಅಶ್ವತಿ ಮಾತಾಜಿ, ಜಮುನಾ ಮಾತಾಜಿ, ರಾಧಾ ಮಾತಾಜಿ ಮಾಡ್ತೀನಿ ಪ್ರಭು. ಕೇಳ್ಕೊಂಡ ನೋಡಿ 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 ಅವರು ನೋಡಿ, ಭಜನಾ ಕುಟೀರ ಅನ್ನೋದು ಬಹಳ ಮುಖ್ಯ. ನಿರ್ದಿಷ್ಟ ಸ್ಥಳದಲ್ಲಿ, ನಿರ್ದಿಷ್ಟ ಸಮಯದಲ್ಲಿ, ನಿರ್ದಿಷ್ಟ ಮಂತ್ರವನ್ನ ಜಪಿಸುವಂಥದ್ದನ್ನ ನಮ್ಮ ಆಚಾರ್ಯ ಪರಂಪರೆಯಲ್ಲಿ ಕಾಣ್ತೀವಿ. ನೋಡಿ, ಭಜನಾ ಕುಟೀರ ಅಂತ ನೋಡಿ, ನಾವು ವೃಂದಾವನಕ್ಕೆ ಹೋದಾಗ ನೋಡಿ ಇದನ್ನೆಲ್ಲ ನೋಡಿದ್ವಿ. ನೋಡಿ, ಕುಟೀರ ಯಾರದೇ ಆಗ್ಲಿ, ಸನಾತನ ಗೋಸ್ವಾಮಿಗಳದ್ದು ಇತ್ತು ನೋಡಿ. ಸನಾತನ ಗೋಸ್ವಾಮಿಗಳ ಭಜನಾ ಕುಟೀರ ಎಲ್ಲಿದೆ? ಎಲ್ಲಿದೆ ಸನಾತನ ಗೋಸ್ವಾಮಿಗಳ ಭಜನಾ ಕುಟೀರ? ಗೋವರ್ಧನದಲ್ಲಿದೆ. ಗೋವರ್ಧನದಲ್ಲಿ ಇಲ್ಲಿ ಶ್ವೇತಗಂಗಾದಲ್ಲಿ ಇತ್ತು. ಶ್ವೇತಗಂಗಾ ಜ್ಞಾಪಕ ಇದೆಯಾ ನಿಮ್ಗೆ? ಶ್ವೇತಗಂಗಾದಲ್ಲಿ ನೋಡಿದ್ರ? ಜ್ಞಾಪಕ ಇದೆಯಾ? ಪ್ರಭು ಅಲ್ಲಿ ಜಯಮಾಲ ಮಾತಾಡಿ ಜಾಯ್ನ್ ಆಗ್ತಾರಂತೆ ಪ್ರಭು. ಫೋನ್ ಮಾಡಿದ್ದೆ ಪ್ರಭು. ನೋಡಿ, ಸನಾತನ ಗೋಸ್ವಾಮಿಗಳ ಭಜನಾ ಕುಟೀರ ಇದು. ನೀವೇನ್ ನೋಡ್ತಿದ್ದೀರಿ ನೋಡಿ. ನೋಡಿ, ಇದು ಶ್ವೇತಗಂಗಾ ಜ್ಞಾಪಕ ಇದೆಯಾ? ನೀರು ಒಂದು ದೊಡ್ಡ ಸರೋವರ, ಅಲ್ಲೋಗಿ ಸ್ನಾನ ಎಲ್ಲ ಮಾಡ್ಕೊಂಡ್ರು ಭಕ್ತರು. ನೋಡಿ, ಹಂಗೆ ನೋಡಿ, ಇದು ಏನ್ ಹೇಳಕ್ ಪ್ರಯತ್ನ ಮಾಡ್ತಿದ್ದೀನಿ ಅಂದ್ರೆ, ನೋಡಿ ನಾವು ಇದು ಈ ನಿರ್ದಿಷ್ಟ ಸ್ಥಳದಲ್ಲೇ ಕುತ್ಕೊಂಡು ತಪಸ್ ಮಾಡ್ತಿದ್ರು, ಅವರು ಜಪ ಮಾಡ್ತಿದ್ರು. ನೋಡಿ, ಅದೇ ತರನೇ ರೂಪ ಗೋಸ್ವಾಮಿಗಳ ಭಜನಾ ಕುಟೀರ ಎಲ್ಲಿತ್ತು? ಕಾಮ್ಯವನದಲ್ಲಿ. ಇವೆಲ್ಲ ಜ್ಞಾಪಕ ಇಟ್ಕೋಬೇಕು ನೋಡಿ. ನೋಡಿ, ಹಂಗೆ ರೂಪಾದರ ಭಜನಾ ಕುಟೀರ ಎಲ್ಲಿದೆ? ವೃಂದಾವನದಲ್ಲಿ ಎಲ್ಲಿದೆ ರೂಪಾದರ ಭಜನಾ ಕುಟೀರ? ರಾಧಾ ಗೋವಿಂದ್ ಟೆಂಪಲ್ ಅಲ್ಲ? ರಾಧಾ ದಾಮೋದರ ದೇವಸ್ಥಾನದಲ್ಲಿ ಅಲ್ಲಿತ್ತು. ಆಮೇಲೆ ನಮ್ಮ ಕೃಷ್ಣ ಬಲರಾಮ ದೇವಸ್ಥಾನದಲ್ಲೂ ಕೂಡ ಇತ್ತು. ನೋಡ್ರಿ, ಹಂಗೆ ನಾನೇನ್ ಹೇಳಕ್ ಪ್ರಯತ್ನ ಮಾಡ್ತಿದ್ದೀನಿ ಅಂತಂದ್ರೆ, ನೋಡಿ, ಒಬ್ಬೊಬ್ಬರು ಇವ್ರಿಗೆ ನಿರ್ದಿಷ್ಟವಾದಂತ ಸ್ಥಳ ಅಂತ ಇತ್ತು. ಆ ಸ್ಥಳದಲ್ಲಿ ಇಲ್ಲಿ ತಾವೆಲ್ಲ ಏನ್ ನೋಡ್ತಿದ್ರಿ ನೋಡಿ, ಇದು ನೋಡಿ, ವಿಶೇಷವಾಗಿ ಇದು ಕಾಮ್ಯವನದಲ್ಲಿ ನಾವು ಅಲ್ಲಿಗೆ ಹೋಗ್ಲಿಲ್ಲ, ಕಾಮ್ಯವನಕ್ಕೆ ಹೋಗಕ್ಕಾಗ್ಲಿಲ್ಲ ನೋಡಿ. ಅಲ್ಲಿ ಕಾಮೇಶ್ವರ ಮಹಾದೇವ ಇದ್ದಾನೆ, ಕಾಮೇಶ್ವರ ಮಹಾದೇವ ನೋಡಿ, ಬಹಳ ಚೆನ್ನಾಗಿದೆ ನೋಡಿ ಅಂತ ಒಂದು ಸ್ಥಳ ನೋಡಿ. ಹಂಗೆ ನಾನು ಏನ್ ಹೇಳಕ್ ಪ್ರಯತ್ನ ಮಾಡ್ತಿದ್ದೀನಿ ಅಂದ್ರೆ, ಈ ತಪಸ್ಸು ಮಾಡೋದಕ್ಕೆ ಒಂದು ಸ್ಥಳವನ್ನ ಆಯ್ಕೆ ಮಾಡ್ಕೋತಾರೆ ನೋಡಿ, ಒಂದು ಸಮಯವನ್ನ ಆಯ್ಕೆ ಮಾಡ್ಕೋತಾರೆ, ಒಂದು ಒಂದು ವಿಧಾನವನ್ನ, ಅದು ಅಧಿಕೃತವಾದಂತ ಶಾಸ್ತ್ರಬದ್ಧವಾದಂತ ಗುರುಗಳಿಂದ ಬಂದಂತ ನೋಡಿ, ಅವ್ರಿಗೆ ಹಿರಿಯ ಭಕ್ತರಿಂದ ಆದೇಶ ಬಂದಂತ ನೋಡ್ರಿ. ಈಗ ಸೇವಿಕಾ ಮಾತಾಜಿಯವರು ನೋಡಿ ಬಹಳಷ್ಟು ಈ ತರದ್ದು ಭಕ್ತರಿಗೆ ಕೃಪೆ ಕೊಟ್ಟಿದ್ದಾರೆ ನೋಡಿ. ಹೊರಮ ಭಕ್ತರಾಗ್ಲಿ ನೋಡಿ, ಮಹಾರಾಣಿ ಮಾತಾಜಿಯವರಾಗ್ಲಿ, ನಮ್ಮ ಸಂಪೂರ್ಣ ಕೃಷ್ಣ ಪ್ರಭು ಆಗ್ಲಿ, ಮತ್ತು ಈ ತರದ್ದು ಬಹಳ ಜನ ನಮ್ಮ ಗ್ರೂಪ್ ಅಲ್ಲಿ ಇರೋರು ನೋಡಿ. ಹಂಗೆ ಒಬ್ಬರು ಹಿರಿಯ ಭಕ್ತರ ಆದೇಶ ಗಂಭೀರವಾಗಿ ಯಾರು ತಗೊಂಡು ಒಂದೇ ಸ್ಥಳದಲ್ಲಿ, ಒಂದೇ ರೀತಿಯಲ್ಲಿ, ಒಂದೇ ಸಮಯದಲ್ಲಿ ಕೊಟ್ಟಂತ ಒಂದೇ ವಿಧಾನವನ್ನ ಸತತವಾಗಿ ಮಾಡ್ಕೊಂಡು ಹೋಗ್ತಾರೋ, ಇದನ್ನ ತಪಸ್ಸು ಅಂತ ಹೇಳ್ತಾರೆ. ಮನಸ್ಸೋ ಇಚ್ಛೆ ಮಾಡದೆ, ಏನೇನೋ ಬೇಕಾದಂಗೆಲ್ಲ ಮಾಡದೆ, ನಾನೆಲ್ಲ ಒಂದೊಂದೇ ಹೇಳ್ತಿದ್ದೀನಿ ನೋಡಿ. ನೋಡಿ, ಏನೇನ್ ಹೇಳಿದೆ? ಒಂದೊಂದೇ ಮನಸ್ಸೋ ಇಚ್ಛೆ ಪ್ರಭುಜಿ, ಮನಸ್ಸೋ ಇಚ್ಛೆ ಒಂದೊಂದೇ ಅಂತ ಹೇಳಿದೆ. ಏನೇನು ಒಂದೊಂದೇ? ಒಂದೇ ಸ್ಥಳದಲ್ಲಿ ಹಿಂಗೆ ಒಂದೇ ಹೇಳ್ಬೇಕು, ಸ್ಥಳ ಒಂದೇ ಸಮಯದಲ್ಲಿ ತಪಸ್ ಒಂದೇ ಮಾಡ್ಬೇಕು. ಅದನ್ನ ಮಂತ್ರವನ್ನ, ಸರಿಯಾದ ಜಾಗವನ್ನ ಒಂದೇ ಆರಿಸ್ಕೊಳ್ಬೇಕು. ಮಂತ್ರವನ್ನು ಒಬ್ಬ ವ್ಯಕ್ತಿ ಒಂದೇ ಒಂದೇ ಸ್ಥಳದಲ್ಲಿ, ವಿಧಾನ, ಒಂದೇ ಒಂದೇ ಸಮಯದಲ್ಲಿ, ರೀತಿಯಲ್ಲಿ ಸತತವಾಗಿ ಮಾಡ್ಕೊಂಡು ಹೋಗ್ತಾರಲ್ವಾ, ಇದನ್ನೇ ತಪಸ್ಸು ಅಂತ ಹೇಳೋದು, ಸಾಧನೆ ಅಂತ ಹೇಳೋದು
ರಿಪೀಟೆಡ್ ಆಗಿ, ಇಂಗ್ಲಿಷ್ ಆಗಿ ಇನ್ನೂ ಸರಿಯಾಗಿ ಅರ್ಥ ಆಗ್ಬೇಕು ಅಂದ್ರೆ ರಿಪೀಟೆಡ್ಲಿ ಒನ್ ಪ್ರೋಸೆಸ್. ಇದೇನು ಹಿಂಗ್ ಕೊಟ್ಟಿದಾರಲ್ವ ನಮ್ಗೆ ವಿಧಾನಗಳು, ಇದನ್ನ ರಿಪೀಟೆಡ್ ಆಗಿ ಮತ್ತೆ ಮತ್ತೆ ಅದೇ ನೋಡಿ ಮಾಡ್ತಾ ಹೋದಾಗ ಇದನ್ನ ಸಾಧನೆ ಅಂತ ಹೇಳ್ತಾರೆ. ನೋಡಿ ಇವತ್ತೊಂದು, ನಾಳೆ ಒಂದು, ನಾಡದೊಂದು, ಆಚೆ ನಾಡದೊಂದು, ಮತ್ತೊಂದು, ಇನ್ನೊಂದು ಹಿಂಗ್ ಹೋದ್ರೆ ಇದು ಸಾಧನೆ ಆಗೋದಿಲ್ಲ. ನೋಡ್ ಹಂಗೆ ಅದನ್ನ ಕೊಡುವಂತವ್ರು ಅಧಿಕೃತವಾಗಿ ಕೊಟ್ಟಿರ್ಬೇಕು. ನೋಡಿ ತಗೊಳ್ಳೋರು ಕೂಡ ನೀವು ನೋಡಿ ಇಲ್ಲಿ ಇಷ್ಟು ಜನ ಇದ್ದೀರಿ, ಇದ್ರ ಕೇಳಿಸ್ಕೊಂಡವರು ಕೆಲವರು ಗಂಭೀರವಾಗಿ ತಗೊಳ್ತೀರಿ, ಕೆಲವರು ಈ ಕಿವಿಲ್ ಕಿವಿಲ್ ಬಿಡ್ತೀರಿ. ಇದು ಏನು ಪ್ರಯೋಜನ ಅಷ್ಟಾಗಿ ಪ್ರಭಾವ ಬೀರೋದೇ ಇಲ್ಲ ಅಂದ್ರೆ ಬೀರೋದೇ ಇಲ್ಲ ಅಂತಲ್ಲ, ಕೆಲವು ಜನ್ಮಗಳೇ ಬೇಕಾಗತ್ತೆ. ಇದೇ ತರ ಎಷ್ಟೋ ಜನ್ಮಗಳು ಎದ್ದು ಬಿದ್ದು ಒದ್ದಿಸ್ಕೊಂಡು ನೋಡಿ ಉಗಿಸ್ಕೊಂಡು ಬಡಿಸ್ಕೊಂಡು ನೋಡಿ ಎಲ್ಲ ಮಾಡಿಕೊಂಡು ಎಷ್ಟೋ ಜನ್ಮಗಳ ನಂತರ ನೋಡಿ ಬಹುನಾಂ ಜನ್ಮಾನಂ ಅಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವಾಹ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭ. ನೋಡಿ ಈ ತರದವ್ರು ತುಂಬಾ ಅಪರೂಪ. ಯಾರು? ಪರಮಪ್ರಭುವನ್ನ ಪೂಜೆ ಮಾಡೋರು. ಅದ್ರ ಬರೀ ಪರಮಪ್ರಭು ಒಬ್ಬರನ್ನೇ ಮಾಡ್ತಾರ? ಮಾಡೋದಿಲ್ಲ. ಪರಮಪ್ರಭು ಜೊತೆಗೆ ನೋಡಿ ಆತನ ನಿನ್ನೆ ಶ್ಲೋಕದಲ್ಲಿ ನಾವು ಚರ್ಚೆ ಮಾಡ್ತಿದ್ವಲ್ವಾ, ಸಾಂಗೋಪಾಂಗಾಸ್ತ್ರ ಪಾರ್ಷದಂ. ಏನಂಗಂದ್ರೆ ಸಾಂಗೋಪಾಂಗಾಸ್ತ್ರ ಪಾರ್ಷದಂ ಅಂದ್ರೆ ಅವ್ರ ಜೊತೆಗೆ ಬಂದಿರತಕ್ಕಂತವ್ರನ್ನ ಪ್ರಭುಜಿ, ಅವರ ಸಂಘದವರು, ಆ ಸಂಘದ ಅಂಗದವರು, ಆ ಅಂಗದ ಉಪ ಅಂಗದವರು ನೋಡಿ, ಗ್ರೂಪ್ ಸಬ್ ಗ್ರೂಪ್ ನೋಡಿ, ಇವರು ಅಸೋಸಿಯೇಟ್ಸ್ ಚೈತನ್ಯ ಮಹಾಪ್ರಭುಗಳು ನೋಡಿ, ಅವರ ಅನುಯಾಯಿಗಳು, ಅವರ ಅನುಯಾಯಿಗಳ ಅನುಯಾಯಿಗಳು, ಅವರ ಗುಂಪಿನ ಉಪಗುಂಪು ನೋಡಿ, ಈ ತರದ್ದು ನೋಡಿ, ಈ ತರ ಜೊತೆ ಬಂದಿರ್ತಾರೆ ನೋಡಿ. ಕೃಷ್ಣ ಪರಮ ಸತ್ಯ ಅಂದ್ರೆ ನೋಡಿ ಆತನು ಒಬ್ಬನೇ ಅಲ್ಲ. ಬೆಂಕಿ ಅಂದ್ರೆ ಬೆಂಕಿ ಜೊತೆಗೆ ಏನೇನಿರುತ್ತೆ? ಶಾಖ ಇರುತ್ತೆ, ಬೆಳಕಿರುತ್ತೆ ನೋಡಿ, ಸುಡ್ತಾ ಹೋಗುತ್ತೆ ಅಲ್ವಾ? ಒಂದಲ್ಲ. ಪರಮಪ್ರಭು ಅಂದ್ರೆ ಪರಮಪ್ರಭು ಕೃಷ್ಣ ಒಬ್ಬನೇ ಅಲ್ಲ ನೋಡಿ. ಆತನ ಜೊತೆಗೆ ನೋಡಿ ಈಗ ಒಬ್ಬ ರಾಜ ಯಾವ್ದಾದ್ರು ಒಂದ್ ದೇಶಕ್ಕೆ ಹೋದ್ರೆ ಒಬ್ಬನು ಒಂಟಿ ಹೋಗೋದಿಲ್ಲ. ನೋಡಿದೀರಾ? ರಾಜನ್ ಜೊತೆ ಯಾರ್ಯಾರು ಹೋಗ್ತಾರೆ? ಒಬ್ಬ ಪ್ರೈಮ್ ಮಿನಿಸ್ಟರ್ ಹೋದ್ರೆ, ಪ್ರೆಸಿಡೆಂಟ್ ಹೋದ್ರೆ, ಮಂತ್ರಿ, ಸೈನಿಕ ಎಲ್ರು ನೋಡ ಅವ್ನ ಬಾಡಿ ಗಾರ್ಡ್ಸ್ ಹೋಗ್ತಾರೆ, ಅವ್ನ ಪರ್ಸನಲ್ ಸೆಕ್ರೆಟರಿಗಳು ಹೋಗ್ತಾರೆ, ಪರ್ಸನಲ್ ಅಸಿಸ್ಟೆಂಟ್ಗಳು ಹೋಗ್ತಾರೆ. ಕೆಲವು ಸತಿ ನೀವು ನೋಡಿರ್ತೀರಿ, ಪ್ರೆಸಿಡೆಂಟ್ ಆಫ್ ಅಮೇರಿಕಾ ಬಂದ್ರೆ ಆತನ ಹೆಂಡತಿನ ಕರ್ಕೊಂಡ್ ಬರ್ತಾನೆ, ಆತನ ಮಗಳನ್ನ ಕರ್ಕೊಂಡ್ ಬರ್ತಾನೆ, ಆತನ ನಾಯಿನ ಕರ್ಕೊಂಡ್ ಬರ್ತಾನೆ. ನೋಡಿದೀರಾ? ನೋಡಿ ಹಿಂಗೆಲ್ಲ ಆಗತ್ತೆ ನೋಡಿ. ಆತನ ಚೇಲಾಗಳು, ಆತನ ಸೇವಕರು, ಆತನ ಅಂಗರಕ್ಷಕರು ನೋಡಿ, ಇವನ್ನೆಲ್ಲ ಕರ್ಕೊಂಡ್ ಬರ್ತಾನೆ. ರಾಜ ಅಂದ್ರೆ ಒಬ್ಬ ರಾಜ ಹಂಗಲ್ಲ ನೋಡಿ. ಅದೇ ತರನೇ ಕೃಷ್ಣ ಅಂದ್ರೆ ಬರೀ ಕೃಷ್ಣ ಪರಮಪ್ರಭು ಅಂದ್ರೆ ನೋಡಿ, ಇದನ್ನೇ ದೇವ ಅಂತ ಹೇಳ್ತಾರೆ ನೋಡಿ. ದ್ವೇವ, ದ್ವಿಜ ನೋಡಿ, ಇವರು ಬ್ರಾಹ್ಮಣರ ಪೂಜೆ ಅಂತ ಹೇಳ್ತಾರೆ. ಯಾಕೆ ಬ್ರಾಹ್ಮಣರನ್ನ ಯಾಕೆ ಪೂಜೆ ಮಾಡ್ಬೇಕು? ಸದಾ ಭಗವಂತನ ಚಿಂತನೆಯಲ್ಲಿ ಇರ್ತಾರೆ, ಅವ್ರು ಭಗವಂತನ ವೇದಗಳನ್ನೆಲ್ಲ ಜೀವನ ತಿಳ್ಕೊಂಡಿರ್ತಾರೆ ಮಾಡ್ತಾ ಪ್ರಭುಜಿ. ಇರ್ತಾರೆ. ವೇದಗಳು ಯಜ್ಞ ಯಾಜನ ಪಠಣ ಪಾಠ ಎಲ್ಲ ಮಾಡಿರ್ತಾರೆ. ನೋಡಿ ಮಾತಾಜರಿ ಯಜನ ಯಾಜನ ಪಠಣ ಪಾಠನ ನೋಡಿ, ಇವೆಲ್ಲ ಮಾಡ್ತಿರ್ತಾರೆ ಅವರು. ಭಗವಂತನಿಗೆ ಅವರು ಬ್ರಹ್ಮಜ್ಞಾನಿ ತಿಥಿ ಬ್ರಾಹ್ಮಣ, ಬ್ರಹ್ಮಜ್ಞಾನವನ್ನ ತಿಳ್ಕೊಂಡಿರ್ತಾರೆ. ಕೃಷ್ಣ ಅಂದ್ರೆ ಯಾರು ಅಂತ ತಿಳ್ಕೊಂಡಿರ್ತಾರೆ. ತಿಳ್ಕೊಂಡಿಲ್ಲ ಅಂದ್ರೆ ತಿಳ್ಕೊಂಡಿರ್ತಾರೆ, ತಿಳಿಸ್ಕೊಡ್ತಿರ್ತಾರೆ, ಕೃಷ್ಣನ್ಗೆ ಕನೆಕ್ಟ್ ಮಾಡ್ತಿರ್ತಾರೆ, ಪೂಜೆ ಮಾಡ್ಕೊಡ್ತಿರ್ತಾರೆ, ಅವರು ಮಾಡ್ತಿರ್ತಾರೆ, ಬೇರೆಯವ್ರಿಗೂ ಮಾಡ್ಸಕ್ ಸಹಾಯ ಮಾಡ್ತಿರ್ತಾರೆ ನೋಡಿ. ಇದು ಬಹಳ ಮುಖ್ಯ. ರೂಪಾದ ಹೇಳ್ತಾರೆ ನೋಡಿ, ಗೋ ಬ್ರಾಹ್ಮಣ ಹಿತಾಯಚ ನೋಡಿ. ಕೃಷ್ಣನ್ಗೆ ನೋಡಿ ಇದು ಹೆಸರು. ಅದನ್ನ ನಾವು ಪ್ರಣಾಮ ಮಂತ್ರ ಹೇಳ್ಬೇಕು ಅಂತಂದ್ರೆ ನೋಡಿ, ಗೋ ಬ್ರಾಹ್ಮಣ ಹಿತಾಯಚ ಅಂತ ಸೇರಿಸ್ಕೊಂಡೇ ಹೇಳ್ಬೇಕು ಅಲ್ವಾ? ನೋಡಿ ಹಂಗೆ ಬ್ರಾಹ್ಮಣರು ಅಂದ್ರೆ ಹಂಗೆ ನೋಡಿ. ಬ್ರಾಹ್ಮಣರು ಅಂತಂದ್ರೆ ಅವ್ರ ಬದುಕೇ ತಪಸ್ಸು. ಅವರು ಬದುಕಬೇಕಾಗಿರೋ ರೀತಿ, ಬದುಕ್ತಿರೋ ರೀತಿ ನೋಡಿ, ಅವರ ಬದುಕಿನ ಒಂದು ಉದ್ದೇಶ ನೋಡಿ ಬಹಳ ವಿಶೇಷವಾಗಿರುತ್ತೆ
ನೋಡಿ ಹಂಗಾಗಿ ಅಂಥವ್ರನ್ನ ಪೂಜಿಸ್ಬೇಕು. ಈಗ ಅಂಥವ್ ನಮ್ಗೆ ಕೃಷ್ಣನ್ ಕನೆಕ್ಟ್ ಮಾಡ್ಕೊಡ್ತಿರ್ತಾರೆ, ಪೂಜೆ ಮಾಡ್ಕೊಡ್ತಿರ್ತಾರೆ, ನೋಡಿ ವಿದ್ಯೆ ಹೇಳ್ಕೊಡ್ತಿರ್ತಾರೆ. ನೋಡಿ ವರ್ಣ ಮತ್ತೆ ನೋಡಿ ವರ್ಣದಲ್ಲಿ ಗುರುಗಳಾಗಿರ್ತಾರೆ. ನೋಡಿ ಅಂಥವ್ರಿಗೆ ಪೂಜಿಸದೇ ಇದ್ರೆ, ಗೌರವಿಸದೇ ಇದ್ರೆ ನೋಡಿ ನಮಗೆ ಇನ್ನು ಕೃಷ್ಣ ಸಿಗೋದಿಲ್ಲ ನಮ್ಗೆ. ಯಾಕೆ ಅವ್ರು ಹೇಳ್ಕೊಡದೇ ಇದ್ರೆ ಮತ್ತೆ ಅದು ಸಾಧ್ಯನೇ ಇಲ್ಲ. ನೋಡಿ ಹಂಗೆ ಕೃಷ್ಣ ಆ ಬಹಳ ಗೌರವಿಸ್ತಾನೆ ವಿಶೇಷವಾಗಿ. ನೋಡಿ ಆತನು ತನಗೆ ಯಾಕೆ ಒಳ್ಳೆ ಸೇವೆಗಳು ನೋಡಿ ನಮ್ಮ ದೇವಸ್ಥಾನದಲ್ಲೇನೆ ಈಗ ಶ್ರೀ ವಿಗ್ರಹ ಆರಾಧನೆ ಮಾಡ್ಬೇಕು, ರಾಜಭೋಗ ತಯಾರಿಸ್ಬೇಕು. ಯಾರು ಮಾಡ್ಬೋದು ಈ ಸೇವೆಗಳು? ಯಾರಾದ್ರೂ ಮಾಡ್ಬೋದಾ? ಬ್ರಾಹ್ಮಣ ದೀಕ್ಷೆ ತಗೊಂಡವರೇ ನೋಡಿ ಬ್ರಾಹ್ಮಣ ದೀಕ್ಷೆ ತಗೊಂಡಿರೋರು ಅಲ್ಲಿ ಹೋಗಿ ಭಗವಂತನ ಶ್ರೀ ವಿಗ್ರಹ ಆರಾಧನೆ ಮಾಡ್ಬೋದು. ನೋಡಿ ರಾಜಭೋಗ ಯಾಕೆ ಹಿಂಗೆ ಬ್ರಾಹ್ಮಣರೇ ಯಾಕೆ? ಅವರು ಸತ್ವಗುಣದಲ್ಲಿ ಇರ್ತಾರೆ. ಸತ್ವಗುಣದಲ್ಲಿ ಇರ್ತಾರೆ. ವೆರಿ ಗುಡ್ ಮಾತಾಜಿ. ಅದಕ್ಕೆ ಸತ್ವಗುಣದಲ್ಲಿದ್ದವ್ರಿಗೆ ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು, ಯಾವ್ದನ್ನ ಹೇಗ್ ಮಾಡ್ಬೇಕು ಎಲ್ಲ ಸರಿಯಾಗಿ ತಿಳುವಳಿಕೆ ಇರೋದು ಸತ್ವಗುಣದಲ್ಲಿದ್ದವ್ರಿಗೆ. ಇಲ್ಲಿದ್ರೆ ಹೋಗಿ ಏನೇನೋ ಮಾಡ್ಬಿಡ್ತಾರೆ, ಏನೇನೋ ಮುಟ್ಟಿ ನೋಡಿ. ಇದು ತಿಳುವಳಿಕೆ ಬಹಳ ಮುಖ್ಯ. ಯಾವುದು ಇವು ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು, ಧರ್ಮಶಾಸ್ತ್ರಗಳು ಓದ್ಕೊಂಡಿರ್ತಾರೆ ಅವರು, ಓದ್ಕೊಂಡಿರ್ಬೇಕು. ನೋಡೋದಕ್ಕೆ ಶ್ರೀಲ ಪ್ರಭುಪಾದರು ಭಕ್ತಿಶಾಸ್ತ್ರಿ ಕೋರ್ಸ್ ಅನ್ನ ಗುರು ಮಹಾರಾಜರು ಕಂಪಲ್ಸರಿ ಮಾಡಿರೋದು. ಯಾರಾದ್ರೂ ಬ್ರಾಹ್ಮಣ ದೀಕ್ಷೆ ತಗೋಬೇಕಾ, ಶಾಸ್ತ್ರ ಓದಿರ್ಬೇಕು, ಸುಮ್ನೆ ಅಲ್ಲ. ಭಗವದ್ಗೀತೆ ಓದಿರ್ಬೇಕು. ನೋಡಿ ನಾವು ಅದನ್ನೇ ಮಾಡ್ತಿರೋದು, ಭಗವದ್ಗೀತೆ ಓದ್ತಾ ಇದೀವಿ ಅಲ್ವಾ? ಭಗವದ್ಗೀತೆ ಓದಿರ್ಬೇಕು. ಒಂದು ಉಪನಿಷತ್, ಈಶೋಪನಿಷತ್ 108 ಇದಾವೆ, ಅದರಲ್ಲಿ ಬಹಳ ಮುಖ್ಯವಾದದ್ದು ಈಶೋಪನಿಷತ್ ಓದಿರ್ಬೇಕು. ಭಕ್ತಿ ರಸಾಮೃತ ಸಿಂಧು ನೋಡಿ ಪ್ರತಿ ವಾರ ಶನಿವಾರ ವಿನೀತ ಕೀರ್ತಿದ ಮಾತಾಜಿಯವರು ನಮ್ಗೆ ಹೇಳ್ಕೊಡ್ತಿದ್ದಾರೆ. ನೋಡಿ ಭಕ್ತಿಶಾಸ್ತ್ರದಲ್ಲಿ ಅದಿದೆ, ಅದರಲ್ಲಿ ಹೇಳ್ತಾರೆ ನೋಡಿ ಭಕ್ತಿಯ ಅಂಗಗಳು ಯಾವ್ಯಾವುದು, ಒಂದು ಶ್ರೀ ವಿಗ್ರಹ ಆರಾಧನೆ ಹೇಗ್ ಮಾಡ್ಬೇಕು, ಹೇಗ್ ಮಾಡಬಾರ್ದು, ಏನ್ ಮಾಡಿದ್ರೆ ಏನಾಗುತ್ತೆ, ಅಪರಾಧಗಳು ನೋಡಿ ವೈಷ್ಣವ ಅಪರಾಧ, ಜೀವ ಅಪರಾಧ, ಶ್ರೀ ವಿಗ್ರಹ ಅಪರಾಧ, ನಾಮ ಅಪರಾಧ ನೋಡಿ ತರಗಳು ಎಲ್ಲವೂ ಕಲಿಸ್ಕೊಡೋ ಅಂಥದ್ದು ನೋಡಿ ಭಕ್ತಿಶಾಸ್ತ್ರಿ ಕೋರ್ಸ್. ಹಂಗೆ ನೋಡ ಅಲ್ಲಿ ಉಪದೇಶಾಮೃತನು ಕೂಡ ಇವೆಲ್ಲ ಮುಖ್ಯ ಆಗತ್ತೆ ನೋಡಿ. ಅವಾಗ ಅವರು ಬ್ರಾಹ್ಮಣರು ಆಗ್ತಾರೆ ನೋಡಿ. ಹಂಗೆ ಇವೆಲ್ಲ ಓದಿ ಕೇಳಿ ತಿಳ್ಕೊಂಡು ಅಭ್ಯಾಸ ಮಾಡ್ತಿದ್ರೆ ನೋಡಿ ಅವರು ನೋಡಿ ಅವ್ರಿಗೆ ಬ್ರಾಹ್ಮಣ ದೀಕ್ಷೆ ಕೊಡಕ್ ಅರ್ಹರಾಗ್ತಾರೆ. ಅವರಿಂದ ಪೂಜಿಸ್ಕೊಳ್ಳೋದು. ಇಲ್ದಿದ್ರೆ ಏನಾಗುತ್ತೆ, ಏನೋ ಮಾಡಕ್ಕೋ ಏನೋ ಮಾಡ್ತೀವಿ ನಾವು ನೋಡಿ. ಸರಿಯಾಗಿ ಮಾಡ್ಬೇಕಾದ ರೀತಿಯಲ್ಲಿ ಮಾಡಕ್ಕಾಗಲ್ಲ. ಯಾಕೆ? ಸತ್ವಗುಣದಲ್ಲಿ ಇರೋದಿಲ್ಲ ಅಲ್ವಾ? ಧರ್ಮಶಾಸ್ತ್ರ ಗ್ರಂಥಗಳ ತಿಳುವಳಿಕೆ ಇರೋದಿಲ್ಲ ಅಲ್ವಾ? ಅದಕ್ಕೋಸ್ಕರ ನೋಡಿ ಹಂಗೆ ಪರಮಪ್ರಭುವಿನ ಪೂಜೆ. ಪರಮಪ್ರಭು ಅಂದ್ರೆ ಪರಮಪ್ರಭು ಒಬ್ಬನೇ ಅಲ್ಲ ನೋಡಿ, ಆತನನ್ನ ಸೇವಕರು ಅಂತ. ಬ್ರಾಹ್ಮಣರು ಅಂದ್ರೆ ನೋಡಿ ನಮ್ಮ ದೇವಸ್ಥಾನದಲ್ಲಿ ನೋಡಿರ್ತೀರಲ್ವಾ, ಭಗವಂತನ ನೋಡಿ ಸೇವೆ ಮಾಡಕ್ಕೆ ಅವ್ರ ಬದುಕನ್ನ ಮುಡುಪಾಗಿಟ್ಕೊಂಡಿರ್ತಾರೆ. ಎಲ್ ಬೇಕು ಎಲ್ಲೆಲ್ಲೋ ಹೋಗಿ ಏನೇನೋ ತಿಂದು ಏನೇನೋ ಮಾಡಿ ಹಂಗೆಲ್ಲ ಮಾಡೋದಿಲ್ಲ. ಅವ್ರ ಜೀವನ ಏನಕ್ಕೆ ಇಟ್ಕೊಂಡಿರ್ತಾರೆ? ಭಗವಂತನ ಸೇವೆಗೆ ಅಂತಾನೇ ಮುಡುಪಾಗಿರ್ತಾರೆ. ಅವರು ಬ್ರಾಹ್ಮಣರು. ಅಂಥವ್ರಿಗೆ ಗೌರವಿಸ್ಬೇಕಾ, ಗೌರವಿಸ್ಬಾರ್ದ? ಪೂಜಿಸ್ಬೇಕಾ, ಪೂಜಿಸ್ಬಾರ್ದ? ಪೂಜಿಸ್ಬೇಕು, ಗೌರವಿಸ್ಬೇಕು ಅಲ್ವಾ? ನೋಡಿ ಹಂಗೆ ಕೆಲವು ಸತಿ ನಾನು ದೇವಸ್ಥಾನಕ್ಕೆ ಹೋಗ್ತೀನಿ. ಆ ದೇವಸ್ಥಾನದ ಅಲ್ಲಿ ಶ್ರೀ ವಿಗ್ರಹದ ಮುಂದೆ ಆ ಪೂಜಾರಿ ಪ್ರಭುಜಿಯವರು ಕೇಳ್ತಾರೆ, ನೀವು ನಮ್ಮ ರಮಣ ಗೌರಾಂಗ ಪ್ರಭು ಯಾವಾಗ್ಲೂ ಹಿಂಗ್ ಕೇಳ್ತಾ ಇದ್ರು. ನಮ್ಮ ಕೈದ ಏನ್ ಕೇಳ್ತಾ ಇದ್ರು? ரொம்ப நாளாச்சு பார்த்து, ரொம்ப நாளாச்சு வரல, கோயிலுக்கே வரல நீங்கள ಅಂತ ಕೇಳ್ತೀವಿ. ನಮ್ಮ ದೇವಸ್ಥಾನ ಪೂಜಾರಿಗಳು ಯಾವುದೇ ನೋಡಿ ಈ ತರದೊಂದು ಅಭ್ಯಾಸ. ಬಹಳ ದಿನ ಆಯ್ತಲ್ಲ ನಿಮ್ಮನ್ನ ನೋಡಿ, ನೋಡಿ ನೀವು ದೇವಸ್ಥಾನಕ್ಕೆ ಬರ್ತಿಲ್ಲ ನೋಡಿ ಅಂತ ಕೇಳಿದಾಗ ನನ್ಗೆ ಹೆಂಗ ಅನಿಸ್ತಿತ್ತು ಅಂದ್ರೆ, ಸ್ವತಃ ಸಾಕ್ಷಾತ್ ಆ ಶ್ರೀ ವಿಗ್ರಹ ನೋಡಿ ಇವ್ರ ಮುಖಾಂತರ ನುಡಿಸ್ತಿದ್ದಾನೆ ಅಂತ ಪ್ರಶ್ನೆ ಮಾಡ್ತಿದ್ದಾನೆ ನೋಡಿ. ಭಗವಂತ ನಮ್ಮನ್ನ
ವಿರಹದಲ್ಲಿದ್ದಾನೆ, ನಮ್ಮನ್ನು ನೋಡ್ಲಿಲ್ಲ ಅಂತ ಅನಿಸ್ತಿದ್ದಾನೆ ಅಂತ ಅನ್ಸುತ್ತೆ. ನೋಡಿ ಹಿಂಗೆ ಕೂಡ ಆ ಭಗವಂತನ ಶ್ರೀ ವಿಗ್ರಹಗಳು ಆ ಕೂತಿರೋ ಬ್ರಾಹ್ಮಣ ಆ ಪೂಜಾರಿ ಮುಖಾಂತರ ಸ್ಪಂದಿಸ್ತವೆ. ನೋಡಿ ಹೃದಯದಲ್ಲಿ ಪರಮಾತ್ಮ ಇರ್ತಾನಲ್ವಾ. ನೋಡಿ ನಾನೊಂದ್ಸರ್ತಿ ಚಳ್ಳಕೆರೆಗೆ ಹೋಗ್ಬೇಕು ಅಂತೇಳಿ ವರದಕೃಷ್ಣ ಪ್ರಭು ಜೊತೆ ನೋಡಿ ಹೋಗೋಕ್ ಮೊದ್ಲು ಲಕ್ಷ್ಮೀ ನರಸಿಂಹಸ್ವಾಮಿ ಅನುಮತಿ ಆಶೀರ್ವಾದ ತಗೊಳಕ್ಕೆ ನರಸಿಂಹಸ್ವಾಮಿ ವಿಗ್ರಹ ಮುಂದೆ ನೋಡಿ ಪ್ರಣಾಮ ಮಾಡಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೆ. ಚಳ್ಳಕೆರೆಗೆ ಹೋಗ್ತಿದ್ವಿ, ರಸ್ತೆ ಸುರಕ್ಷಿತವಾಗಿರ್ಲಿ, ಅಲ್ಲಿ ಓದೋಂಥದ್ದು ಉದ್ದೇಶ ಸರಿಯಾಗ್ಲಿ, ಅಲ್ಲಿ ನಮ್ಮನ್ನು ಸೇವೆಯಲ್ಲಿ ತೊಡಗಿಸ್ಕೊಳ್ರಿ. ನೋಡಿ ಹಿಂಗೆ ಸಹಜವಾಗಿ ಏನೋ ಒಂದು ಪ್ರಾರ್ಥನೆ ಮಾಡ್ಬೇಕು. ಹಂಗ್ ಮಾಡ್ತಿದ್ರೆ ಆ ಪೂಜಾರಿ ಭಗವಂತನ ಪಾದದಲ್ಲಿರುವಂತ ಹಣ್ಣನ್ನು ತಂದು ಕೈ ಕೊಟ್ಬಿಡ್ಬೇಕಾ. ನನಗೆ ರೋಮಾಂಚನ ಆಗ್ಬಿಡ್ತು. ಏನಪ್ಪಾ, ನಾ ಏನ್ ಕೇಳಲಿಲ್ಲ, ಅಲ್ಲಿರೋ ಹಣ್ಣು ಎತ್ಕೊಡ್ರಿ ಅಂತ ನಾನೇನು ಕೇಳಲಿಲ್ಲ. ನೋಡಿ ಹಿಂಗ್ ಹೋಗ್ತಿದ್ದೇನೆ, ಆಶೀರ್ವಾದ ನೋಡಿ ಕೃಪೆ ಬೇಕು ಅಂತ ಕೇಳ್ಕೊತಿದ್ದೇನೆ, ಅಲ್ಲಿರೋ ಹಣ್ಣು ತಂದು ಕೈ ಕೊಟ್ಬಿಟ್ರು. ನನ್ಗೆ ಹಣ್ಣು ಫಲವನ್ನ ತಂದು ಕೊಟ್ರೆ ಏನ್ ಅರ್ಥ ಇದು? ನೀವು ಭಗವಂತನ ಹೋಗೋ ಪಾದದಲ್ಲಿ ಕೆಲಸ ಎಲ್ಲ ಶುಭಕರವಾಗುತ್ತೆ, ಆಗುತ್ತೆ. ಪ್ರತಿಫಲನೂ ಸಿಗುತ್ತೆ ಅಂತ. ಫಲ ಮೊದ್ಲೇ ಕೊಟ್ಬಿಟ್ಟಿದ್ದಾರೆ ಭಗವಂತ. ಆಶೀರ್ವಾದ ನೋಡಿ, ಕೃಪೆ ನೋಡಿ. ನಾನು ಯಾನೋ ದೊಡ್ಡ ಮನುಷ್ಯ, ನನಗೆ ಲಕ್ಷ್ಮೀ ನರಸಿಂಹಸ್ವಾಮಿ ಆಶೀರ್ವಾದ ಮಾಡ್ಬಿಟ್ಟಿದ್ದಾನೆ ಹಂಗಲ್ಲ ಕೂಡ ದಿವ್ಯ ಒಂದು ಅನುಭವ. ನೋಡಿ ಆ ಪೂಜಾರಿ ಇರ್ತಾರಲ್ಲ ಬ್ರಾಹ್ಮಣರು, ನೋಡಿ ನಮಗೂ ಭಗವಂತನ ಮಧ್ಯದಲ್ಲಿ ನೋಡಿ ನಮಗಷ್ಟು ಯೋಗ್ಯತೆ ಇಲ್ಲ ಭಗವಂತನನ್ನ ಮಾತಾಡಕ್ಕೆ, ಆತನ ಸೇವೆ ಮಾಡಕ್ಕೆ ಕೂಡ ಅದೆಲ್ಲ ಇಲ್ಲ. ನಮಗೂ ಭಗವಂತನಿಗೂ ಮಧ್ಯದಲ್ಲಿ ಈ ತರದ್ ಯಾರೋ ಕೂಡ ಅವ್ರ ಜೀವನ ಪೂರ್ತಿ ಆತ್ಮ ಸಮರ್ಪಣೆ ಮಾಡಿಕೊಂಡು ಕೂಡ ಅಷ್ಟು ಆ ರೀತಿಯ ತಪಸ್ಸಿನ ಬದುಕು ಮಾಡಿ ನೋಡಿ ಭಗವಂತನಿಗೂ ನಮಗೂ ಮಧ್ಯೆ ಕೊಂಡಿಯಾಗಿ ಸಂಪರ್ಕ ನೋಡಿ ಆಗೋದಕ್ಕೋಸ್ಕರ ಒಬ್ರು ಇರ್ತಾರಲ್ಲಿ. ಅದನ್ನ ನಾನು ಹೇಳಕ್ ಪ್ರಯತ್ನ ಮಾಡ್ತಿದ್ದೀನಿ. ನೋಡಿ ಅವ್ರಿಗೆ ಹೆಂಗ್ ಅನ್ನಿಸ್ತು, ಏನ್ ಅನ್ನಿಸ್ತು ನೋಡಿ, ಆ ಹಣ್ಣು ತಂದು ಕೊಟ್ಬಿಟ್ರಿ. ಅಯ್ಯೋ ಸ್ವಾಮಿ ನೋಡಿ, ಹಂಗೆ ನೋಡಿ ಬ್ರಾಹ್ಮಣರು ಪೂಜಾರಿಗಳು ಅಂದ್ರೆ ನಾವು ಅವ್ರಿಗೆ ಗೌರವಿಸ್ಬೇಕು. ನೋಡಿ ಪೂಜಾರಿಗಳನ್ನ ಬೈದು, ಬ್ರಾಹ್ಮಣರನ್ನ ಬೈದು ನೋಡಿ ಭಗವಂತನನ್ನ ಆರಾಧಿಸ್ತೀವಿ ಅಂದ್ರೆ ಆಗತ್ತಾ? ಆಗೋದಿಲ್ಲ. ನೋಡಿ ಪ್ರಸಾದ ಪ್ರಣಾಮ ಮಂತ್ರ, ಪ್ರಸಾದ ತಿನ್ಬೇಕಾದ್ರೆ ಏನ್ ಹೇಳ್ತೀವಿ ನಾವು? ಪ್ರಸಾದ ತಿನ್ಬೇಕಾದ್ರೆ ಮಹಾಪ್ರಸಾದೆ ಗೋವಿಂದೆ ನಾಮ ಬ್ರಹ್ಮಣೆ ವೈಷ್ಣವ್ಯ ಸಗುಣವತಂ ರಾಜನ್ ವಿಶ್ವಾಸ ಆಯಿರೆ ಶರೀರಾಭಿದ್ಯಾಚಾರ ಜೋಡೇಂದ್ರಿಯ ಸಾಕು ಕಾಯ ಸಾಕು ಜೀವೆ ವಿಷಯ ಸಾಗರೆ. ಸಾಕು ಸಾಕು ಸಾಕು. ನೋಡಿ ಮೊದಲನೇ ಶ್ಲೋಕ ಮಾತ್ರ, ಮಹಾಪ್ರಸಾದೆ ಗೋವಿಂದೇ ನಾಮ ಬ್ರಾಹ್ಮಣ್ಯ ವೈಷ್ಣವೇ. ನೋಡಿ ಸ್ವಲ್ಪ ಪುಣ್ಯಂ ತನ್ ರಾಜನ್ ವಿಶ್ವಾಸನ ಏವ ಜಾಯತೆ. ನೋಡಿ ಆ ಮಹಾಪ್ರಸಾದದ ಬಗ್ಗೆ, ಗೋವಿಂದನ ಬಗ್ಗೆ ನೋಡಿ, ಗುರುಗಳ ಬಗ್ಗೆ, ಬ್ರಾಹ್ಮಣರ ಬಗ್ಗೆ, ಗೋವು ನೋಡಿ, ಮಹಾಪ್ರಸಾದ ಗೋವಿಂದೆ ನಾಮದ ಬಗ್ಗೆ, ನಾಮ ಬ್ರಾಹ್ಮಣ ಇದೆಲ್ಲವನ್ನ ವೈಷ್ಣವರು ಇವರೆಲ್ಲ ಸೇರ್ಕೊಳ್ಳುತ್ತೆ ಅದ್ರಲ್ಲಿ. ನೋಡಿ ಕೃಷ್ಣ ಗೋವಿಂದ ಒಬ್ಬನೇ ಅಲ್ಲ, ಗೋವಿಂದನ ಆತನ ನಾಮ, ಆತನ ಪ್ರಸಾದ, ಆತನ ನೋಡಿ ಭಕ್ತರು, ವೈಷ್ಣವರು, ಬ್ರಾಹ್ಮಣರು, ಅದೆಲ್ಲ ಒಟ್ಟು ಓಲ್ ಪ್ಯಾಕೇಜ್ ಆಗತ್ತದು. ನೋಡಿ ಹಂಗೆ ಸಮಗ್ರವಾಗಿ ಕಾಣ್ಬೇಕು. ಅದನ್ನೇ ಇಲ್ಲಿ ಬ್ರಾಹ್ಮಣ ಪೂಜೆ ಅಂತ ಹೇಳ್ತಿರೋದು. ಹಂಗಾಗಿ ನಮ್ಮ ಪರಂಪರೆಯಲ್ಲಿ ಬ್ರಾಹ್ಮಣರಿಗೆ ವಿಶೇಷವಾದಂತ ಸ್ಥಾನ, ಮಾನ, ಗೌರವ ಇರುತ್ತೆ. ಹಂಗಾಗಿ ಹಂಗೇ ಮುಂದುವರಿಬೇಕು. ಅದನ್ನ ಇಲ್ಲಿ ದ್ವಿಜ ಅಂತ ಹೇಳ್ತಿದ್ದಾರೆ. ದ್ವಿಜ ಅಂದ್ರೆ ಟ್ವೈಸ್ ಬಾರ್ನ್ ಅಂತ, ಎರಡನೇ ಹುಟ್ಟು ಪಡ್ಕೊಂಡವರು ಅಂತ. ನೋಡಿ ಇಲ್ಲಿ ಪ್ರಭುಪಾದರು ಬ್ರಾಹ್ಮಣರು ಅಂತ ಹೇಳ್ತಿದ್ದಾರೆ. ದ್ವಿಜ ಅಂದ್ರೆ ನೋಡಿ ನಾವು ಇನ್ನೂ ಒಂದ್ ಹೆಜ್ಜೆ ಮುಂದೆ ಹೋಗಿ ನೋಡಿ, ದ್ವಿಜರು ಅಂದ್ರೆ ಯಾರ್ಯಾರೆಲ್ಲ ಎರಡನೇ ದೀಕ್ಷೆ ತಗೊಂಡಿರ್ತಾರೋ ಅವ್ರೆಲ್ಲರನ್ನೂ ಹಂಗೆ ಗೌರವಿಸ್ಬೇಕು. ಎಲ್ಲಾ ಜೀವಿಗಳನ್ನು ಗೌರವಿಸ್ಬೇಕು. ಅದರಲ್ಲೂ ವಿಶೇಷವಾಗಿ ನೋಡಿ ಈ ತರದವರು ದ್ವಿಜರು ಅಂದ್ರೆ ಟ್ವೈಸ್ ಬಾರ್ನ್. ಕ್ಷತ್ರಿಯರು ಕೂಡ ಬರ್ತಾರೆ ಅದರಲ್ಲಿ, ವೈಶ್ಯರು ಕೂಡ ಬರ್ತಾರೆ. ನೋಡಿ ಅವ್ರಿಗೆಲ್ಲಾನು ಯಜ್ಞೋಪವೀತ ಆಗಿರುತ್ತೆ, ಜನಿವಾರ ಸಂಸ್ಕಾರ ಆಗಿರುತ್ತೆ. ನೋಡಿ ಹಂಗಾದವ್ರು ಹಂಗೆ ನಡ್ಕೋಬೇಕು. ಆಕ್ಚುಲಿ ಎರಡನೇವ್ರು ಹುಟ್ಟು ಪಡ್ಕೊಂಡವ್ರ ತರ ನಡ್ಕೋಬೇಕು. ನೋಡಿ ಅವ್ರನ್ನ ದ್ವಿಜರು ಅಂತ ಹೇಳೋದು. ನಮ್ಮ ಇಸ್ಕಾನಲ್ಲೂ ಕೂಡ ನೀವು ಈ
ವೈಷ್ಣವ ಸದಾಚಾರದಲ್ಲಿ ಇದನ್ನ ಹೇಳ್ಕೊಡ್ತಾರೆ. ಏನಂತ ಹೇಳ್ಕೊಡ್ತಾರೆ, ಯಾರಾದ್ರೂ 2ನೇ ದೀಕ್ಷೆ ಪಡ್ಕೊಂಡಿರೋ ಒಂದು ಹೈರಾರ್ಕಿ ಇದೆ, ರೆಸ್ಪೆಕ್ಟ್ ಕೊಡೋದಕ್ಕೆ, ಎಲ್ಲರನ್ನೂ ಗೌರವಿಸ್ಬೇಕು. ನೋಡಿ, ಸನ್ಯಾಸಿಗಳಿಗೆ ಟಾಪ್ ರೆಸ್ಪೆಕ್ಟ್ ಕೊಡ್ತಾರೆ ಅಲ್ವಾ. ನೋಡಿ, ರೂಪಾದ್ರ ಶಿಷ್ಯರು ಇರ್ತಾರೆ, ಗೃಹಸ್ಥರು ಇರ್ತಾರೆ, ರೂಪಾದ್ರ ಶಿಷ್ಯರ ಶಿಷ್ಯರು ಇರ್ತಾರೆ, ಸನ್ಯಾಸ ತಗೊಂಡಿರ್ತಾರೆ. ಸನ್ಯಾಸ ತಗೊಂಡವ್ರಿಗೆ ನೋಡಿ ವಯಸ್ಸಲ್ಲೂ ಚಿಕ್ಕವ್ರು ಇರ್ತಾರೆ. ನೋಡಿ, ಆ ದೀಕ್ಷೆ ತಗೊಂಡಿದ್ರಲ್ಲಿ ಎಲ್ಲದ್ರಲ್ಲೂ ಚಿಕ್ಕವರೇ ಇರ್ತಾರೆ. ಆದ್ರೆ ಸನ್ಯಾಸಿ ಬಂದ್ರೆ ಅವರಿಗೆ ಮೊದಲನೇ ರೆಸ್ಪೆಕ್ಟ್ ಕೊಡ್ಬೇಕು. ನೋಡಿ, ಹೈರಾರ್ಕಿ ಅಂತ ಹೇಳ್ತಾರೆ. ನೋಡಿ, ಹಂಗೆ ನೋಡಿ ಮೊದಲನೇ ಟಾಪ್ ಮೋಸ್ಟ್ ಸನ್ಯಾಸಿ ಇದನ್ನಲ್ವಾ. ನೋಡಿ, ಸನ್ಯಾಸಿ ಆಶ್ರಮಗಳಿಗೂ ಗುರು, ವರ್ಣಗಳಿಗೂ ಗುರು ಸನ್ಯಾಸಿ ಅಲ್ವಾ. ಅದರ ಇದು ಎರಡಕ್ಕೂ, ವರ್ಣ ಮತ್ತು ಆಶ್ರಮಕ್ಕೆ ಸನ್ಯಾಸಿ ಗುರು, ವಿಶೇಷವಾಗಿ ಆಶ್ರಮಕ್ಕೆ ಗುರು, ವರ್ಣಕ್ಕೂ ಕೂಡ ಗುರು ಆಗ್ತಾರೆ. ನೋಡಿ, ಅದೇ ತರ ನಮ್ಮ ಇಸ್ಕಾನಲ್ಲಿ ಈ ಪರಂಪರೆ. ಈಗ ಯಾರಿಗೆ ಫಸ್ಟ್ ಆರತಿ ಕೊಡ್ಬೇಕು ನೋಡಿರ್ತೀರಾ, ಭಗವಂತನಿಗೆ ಫಸ್ಟ್ ಆರತಿ ತೋರಿಸಿದ್ದು ಒಂದ್ ತಟ್ಟೆಲ್ಲ ಆರತಿ ತಗೊಂಡ್ ಬರ್ತಾರೆ. ಅಲ್ಲಿ ಯಾರಿಗೆ ನಾವು ಫಸ್ಟ್ ಹೋಗಿ ಕೊಡ್ಬೇಕು ಅಂತ ಪ್ರಶ್ನೆ ಬರುತ್ತೆ. ಯಾರಿಗೆ ಕೊಡ್ಬೇಕು? ಸನ್ಯಾಸಿಗಳ ಕೊಡ್ಬೇಕು. ಆಮೇಲೆ ಪ್ರಭುಪಾದರು ಸೀನಿಯರ್ ಮೋಸ್ಟ್ ಯಾರು ದೀಕ್ಷೆ ತಗೊಂಡಿರ್ತಾರಲ್ಲ ಅವ್ರಿಗೆ ಕೊಡ್ಬೇಕು. ಅದರಲ್ಲೂ ಕೂಡ ವಿಶೇಷವಾಗಿ ಯಾರು ಬ್ರಾಹ್ಮಣ ದೀಕ್ಷೆ ತಗೊಂಡಿದಾರೋ ಅವ್ರಿಗೆ ಕೊಡ್ಬೇಕು. ನೋಡಿ, ಈಗ ನಾನು ನೋಡಿ ಯಾರಾದ್ರೂ ಸರಿ ಒಂದ್ ಅಲ್ಲಿ ಗುಂಪಲ್ಲಿ ದ್ವಿಜರಿದ್ರೆ, ನಾನು ಹೇಳೋದು ಅರ್ಥ ಆಗ್ತಿದೀವ? ಅವ್ರಿಗೆ ಗೌರವ ಕೊಡ್ಬೇಕು. ಏನೇನ್ ಗೌರವ? ಹೇಗೆ? ನೀವು ದೇವಸ್ಥಾನದಲ್ಲೇನೆ ಸದಾಚಾರದಲ್ಲಿ ಈ ತರ ನೋಡ್ತೀರಿ, ಒಂದು ಆರತಿ ತಟ್ಟೆ ಫಸ್ಟ್ ಅವ್ರಿಗೆ ಕೊಡೋದು, ನೋಡಿ ಒಂದು ಹೂ ಆಗ್ಲಿ, ಎಲ್ಲವನ್ನು ಕೂಡ ನಮ್ಮ ಗೌರವ ರೆಸ್ಪೆಕ್ಟ್ಸು ಏನೆಲ್ಲ ಯಾವ್ದೆಲ್ಲ ರೀತಿ ಕೊಡ್ಬೋದು ಅವ್ರಿಗೆ ಕೊಡ್ಬೇಕು ಅಂತ. ನೋಡಂಗೆ ನೋಡಿ, ದ್ವಿಜರು ಸೆಕೆಂಡ್ ಇನಿಷಿಯೇಟೆಡ್ ಬ್ರಾಹ್ಮಣ ದೀಕ್ಷೆ ತಗೊಂಡಿರೋರಿಗೆ ಕೊಡ್ಬೇಕು. ನೋಡಿ, ಎರಡನೇ ಅಂತ. ಮೂರನೇದು ನೋಡಿ, ವಯಸ್ಕರು ಯಾರು ಹಿರಿಯರು ಬೈ ಬರ್ತ್ ಇರ್ತಾರಲ್ಲ ಅವ್ರಿಗೂ ಕೂಡ ಕೊಡ್ಬೇಕು. ನೋಡಿ, ಈ ತರದ್ದು ಒಂದು ಹೈರಾರ್ಕಿ ಅಂತ ಇದೆ ನೋಡಿ. ಹಂಗೆ ಬ್ರಾಹ್ಮಣರ ಪೂಜೆ, ಗುರುವಿನ ಪೂಜೆ. ನೋಡಿ, ಮೊನ್ನೆ ರೂಪಾದರ ವ್ಯಾಸ ಪೂಜಾ ಗ್ಲೋರಿಫಿಕೇಶನ್ ಅಲ್ಲಿ ನೋಡಿ, ಶಿರಾದಿಂದ ವಿಜಯಮ್ಮ ಮಾತಾಜಿಯವರು ಹೇಳ್ತಿದ್ರು. ನೋಡಿ, ಶಿರಾದಲ್ಲಿ ವಿಜಯಮ್ಮ ಮಾತಾಜಿಯವರು ಬಹಳ ದೊಡ್ಡ ಕೃಷ್ಣ ಪ್ರಜ್ಞೆ ಪ್ರಚಾರ ಮಾಡ್ತಿದ್ದಾರೆ. ಅವರು ಹೆಂಗೆ ಕೃಷ್ಣ ಪ್ರಜ್ಞೆಗೆ ಬಂದ್ರು, ಹೆಂಗೆ ಅನ್ನುವಂತ ಒಂದು ಸಣ್ಣ ಅನುಭವ ಅಲ್ಲೇ ಹೇಳ್ತಿದ್ರು. ನೋಡಿ, ಮಾತಾಜಿಯವರು ಮೊದಲನೇ ಸರ್ತಿ ನಮ್ಮ ಇಸ್ಕಾನ್ ಮಂದಿರ ಒಳಗಡೆ ಬಂದಾಗ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಸೀದಾ ಹೋಗಿ ಶ್ರೀ ವಿಗ್ರಹಗಳಿಗೆ ಪ್ರಣಾಮ ಮಾಡಕ್ ಹೋಗ್ತಿರ್ತಾರೆ. ಅವರ ಶಿಕ್ಷಾ ಗುರುಗಳಾದಂತ ನಮ್ಮ ಹಿರಿಯ ಭಕ್ತರಾದಂತ ನಮ್ಮ ಸುರನಾಥ್ ಗಿರಿಧರ್ ಪ್ರಭುಜಿಯವರು ಅವ್ರಿಗೆ ಒಂದು ನಿರ್ದೇಶನ ಕೊಡ್ತಾರೆ. ಅವ್ರಿಗೆ ಹೇಳ್ತಾರೆ, ಮಾತಾಜಿ ಹಂಗಲ್ಲ, ಮಂದಿರ ಪ್ರವೇಶ ಮಾಡಿದಾಗ ಮೊದ್ಲು ಅಲ್ಲಿ ಹೋಗ್ಬಾರ್ದು, ಮೊದ್ಲು ಗುರು ಹತ್ರ ಬರ್ಬೇಕು. ನೋಡಿ, ಇವ್ರ ಹತ್ರ ಬರ್ಬೇಕು, ಪ್ರಭುಪಾದರ ಹತ್ರ ಬರ್ಬೇಕು, ಅಲ್ಲಿ ಪ್ರಣಾಮ ಮಾಡಿ ಆಮೇಲೆ ಶ್ರೀ ವಿಗ್ರಹ ಹತ್ರ ಹೋಗ್ಬೇಕು ಅಂತ ಹೇಳಿದ್ರಂತೆ. ಹೌದಾ, ಅದ್ಯಾಕೆ ಅಂತ ಕೇಳಿದ್ರಂತೆ. ನೋಡಿ, ಪ್ರಣಾಮ ಮಾಡಿದ್ಮೇಲೆ ಅವಾಗ ಹೇಳದಂತೆ ಸುರನಾಥ್ ಪ್ರಭುವರು, ನೋಡಿ ಇಲ್ಲಿ ಬಂದು ಇವ್ರ ಕೃಪೆ ಪಡ್ಕೊಂಡ್ರೇನೆ ಅವ್ರ ಕೃಪೆ ಸಿಗೋದು, ಇಲ್ಲಿದ್ರೆ ಅವ್ರ ಹತ್ರ ನೇರವಾಗಿ ಹೋದ್ರೆ ಅವ್ರಿಗೂ ನಿಮ್ಗೆ ಏನ್ ಸಂಬಂಧ, ಅಲ್ಲಿ ಕೊಡೋರು ಯಾರು ನಿಮ್ಗೆ ಕೃಪೆ ಅಂತ ಕೇಳಿದ್ರು. ಇಲ್ಲಿ ಬಂದು ಅಲ್ಲೋಗ್ರಿ ಅಂತ ಹೇಳಿದ್ರಂತೆ. ನೋಡಿ, ಇಲ್ಲಿ ಬಂದು ಗುರುಗಳ ಹತ್ರ ಪ್ರಣಾಮ ಮಾಡಿ ಅನುಮತಿ ತಗೊಂಡು ನೋಡ ಅಲ್ಲಿ ಕೃಷ್ಣನ ಹತ್ರ ಹೋದ್ರೆ ಕೃಷ್ಣ ಗುರುತಿಸ್ತಾನೆ. ನೋಡಿ, ಇದೇ ತರನೇ ರಾಮಾಯಣದಲ್ಲಿ ಕೂಡ ಆಗುತ್ತೆ. ಈ ರಾಮ ಮತ್ತೆ ಲಕ್ಷ್ಮಣ ದೇವರು ನೋಡಿ ಸುಗ್ರೀವನನ್ನ ಭೇಟಿ ಮಾಡಕ್ ಬರ್ತಾರೆ. ನೋಡಿ, ಹನುಮಂತ ನೋಡಿ ಒಬ್ಬ ಕೊಂಡಿಯಾಗಿ, ಒಬ್ಬ ವೈಷ್ಣವನಾಗಿ ನೋಡಿ ಆ ಸಂದರ್ಭದಲ್ಲಿ ನೋಡಿ ಅವರಿಬ್ಬರಿಗೆ ಬೆಸುಗೆ ಸಂಬಂಧವನ್ನ ಮಾಡ್ತಿರ್ತಾನೆ. ನಿಮ್ಗೆ ಗೊತ್ತು ರಾಮಾಯಣದ ಕತೆ, ಗೊತ್ತಾ? ಈ ತರ ಸೀನ್ ನೋಡಿದೀರಾ ಹೌದು ಪ್ರಭುಜಿ. ಅಲ್ವಾ? ಕಿಷ್ಕಿಂದ ಕಾಂಡ ಅಲ್ವಾ? ನೋಡಿ, ಪ್ರಥಮ ಭೇಟಿ ಹನುಮಂತ ರಾಮ ಲಕ್ಷ್ಮಣ ಸುಗ್ರೀವನ ಹತ್ರ ಮತ್ತೆ ಕರ್ಕೊಂಡು ಬಂದು ಭೇಟಿ ಮಾಡಿಸ್ತಾನೆ. ಆ ಸಂದರ್ಭದಲ್ಲಿ ಸುಗ್ರೀವ ಲಕ್ಷ್ಮಣ ದೇವರಿಗೆ ಗೌರವನೇ ಕೊಟ್ಟಿರೋದಿಲ್ಲ.
ಕೂತ್ಕೋ ಅಂತ ಕೂಡ ಹೇಳಿರೋದಿಲ್ಲ. ನೋಡಿ, ಪ್ರಭು ಶ್ರೀರಾಮಚಂದ್ರನ ಜೊತೆಗೆ ಸಂಭಾಷಣೆ, ಮಾತುಕತೆ, ಕೃಪೆನೇ ಪಡ್ಕೊಂಡಿದ್ದೆ. ನೋಡಿ, ಆ ಗುರು ಮುಖಾಂತರ ನೋಡಿ ಕೃಪೆ ಪಡ್ಕೊಂಡಿರ್ತೀರ. ನೋಡಿ, ಹೀಗೆ ಹಿಂಗಾದಾಗ ಮುಂದೆ ನೋಡಿ ಇದಕ್ಕೆ ದಂಡನೆ ಆಗತ್ತೆ. ಯಾವ ತರ ಹಿಂಗಾಗತ್ತೆ ದಂಡನೆ? ಮಾಲಿ ಹತ್ರ ಚೆನ್ನಾಗಿ ಹೊಡಿಸ್ಕೊಳ್ತಾನೆ ಪ್ರಭುಜಿ. ಹಾ, ವೆರಿ ಗುಡ್ ಮಾತಾಜಿ. ಅವ್ರ ಮಾಲೆ ಆಮೇಲೆ ಹಾಕ್ತಾರೆ, ಆಗ ಹಾ. ತಲೆ ಬಾಗ್ತಾರಲ್ಲ, ಅದು ತ್ರಿಪ್ಪೆ ಸಿಗುತ್ತೆ ಅವ್ರಿಗೆ. ಹಾ, ನೋಡಿ ಯುದ್ಧಕ್ಕೆ ನೋಡಿ ಕಳಿಸಿದ್ರೆ ವಾಲಿ ಜೊತೆಗೆ ಸುಗ್ರೀವನ್ ಚೆನ್ನಾಗಿ ಓಡಿಸ್ಕೊಂಡ್ ಬರ್ತಾನೆ. ಬಂದ್ಮೇಲೆ ನೋಡಿ ಸುಗ್ರೀವ ಕೇಳ್ತಾನೆ, ಯಾಕೆ ಹಿಂಗ್ ನನ್ನನ್ನು ಚೆನ್ನಾಗಿ ಓಡಿಸ್ತ್ರಿ? ಆಮೇಲೆ ಅಲ್ಲಿ ಹೇಳ್ತಾರೆ, ನೀವಿಬ್ರು ಒಂದೇ ತರ ಇದ್ರಿ, ನನಗೆ ಬಾಣ ಬಿಟ್ಟಿದ್ರೆ ಆತನಿಗೆ ಬಾಣ ಬಿಡೋ ಬದಲು ನಿಮ್ಗೆ ಬಿಟ್ಬಿಟ್ಟಿದ್ರೆ ಏನಾಗ್ಬಿಡ್ತಿತ್ತು. ನೋಡಿ ಇದೆಲ್ಲ ಹೇಳ್ತಾರೆ ಭಗವಂತ ಸ್ವಾಮಿ. ಆದ್ರೆ ನಿಜ ಏನಂತಂದ್ರೆ ಲಕ್ಷ್ಮಣನ ಕೃಪೆ ಇನ್ನೂ ಸಿಕ್ಕಿರೋದಿಲ್ಲ. ನೋಡಿ, ಅವಾಗ ಲಕ್ಷ್ಮಣ ದೇವರ ಕಡೆಯಿಂದ ಒಂದು ವಿಜಯ ಹೂಮಾಲೆ ಹಾಕ್ಸೋದು. ನೋಡಿ, ಗುರುಗಳು ಕೃಪೆ ಕೊಟ್ಟಾಗ ಭಗವಂತನ ಕೃಪೆ ಸಿಗತ್ತೆ. ನೋಡಿ, ಲಕ್ಷ್ಮಣನ ಹೂವಿನಾರ ಆಶೀರ್ವಾದ, ಆ ಕೃಪೆ ಸಿಕ್ಕಾಗ್ಲೇನೆ ಸುಗ್ರೀವನಿಗೆ ಒಳ್ಳೇದು ಶುರುವಾಗೋದು, ಒಳ್ಳೇದೆಲ್ಲ ಶುರುವಾಗೋದು. ಅದೇ ತರನೇ ನಮ್ಮ ನಿತ್ಯಾನಂದ ಪ್ರಭುಗಳು ನೋಡಿ, ನಾವು ಪಾಣಿಯಾಟಿ ಚಿಡದಹಿ ಹಬ್ಬ ಮಾಡ್ತಿರಲ್ವಾ, ರಘುನಾಥ ದಾಸ ಠಾಕೂರ, ರಘುನಾಥ ದಾಸ ಗೋಸ್ವಾಮಿ ನೋಡಿ ಬೈಪಾಸ್ ಮಾಡ್ತಿರ್ತಾರೆ. ಯಾರನ್ನ ಬೈಪಾಸ್ ಮಾಡ್ತಿರ್ತಾರೆ? ನಿತ್ಯಾನಂದ ಪ್ರಭುಗಳನ್ನ. ಯಾರನ್ನ ಭೇಟಿ ಮಾಡಕ್ಕೆ? ಚೈತನ್ಯ ಮಹಾಪ್ರಭುಗಳು ಕೃಪೆ ಕೊಡ್ತಿದ್ದಕ್ಕೆ. ಹಾ, ಇದನ್ನ ಬೈಪಾಸ್ ಮಾಡ್ತಿರ್ತಾರೆ. ಗುರುವಿನ ಪೂಜೆ ಇಲ್ಲದೆ, ಗುರುಗಳ ಅನುಮತಿ ಇಲ್ಲದೆ ನೋಡಿ, ಗುರುಗಳು ನೋಡಿ, ಕೃಷ್ಣ ಗುರುಗಳ ಸ್ವತ್ತು, ಅವ್ರ ಓನರ್ ಅವರು. ನೋಡಿ, ಅದನ್ನೇ ನಾವು ಗುರು ಅಷ್ಟಕಮಲ್ಲಿ ಹೇಳ್ತೀವಿ. ನೋಡಿ, ಗುರು ಪೂಜೆಯಲ್ಲಿ ಹೇಳ್ತೀವಿ, ಕೃಷ್ಣ ಹೇ ತುಮಾರ ಅಂತ ಬರುತ್ತಲ್ಲಿ. ನೋಡಿ, ಯಾರಿಗಾದ್ರೂ ಪ್ರಾರ್ಥನೆ ಗೊತ್ತಾ ಹಾಡು? ಕೃಷ್ಣ ಹೇ ತುಮಾರ ಅಂತ ಹೇಳ್ತಾರೆ. ಕೃಷ್ಣ ನಿನ್ನವನು, ನಿನ್ನ ಆಸ್ತಿ ಅಂತ ಬರುತ್ತೆ. ಗುರು ಪೂಜೆಯಲ್ಲಿ ಬರುತ್ತೆ. ಪ್ರಭುಪಾದರು ನೋಡಿ ಹೆಂಗೆ ಈಸ್ ಎ ಕಸ್ಟೋಡಿಯನ್. ಹಂಗೆ ಗುರುಗಳು ಮುಖ್ಯ ಆಗ್ತಾರೆ. ಗುರುಗಳು ಇಲ್ಲದೆ ಕೃಷ್ಣ ಸಿಗೋದಿಲ್ಲ. ನೋಡಿ, ಹಿಂಗೆ ಬಹಳಷ್ಟು ಉದಾಹರಣೆಗಳಿದಾವೆ. ನೋಡಿ, ಅದಕ್ಕೆ ನಮ್ಗೆ ಗುರುಗಳು ಬೇಕಾ? ಗುರುಗಳಲ್ಲೂ ಕೂಡ ವಿಭಾಗಗಳು. ನೋಡಿ, ಪ್ರತಪದಕ್ಷಕ ಗುರುಗಳು ನೋಡಿ, ಇಲ್ಲ ಯಾರೋ ಒಬ್ರು ಇಸ್ಕಾನಿಗೆ ಬಂದು ಕನೆಕ್ಟ್ ಮಾಡ್ಕೊಟ್ಟಿರ್ತಾರೆ ನೋಡಿ ನಿಮ್ಮನ್ನ. ಯಾರ್ಯಾರು ಮಾಡಿದ್ರು ಅಂತ ಒಂದು ಕ್ಷಣ ನೆನ್ಸ್ಕೊಳ್ಳಿ ಈ ಕ್ಷಣದಲ್ಲಿ, ಅಲ್ವಾ? ಗುರುವಿನ ಪೂಜೆ ನೋಡಿ, ಅಲ್ಲಿ ಯಾರು ಪ್ರತಪದಕ್ಷಕ ಗುರುಗಳು ಇರ್ತಾರೆ, ಯಾರು ನಿಮ್ಗೆ ಕನೆಕ್ಟ್ ಮಾಡಿರ್ತಾರೆ ನೋಡಿ. ಕನೆಕ್ಟ್ ಮಾಡಿರೋರ್ನ ಈ ಕ್ಷಣದಲ್ಲಿ ನಾವು ನೆನ್ಸ್ಕೋಬೇಕು. ನೆನ್ಸ್ಕೊತಿದ್ದೀರಾ? ನೆನ್ಸ್ಕೊಂಡ್ರ ಮಾತಾಜಿ? ನೆನೆಸ್ಕೊಳ್ತಾ ಇದೀವಿ ಪ್ರಭು. ಎಲ್ಲ ನೆನ್ಸ್ಕೊಳ್ಳಿ. ನೆನೆಸ್ಕೊಳ್ತೀವಿ ಪ್ರಭು. ಪ್ರಭುಜಿ, ನಮ್ ಸ್ಕೂಲ್ ಟೈಮ್ ಅಲ್ಲಿ ಒಂದು ದೋಹೆ ಇತ್ತು, ಗುರು ಗೋವಿಂದ್ ದೋಹು ಕಡೆ ಕಾಕೆ ಲಾಖೋ ಪಾಯ್ ಬರಿಹಾರಿ ಗುರು ಆಪ್ನೆ ಗೋವಿಂದ ದಿಯೋ ಬದಾಯ. ಅಂದ್ರೆ ಗೋವಿಂದನನ್ನು ತೋರಿಸ್ಕೊಟ್ಟವ್ರು ನೀವೇ, ಗೋವಿಂದ ಗುರುಗಳು, ಹಾಗಾಗಿ ನಿಮ್ಗೆ ಫಸ್ಟ್ ನಾನು ಕಾಲಿಗೆ ಅಡ್ಡ ಬೀಳ್ತೀನಿ ಅಂತ. ಅಂದ್ರೆ ಗುರು ಮತ್ತೆ ಗೋವಿಂದ ಇಬ್ರು ಬಂದಾಗ ಮೊದಲಿಗೆ ಯಾರಿಗೆ ನಮಸ್ಕಾರ ಮಾಡ್ಬೇಕು ಅಂದ್ರೆ ಗುರುಗೆ ಮಾಡ್ಬೇಕು. ಯಾಕಂದ್ರೆ ಅವರೇ ಇವ್ರು ಭಗವಂತ ಅಂತ ನಮ್ಗೆ ತೋರ್ಸ್ಕೊಟ್ಟಿರೋದು ಅಂತ ಹೇಳ್ತಾರೆ. ಹೌದು ಹೌದು ನೋಡಿ, ಹಂಗೆ ಆ ಒಂದು ಭಾವದಲ್ಲಿ ನೋಡಿ, ನಾವು ಕೆಲವೊಂದು ಪರಂಪರೆಗಳೇನಾಗ್ಬಿಡುತ್ತೆ, ಗೋವಿಂದನನ್ನು ಬಿಟ್ಟು ಬರೀ ಗುರುನೇ ಪೂಜೆ ಮಾಡ್ತಾರೆ. ಆಕ್ಚುಲಿ ಇದು ತಪ್ಪು. ಇದು ನಮ್ಮ ಗೌಡಿಯ ವೈಷ್ಣವ ಪರಂಪರೆಯಲ್ಲಿ ಇದನ್ನು ಒಪ್ಪೋದಿಲ್ಲ. ಕೆಲವೊಂದು ಪರಂಪರೆಗಳು ಹಿಂಗ ಆಗ್ಬಿಟ್ಟಿದಾವೆ, ಅದನ್ನ ಹೆಸರೆಲ್ಲ ಹೇಳಲ್ಲ ನಾನು. ನೋಡಿ, ಅಲ್ಲಿ ಗೋವಿಂದನನ್ನ ಪೂರ್ತಿಯಾಗಿ ಮರೆತು ಪಕ್ಕಕ್ಕಿಟ್ಟು ಬರೀ ಗುರುನೇ ಇಟ್ಕೊಂಡಿರ್ತಾರೆ. ನಾನು ಹೆಸರು ಹೇಳೋದಿಲ್ಲ, ನೀವೇ ಯೋಚನೆ ಮಾಡಿ, ಕಲ್ಪನೆ ಮಾಡ್ಕೊಳ್ಳಿ. ಆ ಗುರುಗಳನ್ನೇ ದೇವರು ಅಂತ ಪೂಜಿಸ್ತಿರ್ತಾರೆ. ಆ ಗುರುಗಳಿಗೆ ನೋಡಿ, ಆ ಸ್ಥಾನಮಾನ ಗೌರವ, ಕೃಷ್ಣನನ್ನ ಸಂಪೂರ್ಣವಾಗಿ ಮರೆತ್ಬಿಟ್ಟು ನೋಡಿ, ಹಂಗಲ್ಲ, ಹಂಗ್ ಮಾಡ್ಬಾರ್ದು. ಇದನ್ನ ಗುರು ಪರಂಪರೆ ಒಪ್ಪಲ್ಲ. ಎರಡು ಜೊತೆ ಗುರು ಕೃಷ್ಣ ಕೃಪಾಪಾಯ್ ಭಕ್ತಿಲತಾ ಬೀಜ, ಎರಡು ಜೊತೆಗೆ ಹೋಗ್ಬೇಕು. ಗುರು ಕೃಷ್ಣನ ಕೃಪೆಯಿಂದ ಗುರುಗಳು ಸಿಗ್ತಾರೆ, ಗುರುಗಳ ಕೃಪೆಯಿಂದ ಕೃಷ್ಣ ಸಿಗ್ತಾನೆ. ನೋಡಿ, ನೋಡಿ ಹಿಂಗೆ ಕೃಷ್ಣನನ್ನು ಪೂಜಿಸಿದ್ರೆ ನಮ್ಗೆ ಗುರುಗಳ ಹತ್ರ ಕಳಿಸ್ಕೊಡ್ತಾರೆ, ಗುರುಗಳ ಕನೆಕ್ಟ್ ಮಾಡ್ಕೊಡ್ತಾರೆ. ನೋಡಿ, ಗುರುಗಳು ಏನ್ ಮಾಡ್ತಾರೆ? ಕೃಷ್ಣನ್ ಕನೆಕ್ಟ್ ಮಾಡ್ತಾರೆ.
ಗುರುಗಳು ಆ ಕೃಷ್ಣನ ಸ್ಥಾನವನ್ನ ಕಿತ್ಕೊಳ್ಳಲ್ಲ, ಆಕ್ಯುಪೈ ಮಾಡಲ್ಲ, ಅವ್ರು ಬಯಸಲ್ಲ. ನೋಡಿ ಅವರು ಕೃಷ್ಣನ್ ಪೂಜೆ ಬಿಟ್ಟು ನನ್ನೇ ಪೂಜೆ ಮಾಡಿ ಅಂತ ನೋಡಿ ಅವ್ರು ಬಯಸಲ್ಲ. ನೋಡಿ ಇದು ಇವತ್ತು ಹಿಂಗೆಲ್ಲ ಆಗ್ತಾ ಇದೆ. ನೋಡಿ ನಾನು ಹೆಸರು ಹೇಳಕ್ ಹೋಗಲ್ಲ, ನೀವೇ ಯೋಚನೆ ಮಾಡಿ ಯಾರ್ಯಾರು ಏನೇನು ಎಲ್ಲೆಲ್ಲಿ ಹೀಗೆ ಆಗ್ತಾ ಇದೆ ಅಂತೇಳಿ ಬಹಳಷ್ಟು ಉದಾಹರಣೆ ಇದೆ. ನೋಡ್ರಿ ಹಂಗೆ ಈ ತರ ಮಾಡ್ಬಾರ್ದು. ನೋಡಿ ಈ ಥರದ್ದೆಲ್ಲ ಮಾಡ್ಬಾರ್ದು. ಗುರುಗಳ ಸ್ಥಾನ ಗುರುಗಳದು, ಕೃಷ್ಣನ ಸ್ಥಾನ ಕೃಷ್ಣನ್. ಇವರಿಬ್ಬರು ಕೃಪೆ ಕೂಡ ಬೇಕು. ನೋಡಿ ಗುರು ಕೃಷ್ಣ ಕೃಪಾ ಪಾಯ್ ಭಕ್ತಿ ಲತಾ ಬೀಜ ಆಗತ್ತೆ ಹೊರತು ನೋಡಿ ಗುರು ನೋಡಿ ಹಾರ ಮುನಿದರೆ ಗುರು ಕಾಯ್ಬಾ ಅಂತ ಹೇಳ್ತಾರೆ. ಹೌದು, ಅದನ್ನೇ ಈಗ ಹೇಳಿದ್ದು ಅಲ್ವಾ? ನೋಡಿ ಗುರುನೇ ಮುನಿದ್ರೆ ಯಾರು ಅನ್ನೋದು ಪ್ರಶ್ನೆ ಅಲ್ವಾ? ಹಂಗೆ ಗುರುವಿನೂ ಬೇಕು, ಗುರುವಿನ ಮುಖಾಂತರ ಗೋವಿಂದನನ್ನು ಪಡಿ. ನೋಡಿ ಗೋವಿಂದನ ಸ್ಥಾನ ಕಿತ್ತಾಕಿ ಗುರುವಿನ ಸ್ಥಾನ ಅಲ್ಲಿ ಕೂರಿಸಿ ನೀನೇ ಜಯ ಜಗದೀಶ ಹರೇ ಅಂತ ಹೇಳಿ ಪೂಜೆ ಮಾಡಬಾರ್ದು. ನೋಡಿ ಹಂಗೆ ನಮ್ಗೆ ಗೊತ್ತಿರ್ಬೇಕು. ಹರೇ ಕೃಷ್ಣ. ಅಂದ್ರೆ ಅದು ಒಂದು ಗಾದೆನೇ ಹೇಳ್ತಾರಲ್ಲ ಪ್ರಭು, ಹರಿ ಮುನಿದರೆ ಗುರು ಕಾಯುವನು, ಗುರು ಮುರಿದರೆ ಕಾಯುವರು ಯಾರು ಅಂತ. ಹೌದು 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 ಹೌದು. ನೋಡಿ ಹಂಗೆ ಇದು ಕೂಡ ಮುಖ್ಯ, ಗುರುವಿನ ಪೂಜೆ. ನೋಡ್ರಿ ಪ್ರಭುಪಾದರು ಇಲ್ಲಿ ಅನುವಾದ ಹೆಂಗ್ ಮಾಡಿದ್ದಾರೆ, ಪ್ರಾಜ್ಞಾ ಅಂದ್ರೆ ಇಲ್ಲಿ ಪೂಜಾರ್ಹ ವ್ಯಕ್ತಿಗಳು ಅಂತ ಹೇಳ್ತಿದ್ದಾರೆ. ಆ ಪೂಜಾರ್ಹ ವ್ಯಕ್ತಿಗಳು ಯಾರು ಅನ್ನೋದು ಕೂಡ ಸ್ಪಷ್ಟ ಆಗ್ಬೇಕಲ್ವ ನಮ್ಗೆ. ಹಾ ಕರೆಕ್ಟ್. ದಿವ್ಯ ಮಾತಾಜಿಯವರೇ, ದಿವ್ಯ ಮಾತಾಜಿಯವ್ರ ಮೆಸೇಜ್ ಹಾಕಿದರೆ ನೋಡಿ, ಅಲ್ಲಿ ನೋಡೋದು ಕರೆಕ್ಟ್. ನೋಡಿ ಹಂಗೆ ಇನ್ನು ಬೇರೆ ಬೇರೆ ಪರಂಪರೆಗಳಲ್ಲೂ ಕೂಡ ಹಿಂಗೆ ಇದಾವೆ ನೋಡಿ. ಉದಾಹರಣೆಗೆ ನೋಡಿ ಮಾತಾಜಿಯವ್ರ ಮೆಸೇಜ್ ಅಲ್ಲಿ ಹಾಕಿರೋ ಪ್ರಕಾರ ನೋಡಿ, ಆಮೇಲೆ ಇನ್ನೂ ಕೂಡ ನೀವು ಹಂಗೆ ಯೋಚನೆ ಮಾಡಿ, ಇನ್ನೂ ಬಹಳಷ್ಟು ಎಕ್ಸಾಂಪಲ್ ಸಿಗ್ತವೆ, ಒಂದಲ್ಲ ಎರಡಲ್ಲ. ನೋಡಿ ಅದನ್ನೇ ಧರ್ಮ ಗ್ರಂಥಗಳನ್ನ ಮರ್ತು ಬಿಟ್ರೆ ಹಿಂಗಾಗ್ಬಿಡುತ್ತೆ ನೋಡಿ. ಹಂಗೆ ನೋಡಿ ಪ್ರಭುಪಾದರು ಪ್ರಾಜ್ಞರು ಅನ್ನುವಂಥದ್ದಕ್ಕೆ ವಿಶೇಷವಾದಂತ ಹೆಸರುಗಳು ಹೇಳ್ತಿದ್ದಾರೆ ನೋಡಿ. ಈ ಪ್ರಾಜ್ಞರು ಅಂದ್ರೆ ಯಾರು ಅಂತ ಇಲ್ಲಿ ಹೇಳ್ತಿದ್ದಾರೆ. ಯಾರು? ತಂದೆ ತಾಯಿ ಅಂತ ಹಿರಿಯರ ಪೂಜೆ ಅಂತ ಹೇಳ್ತಿದ್ದಾರೆ ನೋಡಿ. ನಾವೀಗ ಭಾದ್ರಪದ ಪೌರ್ಣಿಮೆ ಬರ್ತಾ ಇದೆ ನೋಡಿ, ಅಲ್ಲಿಂದ ನಮ್ಗೆ ಮಹಾಲಯ ಅಮಾವಾಸ್ಯೆ ಬರುತ್ತೆ ನೋಡಿ. ಹಿರಿಯರ ಪೂಜೆ ಅಂತ ಮಾಡ್ತಾರ ನಿಮ್ಮ ಮನೆಗಳಲ್ಲಿ? ಮಾಡ್ತೀರಿ ಅಲ್ವಾ? ಪೂರ್ವಿಕರು ಹಿರಿಯರ ಪೂಜೆ ಅಂತೆಲ್ಲ ಮಾಡ್ತೀರಿ. ಪ್ರತ್ಯಕ್ಷವಾಗಿ ಜೀವಂತವಾಗಿರುವಂತ ತಂದೆ ತಾಯಿಗಳು ನೋಡಿ. ನಾ ಅಂದ್ಕೊಳ್ತಾರೆ ಕೃಷ್ಣ ಕಾನ್ಶಿಯಸ್ ಹೋದ್ರೆ ತಂದೆ ತಾಯಿಗಳನ್ನ ಊಟ ಹಾಕಲ್ಲ, ಮರ್ತ್ ಬಿಡ್ತಾರೆ, ಬಿಟ್ಟು ಹೋಗ್ಬಿಡ್ತಾರೆ, ನೋಡಿ ಆಶ್ರಮ ಸೇರ್ಕೊಂಡ್ಬಿಡ್ತಾರೆ, ಸನ್ಯಾಸಿಗಳಾಗ್ಬಿಡ್ತಾರೆ. ನೋಡಿ ಹಂಗಲ್ಲ ನೋಡಿ. ಒಬ್ರು ಭಕ್ತರು ಹೇಳ್ತಿದ್ರು, ಒಂದು ಬ್ರಹ್ಮಚಾರಿ ಭಕ್ತ ಹೇಳ್ತಿದ್ರು ನೋಡಿ, ಅವರು ಕೃಷ್ಣ ಪ್ರಜ್ಞೆಗೆ ಬಂದಾಗ ತುಂಬಾ ಅಪೋಷನ್ ಇತ್ತಂತೆ ಅವ್ರ ಅಪ್ಪ ಅಮ್ಮೆಯಿಂದ ನೋಡಿ. ಅವ್ರ ಬಗ್ಗೆ ತುಂಬಾ ತಿರಸ್ಕಾರ ಇತ್ತು, ನನ್ ಮಗ ಹಿಂಗೆ ಮೋಸ ಮಾಡ್ಬಿಟ್ಟ, ಬಿಟ್ಟು ಹೋಗ್ಬಿಟ್ಟ ನೋಡಿ, ಈ ತರದ್ದೆಲ್ಲ. ಅವ್ರಿಗೆ ಈ ತರ ಇನ್ನು ಬೇರೆ ಮಕ್ಕಳು ಇದ್ರು ನೋಡಿ, ಅವ್ರ ಬಗ್ಗೆ ಅಭಿಮಾನ ಅವ್ರಿಗೆ. ಮುಂದೆ ಹೋದಾಗ ಅವರ ತಂದೆ ತಾಯಿ ವಯಸ್ಸಾದಾಗ ನೋಡಿ, ಅವ್ರು ಇತರೆ ಮಕ್ಕಳು ಮದುವೆ ಆದಾಗ ನೋಡಿ, ತಂದೆ ತಾಯಿಗಳನ್ನ ಸರಿಯಾಗಿ ಆ ಲಕ್ಷ್ಯ ಕೊಟ್ಟು ನೋಡ್ಕೊಳ್ಳಿಲ್ಲ. ಸಹಜವಾಗಿನೇ ಆ ಪ್ರೀತಿ ಎಲ್ಲ ಇರೋದಿಲ್ಲ, ಅದು ಸಹಜ ನೋಡಿ. ಯಾರು ಈ ಭಕ್ತ ಮಗ ಬ್ರಹ್ಮಚಾರಿ ಇರ್ತಾನೆ ನೋಡಿ, ಆತನಿಗೆ ನೋಡಿ ಈಗ ಧರ್ಮಗ್ರಂಥ ಶಾಸ್ತ್ರಗಳೆಲ್ಲ ಓದಿದಾಗ ತಂದೆ ತಾಯಿಗಳ ಮಹತ್ವ ಗೊತ್ತಾಗತ್ತೆ. ನನಗೂ ಅಷ್ಟೇನೆ, ಕೃಷ್ಣ ಪ್ರಜ್ಞೆಗೆ ಬಂದ ನಂತರ ನಿಜವಾಗ್ಲೂ ತಂದೆ ತಾಯಿ ಅವರ ಪಾತ್ರ ಏನು, ನಮ್ಮ ಪೂರ್ವಿಕರಿಗೆ ನಮ್ಮ ಎಷ್ಟು ಕೃತಜ್ಞತರಾಗಿರ್ಬೇಕು ನೋಡಿ. ಇದೆಲ್ಲವೂ ಕೂಡ ವಿಶೇಷವಾಗಿ ಇಸ್ಕಾನ್ಗೆ ಬಂದಾಗ್ಲೇನೆ ನನಗೆ ಇದ್ರ ಬಗ್ಗೆ ತಿಳುವಳಿಕೆ ಸಿಗ್ತಾ ಇರೋದು. ಆಕ್ಚುಲಿ ತಂದೆ ತಾಯಿಗಳ ಋಣ ಬಹಳ ದೊಡ್ಡದು, ನಮ್ಮ ಪೂರ್ವಿಕರ ಋಣ ತುಂಬಾ ದೊಡ್ಡದು ನೋಡಿ. ಆ ಋಣವನ್ನು ತೀರ್ಸಕ್ಕೆ ಆಗಲ್ಲ ಅಂತ ಒಂದು ಋಣ ನೋಡಿ. ಹಂಗೆ ಪಿತೃ ಋಣ, ದೇವ ಋಣ, ಋಷಿ ಋಣ ನೋಡಿ. ಭಗವದ್ಗೀತೆಯ ಮೊದಲನೇ ಅಧ್ಯಾಯದಲ್ಲಿ ಒಂದು ಶ್ಲೋಕದಲ್ಲಿ ಹೇಳ್ತಾರೆ, ಯಾರಾದ್ರೂ ಕೇಳ್ತೀರಾ ನೋಡಿ. ಈ ಋಣಗಳನ್ನೆಲ್ಲ ತೀರ್ಸಕ್ಕೆ ಆಗೋದಿಲ್ಲ ನೋಡಿ. ಇಲ್ಲಿ ಹೇಳ್ತಾರೆ 41ನೇ ಶ್ಲೋಕದ ಮೊದಲನೇ ಅಧ್ಯಾಯದಲ್ಲಿ 41ನೇ ಶ್ಲೋಕದ ಭಾವಾರ್ಥದಲ್ಲಿ ಪ್ರಭುಪಾದರು ಹೇಳ್ತಾರೆ, ದೇವರ್ಷಿ ಭೂತಾಪ್ತ ಋಣಾಂ ಪಿತೃ ಋಣಾಂ ನ ಕಿಂಕರೋ ನಾಯಂ ಋಣೀಚ ರಾಜನ್
ಸರ್ವಾತ್ಮನ ಯಹ ಶರಣಂ ಶರಣ್ಯಂ ತ್ವತೋ ಮುಕುಂದಂ ಪರಿಹೃತ್ಯ ಕರ್ತಂ. ಎಲ್ಲ ಕಟ್ಟುಪಾಡುಗಳನ್ನು ಪರಿತ್ಯಜಿಸಿ ಮುಕ್ತಿದಾಯಕನಾದ ಮುಕುಂದನ ಚರಣ ಕಮಲಗಳಲ್ಲಿ ಯಾರು ಆಶ್ರಯವನ್ನು ಪಡೆದಿರುತ್ತಾನೋ ಮತ್ತು ಶ್ರದ್ಧೆಯಿಂದ ಆ ಮಾರ್ಗವನ್ನು ಅನುಸರಿಸುವನೋ ಅವನು ದೇವತೆಗಳಿಗೆ, ಋಷಿಗಳಿಗೆ, ಜೀವಿಗಳಿಗೆ, ಕುಟುಂಬಕ್ಕೆ, ಮಾನವ ಕುಲಕ್ಕೆ ಅಥವಾ ಪಿತೃಗಳಿಗೆ ಯಾವ ಕರ್ತವ್ಯಗಳನ್ನೂ ಮಾಡಬೇಕಾಗಿಲ್ಲ, ಯಾವ ಋಣವನ್ನೂ ಸಲ್ಲಿಸಬೇಕಾಗಿಲ್ಲ. ದೇವೋತ್ತಮ ಪರಮ ಪುರುಷನನ್ನು ಭಕ್ತಿಪೂರ್ವಕವಾಗಿ ಸೇವಿಸುವುದರಿಂದ ಇಂತಹ ಕರ್ತವ್ಯಗಳು, ಋಣಗಳು ತಾವಾಗಿಯೇ ಪೂರೈಸುತ್ತವೆ. ಶ್ರೀಮದ್ ಭಾಗವತದ 11ನೇ ಸ್ಕಂದದ 5ನೇ ಅಧ್ಯಾಯದ 41ನೇ ಶ್ಲೋಕ. ನೋಡಿ, ಹಿಂಗೆ ತಾವಾಗಿನೇ ಎಲ್ಲ ಪೂರೈಸ್ಬಿಡ್ತದೆ. ನೋಡಿ ಹಿಂಗೆ ನೋಡಿ ನೋಡಿ ಇವು ಎಲ್ಲ ಒಟ್ಟಾರೆ ಪ್ಯಾಕೇಜ್ ಆಗಿ ಬರ್ತದೆ. ಯಾವ ಋಣಗಳು ಉಳ್ಕೊಳ್ಳೋದಿಲ್ಲ. ವಿಶೇಷವಾಗಿ ಕೃಷ್ಣನಿಗೆ ನೋಡಿ ಭಕ್ತಿ ಮಾಡಿದಾಗ ತಂದೆ ತಾಯಿಗಳ ಋಣ, ಅವ್ರಿಗೆ ಸಹಜವಾಗಿ ಅವ್ರಿಗೆ ಕೊಡ್ಬೇಕಾಗಿರೋ ಗೌರವ, ಪೂಜೆ ಎಲ್ಲ ಜೊತೆ ಬಂದ್ಬಿಡುತ್ತೆ. ಸಪ್ರೇಟ್ ಆಗಿ ಏನು ಮಾಡ್ಬೇಕಾಗಿಲ್ಲ. ನೋಡಿ ಅದನ್ನೇ ಶುಚಿತ್ವ. ನೋಡಿ ಯಾರು ಕೃಷ್ಣ ಪ್ರಜ್ಞೆ ಬರ್ತಾರೋ ನೋಡಿ ಶುಚಿನಾಂ ಶ್ರೀಮತಾಂ ಗೇಹಿ ಅಂತ ಹೇಳ್ತಾರೆ. ಸಹಜವಾಗಿನೇ ಇದು ಶುಚಿ ಅಂದ್ರೆ ಅಂತರಂಗ ಶುದ್ಧಿ, ಬಹಿರಂಗ ಶುದ್ಧಿ. ನೋಡಿ ನಮ್ಮ ವಚನದಲ್ಲಿ ಅಣ್ಣ ಬಸವಣ್ಣವರು ಹೇಳ್ತಾರಲ್ವಾ, ಏನು ಅಂತರಂಗ ಶುದ್ಧಿ, ಬಹಿರಂಗ ಶುದ್ಧಿ ಏನಂತ ಹೇಳ್ತಾರೆ? ಯಾರಾದ್ರೂ ಹೇಳ್ತೀರಾ ವಚನ? ಅಂತರಂಗ ಶುದ್ಧಿ ಅಂದ್ರೆ ನಾವು ಸದಾ ಭಗವಂತನ ನಾಮಸ್ಮರಣೆಯಲ್ಲಿ ಇರ್ಬೇಕು. ಹೌದು, ಹೇಳ್ತೀರಾ ವಚನ ಯಾರಾದ್ರೂ ಗೊತ್ತಾ? ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ತನ್ನ ಬಣ್ಣಿಸಲು ಬೇಡ, ಅನ್ಯರಿಗೆ ಪಡಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನ ಒಲಿಸುವ ಪರಿ ಅಂತ ಹೇಳ್ತಾರೆ. ನೋಡಿ ಅಲ್ಲಿ ಈ ತರದ್ದು ಎಲ್ಲಾ ಪರಂಪರೆಗಳಲ್ಲೂ ಕೂಡ ಎಲ್ಲಾ ಆಧ್ಯಾತ್ಮಿಕ ಚಿಂತಕರು, ಸಾಧಕರು, ಮಾರ್ಗದರ್ಶಕರು ಎಲ್ಲರೂ ಕೂಡ ಶುಚಿತ್ವ ಬಗ್ಗೆ ಹೇಳ್ತಾರೆ ಅನ್ನೋದು ವಿಚಾರ. ನೋಡಿ ಇಸ್ಲಾಂ ಧರ್ಮದಲ್ಲೂ ಕೂಡ ಮಸೀದಿ ಒಳಗಡೆ ಹೋಗ್ಬೇಕಂದ್ರೆ ನೋಡಿ ಅವರು, ನಾನು ಹತ್ರದಿಂದ ಹೋಗಿ ನೋಡಿದ್ದೀನಿ, ಅವರು ಬಹಳ ಶುದ್ಧವಾಗಿ ಕೈ, ಕಾಲು, ಮುಖ ಎಲ್ಲ ಕ್ಲೀನಾಗಿ ತೊಳ್ಕೊಂಡು ಹೋಗೋ ಪ್ರಯತ್ನ ಮಾಡ್ತಾರೆ. ಹಂಗೆ ಒಳಗಡೆ ಹೋದ್ರೆ ನೋಡಿ ಬಹಿರಂಗ ಶುಚಿ ಇದ್ರೇನೆ ಅಂತರಂಗ ಶುಚಿ ಇಟ್ಕೊಳ್ಳೋಕೆ ಸಾಧ್ಯ. ಅಂತರಂಗ ಶುದ್ಧಿ ಇಟ್ಕೋಬೇಕಂದ್ರೆ ಬಹಿರಂಗ ಶುದ್ಧಿ ಇದ್ದವರೇ ಅಂತರಂಗ ಸಾಧ್ಯ. ನೋಡಿ ಹಂಗೆ ಕಣ್ಣಿಗೆ ಕಾಣೋದನ್ನೇ ನಾವು ಶುಚಿ ಮಾಡ್ಕೊಳ್ದೇ ಇದ್ರೆ ಕಣ್ಣಿಗೆ ಕಾಣದಿದ್ದು ಹೇಗೆ ಮಾಡ್ಕೊಳಕ್ಕಾಗತ್ತೆ? ನೋಡಂಗೆ ಶುಚಿತ್ವ ಅಂದ್ರೆ ಹಂಗೆ. ನೋಡಿ ಅದನ್ನೇ ಮಂತ್ರ ಜಪ ಮಾಡಿದಾಗ ಏನಾಗುತ್ತೆ? ಚೈತೋ ದರ್ಪಣ ಮಾರ್ಜನಂ. ಏನಂದ್ರೆ ಚೈತೋ ದರ್ಪಣ ಮಾರ್ಜನಂ ಭವ ಮಹಾದಾವಾಗ್ನಿ ನಿರ್ವಾಪಣಂ. ನಮ್ಮ ಮನಸ್ಸಿನ ಕನ್ನಡಿಯನ್ನ ನಾವು ಕ್ಲೀನ್ ಮಾಡ್ಕೋಬೇಕು. ವೆರಿ ಗುಡ್. ಮತ್ತೆ ಅದರ ಮೇಲೆ ಇರೋ ಧೂಳೆಲ್ಲ ಒರೆಸ್ಬೇಕು ಪ್ರಭು, ಆವಾಗ ನಮ್ಮ ಪ್ರತಿಬಿಂಬ. ಮಾರ್ಜನಂ ಕ್ಲೀನಿಂಗ್ ಪ್ರೋಸೆಸ್. ನೋಡಿ ಈ ಎಲ್ಲ ಪ್ರಭು ವಿಧಾನಗಳು ದಿನ ಜಪ ಮಾಡಿದಾಗ ನಮ್ಮೊಳಗಿರುವ ಇದು ಅಷ್ಟು ಕಲ್ಮಶ ಎಕ್ಸಾಕ್ಟ್ಲಿ ಮಾತಾಜಿ, ಅದೇ ಸರಿಯಾದ ಸಾಲು. ಅದೇ ಪ್ರತಿದಿನ ನಾವು ಏನ್ ನಮ್ಗೆ ನಮ್ಮ ಆಚಾರ್ಯರು, ನಮ್ಮ ಹಿರಿಯ ಭಕ್ತರು ನೋಡಿ ಎಲ್ಲ ಕೊಟ್ಟಿದರೋ ಈ ವಿಧಾನನೇ ಕಂಪ್ಲೀಟ್ ಕೃಷ್ಣ ಕಾನ್ಶಿಯಸ್ನೆಸ್ ಅಂದ್ರೆ ಕ್ಲೀನಿಂಗ್ ಪ್ರೋಸೆಸ್ ಅಂತ. ನೋಡಿ ಈ ಕೆಲವರು ಎಲ್ಲಾನು ಬ್ರೈನ್ ವಾಶ್ ಮಾಡ್ಬಿಟ್ಟಿದ್ದೀರಿ. ನೋಡಿ ಪ್ರಭುಪಾದರಿಗೆ ಈ ತರ ಆರೋಪಗಳು ಬರ್ತಿತ್ತು. ನೋಡಿ ಇವ್ರನ್ನೆಲ್ಲ ಯೂತ್ಸ್ನ ನೋಡಿ ಜನಗಳನ್ನೆಲ್ಲ ಬ್ರೈನ್ ವಾಶ್ ಮಾಡ್ತಾರೆ ಇವರು. ಹೌದು, ಬ್ರೈನ್ ಎಷ್ಟೋ ನೋಡಿ ವರ್ಷಗಳಿಂದ, ಜನ್ಮಗಳಿಂದ ನೋಡಿ ಕಲೆ ನೋಡಿ ಕೊಳೆ ಆಗ್ಬಿಟ್ಟಿದೆ. ನೋಡಿ ಎಲ್ಲ ಮೆತ್ಕೊಂಡ್ಬಿಟ್ಟಿದೆ. ಈಗ ವಾಶ್ ಮಾಡ್ಬೇಕಾ ಮಾಡಬಾರ್ದು? ಮಾಡ್ಬೇಕು. ಅದಕ್ಕೆ ಹೇಳ್ತಾರೆ ಪ್ರಭು, ಹೌದು ನಿಜವಾಗ್ಲೂ ಬ್ರೈನ್ ವಾಶ್ ಮಾಡ್ತಾ ಇದ್ದಾರೆ. ಹಳೆ ಕೊಲೆನೆಲ್ಲ ತೊಳೆದು ಕೃಷ್ಣ ಪ್ರಜ್ಞೆ ಅನ್ನೋದನ್ನ ಅವ್ರ ಮಲ್ಲಿ ಮನ್ಸಲ್ಲಿ ನಡೆಸ್ತಾ ಇದ್ದಾರೆ. ನೋಡಿ ಆ ಬ್ರೈನ್ ವಾಶ್ ಆಗ್ಬೇಕು. ನೋಡಿ ಬ್ರೈನ್ ವಾಶ್, ಮೈಂಡ್ ವಾಶ್. ನೋಡಿ ಹಂಗೆ ಬ್ರೈನ್ ವಾಶ್, ಮೈಂಡ್ ವಾಶ್ ಇವೆಲ್ಲನೂ ಆಗ್ಬೇಕು. ನೋಡಿ ಹಂಗೆ ಬ್ರೈನ್ ವಾಶ್, ಮೈಂಡ್ ವಾಶ್ ಮಾಡೋ ಅಂತ ಒಂದು ಇಂಡಸ್ಟ್ರಿ, ಒಂದು ಕಂಪನಿ ಇಸ್ಕಾನ್. ನೋಡಿ ಇದ್ರ ಬಗ್ಗೆ ತುಂಬಾ ಚರ್ಚೆ ಆಗಿದೆ. ನೋಡಿ ಶುಚಿತ್ವ ಅಂದ್ರೆ ಹಂಗೆ. ನೋಡಿ ಕಣ್ಣಿಗೆ ಕಾಣುವಂಥದ್ದನ್ನು ಶುಚಿಯಾಗಿ ಇಟ್ಕೋಬೇಕು. ಕಣ್ಣಿಗೆ ಕಾಣದೇ ಇರುವಂತ ಅಂತರಂಗ, ಬಹಿರಂಗ ಶುಚಿ ಬಗ್ಗೆ ಕೂಡ
ಮಹತ್ವ ಕೊಡ್ಬೇಕು. ನಮ್ಮ ಏನು ವಿಧಾನಗಳಿದಾವಲ್ವಾ, ಈ ಎಲ್ಲ ಏನೇನೆಲ್ಲ ಕೊಟ್ಟಿದ್ರು, ವಿಶೇಷವಾಗಿ 5 ಮುಖ್ಯ ಭಕ್ತಿಯ ಅಂಗಗಳಿದಾವಲ್ವಾ, ಏನೇನು 5 ಭಕ್ತಿಯ ಮುಖ್ಯ ಅಂಗಗಳು? ಸಾಧು ಸಂಘ, ಭಜನ ಕ್ರಿಯೆ, ಅನರ್ಥ ನಿವೃತ್ತಿ. ಯಜ್ಞ ಮಾಡೋದು ಪ್ರಭುಜಿ, ವಿಗ್ರಹಾರಾಧನೆ, ಶಾಸ್ತ್ರಗಳು, ಸಾಧು ಸಂಘ ಯಜ್ಞ ಇಲ್ಲ, ಅಂದ್ರೆ ಜಪ ಮಾಡೋದು. ಜಪ ಅಂತ ಹೇಳ್ಬೇಕು, ನಾಮ ಜಪ ಅಂತ ಜಪ, ಹೇಳಿ. ನಾಮ ಜಪ ಪ್ರಭುಜಿ. ಮತ್ತೆ ವೃಂದಾವನ ಧಾಮವಾಸ, ಮಥುರಾ ವಾಸ. ನೋಡಿ ಮಥುರಾ ವಾಸ ನೋಡಿ, ಭಗವಂತನ ಲೀಲಾ ಸ್ಥಳಗಳಿಗೆ ಹೋಗೋದು ಕೊನೆ ಪಕ್ಷ ವರ್ಷಕ್ಕೊಂದ್ಸತಿ ಆದ್ರೂ ಹೋಗೋ ತರ ಪ್ಲಾನ್ ಮಾಡ್ಕೋಬೇಕು. ವಿಶೇಷವಾಗಿ ಕಾರ್ತಿಕ ಮಾಸದಲ್ಲಿ ಹೋಗ್ಬೇಕು. ಕಾರ್ತಿಕ ಮಾಸದಲ್ಲಿ ಭಗವಂತನ ಧಾಮದಲ್ಲಿ ನೋಡಿ, ಅಲ್ಲೋಗಿ ದೀಪದಾನ ಮಾಡಿದ್ರೆ, ಅಲ್ಲೋಗಿ ಭಗವಂತನ ಕಥೆ ಕೇಳಿದ್ರೆ, ಅಲ್ಲೋಗಿ ವಾಸ ಮಾಡಿ ಬಂದ್ರೆ ಬಹಳ ವಿಶೇಷ ಅಂತ. ವರ್ಷಕ್ಕಾಗುವಷ್ಟು ನೋಡಿ ಶಕ್ತಿಯನ್ನ ಅಲ್ಲೋಗಿ ಪಡ್ಕೊಂಡ್ ಬರ್ತಾರೆ. ನಮ್ಮ ಭಕ್ತರು ಇಸ್ಕಾನಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ದೇಶ ವಿದೇಶಗಳಲ್ಲಿ ಎಲ್ಲರೂ ವರ್ಷದ 11 ತಿಂಗಳು ದುಡಿತಾರೆ. ಅಥವಾ ಏನಾದ್ರೂ ಮಾಡಿ, ಬ್ರಹ್ಮಚಾರಿಗಳಾಗ್ಲಿ, ಸನ್ಯಾಸಿಗಳಾಗ್ಲಿ, ವಾನಪ್ರಸ್ಥಿಗಳಾಗ್ಲಿ, ಗೃಹಸ್ಥರಾಗ್ಲಿ, ಎಲ್ಲ ಈ ಕಾರ್ತಿಕ ಮಾಸಕ್ಕೋಸ್ಕರ ಕಾಯ್ಕೊಂಡಿರ್ತಾರೆ. ಕಾರ್ತಿಕ ಮಾಸದಲ್ಲಿ ಆ ಮಾಸವನ್ನ ಇಡೀ ತಿಂಗಳು ವೃಂದಾವನದಲ್ಲಿ ಕಳೀತಾರೆ. ಅದಕ್ಕೋಸ್ಕರ ಇಡೀ ವರ್ಷ ಪ್ಲಾನ್ ಹಾಕೊಂಡಿರ್ತಾರೆ ನೋಡಿ. ಆಮೇಲೆ ಬರ್ತಾರೆ, ವೃಂದಾವನಕ್ಕೆ ಬರ್ತಾರೆ, 1 ತಿಂಗಳು ಇರ್ತಾರೆ ನೋಡಿ. ಈ ಪರಿಕ್ರಮ ಎಲ್ಲ ಹೋಗ್ತಾರೆ ನೋಡಿ. ಆಮೇಲೆ ಹೋಗಿ ಕಾರ್ತಿಕ ಮಾಸ ಮುಗಿಸ್ಕೊಂಡು ವಾಪಸ್ ಹೋಗಿ ಏನ್ ಮಾಡ್ತಾರೆ ಗೊತ್ತಾ? ಭಗವದ್ಗೀತೆ ಬುಕ್ ಡಿಸ್ಟ್ರಿಬ್ಯೂಷನ್ ಮ್ಯಾರಥಾನ್ ಅಲ್ಲಿ ಬಹಳ ವಿಶೇಷವಾದಂತ ನೋಡಿ, ಅಲ್ಲಿ ಶಕ್ತಿಯನ್ನು ಗಳಿಸ್ಕೊಂಡು ಹೋಗಿ ನೋಡಿ, ಇಲ್ಲ ಅದನ್ನು ಬಳಸ್ಕೊಂತಾರೆ ನೋಡಿ. ಈ ತರದನ್ನ ನಾನು ಕಂಡಿದ್ದೀನಿ ವಿಶೇಷವಾಗಿ ಉತ್ತರ ಭಾರತದಲ್ಲಿದ್ದಾಗ ನೋಡಿ. ವೃಂದಾವನಕ್ಕೆ ಹೋಗಿ ಅಲ್ಲಿಂದ ಶಕ್ತಿ ಪಡ್ಕೊಂಡು, ತಪಸ್ ಮಾಡಿಕೊಂಡು ನೋಡಿ, ಕೃಪೆಯನ್ನು ಪಡ್ಕೊಂಡು ಒಂದ್ ಏನ್ ಮಾಡ್ತಾರೆ ಅಂದ್ರೆ, ಬುಕ್ ಡಿಸ್ಟ್ರಿಬ್ಯೂಷನ್ ಮ್ಯಾರಥಾನ್ ಶುರು ಮಾಡ್ತಾರೆ ನೋಡ್ರಿ. ಹಂಗೆ ಶುಚಿತ್ವ ಅಂದ್ರೆ ಹಂಗೆ ಸರಳತೆ ಅಂತ ಹೇಳ್ತಿದ್ದಾರೆ ನೋಡಿ. ಸಿಂಪಲ್ ಲಿವಿಂಗ್, ಹೈ ಥಿಂಕಿಂಗ್ ಅಂತ ಹೇಳ್ತಾರೆ ಅಲ್ವಾ ನೋಡಿ. ಇವತ್ತು ನೋಡಿ ಅದು ಉಲ್ಟಾ ಆಗ್ಬಿಟ್ಟಿದೆ ನೋಡಿ. ಸಿಂಪಲ್ ಲಿವಿಂಗ್ ಇದ್ರೇನೆ ಹೈ ಥಿಂಕಿಂಗ್ ಅವಕಾಶ. ಹೈ ಥಿಂಕಿಂಗ್ ಮಾಡ್ಬೇಕಂದ್ರೆ ಸಿಂಪಲ್ ಲಿವಿಂಗ್ ಅವಶ್ಯಕ ಬೇಕು. ಸರಳತೆ ಅಂದ್ರೆ ಹಂಗೆ ನೋಡಿ. ಲೈಫ್ನ ತುಂಬಾ ಕಾಂಪ್ಲೆಕ್ಸ್ ಮಾಡ್ಕೋಬಾರ್ದು. ನಾನೇ ನೋಡಿರ್ತೀನಿ ಎಷ್ಟೋ ಸತಿ ರಸ್ತೆಯಲ್ಲಿ ನೋಡಿ, ಆಫೀಸ್ಗಳಲ್ಲಿ ನೋಡಿ, ಆದಿ ಬೀದಿಯಲ್ಲಿ, ಮನೆಗಳಲ್ಲಿ ಎಲ್ಲ ನೋಡ್ತಿರ್ತೀವಿ. ಕೆಲವೊಂದು ಸಣ್ಣ ಕಾರಣ ದೊಡ್ಡದ್ ಮಾಡ್ಕೊಂಡ್ಬಿಡ್ತಾರೆ. ನೋಡಿದೀರಾ? ಈ ತರ ಉದಾಹರಣೆಗಳೆಲ್ಲ ನೋಡಿದೀರಾ? ಸಣ್ಣದು ಒಂದು ವಿಷಯ ಅದನ್ನೇ ಟಚ್ ಆಯ್ತು ಅಂದ್ರೆ ಸಾಕು, ಅದೇ ದೊಡ್ಡದ್ ಮಾಡಿ ಜಗಳ ಮಾಡ್ತಾರೆ. ಅದೊಂದು ಬಂದಿತ್ತಲ್ಲ ಪ್ರಭುಜಿ, ಕಾರ್ ಪಾರ್ಕಿಂಗ್ ವಿಷಯದಲ್ಲಿ ಒಂದು ಸೈಂಟಿಸ್ಟ್ ಅನ್ನ ಕೊಲೆ ಮಾಡಿರ್ತಾರೆ. ಅದು ರೀಸೆಂಟ್ ಆಗಿ ಶೇರ್ ಆಗಿದೆ. ಬರೀ ಕಾರ್ ಪಾರ್ಕಿಂಗ್ ವಿಷಯ, ಹೊಡೆದಾಟ, ಕೊಲೆ ನೋಡಿ. ದರ್ಶನ್ ಕೇಸ್, ಫಿಲ್ಮ್ ಆಕ್ಟರ್ ದರ್ಶನ್ ಇದೆ ನೋಡಿ. ಈಗ ಆತನು ಜೀವನ ಪೂರ್ತಿ ಜೈಲುವಾಸ ನೋಡಿ, ಅಥವಾ ಮರಣದಂಡನೆ ಕೂಡ ಕೊಟ್ಟಿರ್ಬೋದು, ಹೇಳಕ್ಕಾಗಲ್ಲ ನೋಡಿ. ಕಾನೂನು ಪ್ರಭು, ನಮ್ ಜಯವಿಜೇಂದ್ರ ಪ್ರಭು ಒಂದಿನ ಒಬ್ಬರಿಗೆ 2 ವೀಲ್ನಿಂದ ಒಂದು ಕಾರ್ಗೆ ಟಚ್ ಮಾಡ್ಬಿಟ್ಟಿದ್ರಂತೆ. ಸರಿ ಅನ್ಬಿಟ್ಟು ಸೈಡಲ್ಲಿ ಹಾಕಿಸ್ಬಿಟ್ಟು, ನೀನು ನನ್ಗೆ ಇದೆಲ್ಲ ರಿಪೇರ್ ಮಾಡ್ಕೊಡ್ಬೇಕು ಅಂತ ಹೇಳಿದ್ರೆ, ಪ್ರಭು ಹೇಳಿದ್ರಂತೆ, ಸರಿ ಆಯ್ತು, ನನ್ ಫೋನ್ ನಂಬರ್ ತಗೋ, ನೀನ್ ಯಾವಾಗ ಫ್ರೀ ಇರ್ತೀಯ ಹೇಳು, ನಾನೆಲ್ಲ ಮಾಡ್ಕೊಡ್ತೀನಿ ಅಂತ ಹೇಳಿದ್ರಂತೆ ಪ್ರಭು. ಅವ್ರಿಗೆ ಆ ವೇಷಭೂಷಣ, ತಿಲಕ ಎಲ್ಲ ನೋಡ್ಬಿಟ್ಟು ಮತ್ತೆ ಫೋನ್ ಮಾಡ್ಬಿಟ್ಟು ಪ್ರಭುನೇ ಕೇಳಿದ್ರಂತೆ, ಯಾವಾಗ ಬರ್ತೀರಾ, ಫೋನೇ ಮಾಡಿಲ್ವಲ್ಲ ಅಂದ್ರೆ, ಇಲ್ಲ ನೀವು ಭಕ್ತರು, ಪರವಾಗಿಲ್ಲ ಬಿಡಿ ನಾನೇ ಮಾಡ್ಕೊಳ್ತೀನಿ ಅಂತ ಹೇಳಿದ್ರಂತೆ ಪ್ರಭು ಅವರು. ಹೌದು ನೋಡಿ. ಈ ವೆಹಿಕಲ್ಸ್ ವಿಷಯ ಬಹಳ ಹಿಂಗಿರ್ತವೆ ನೋಡಿ. ಅದಕ್ಕೆಲ್ಲ ಇನ್ಶೂರೆನ್ಸ್ ಎಲ್ಲ ಇರ್ತವೆ ನೋಡಿ. ಬೀದಿ ರಂಪಾಟ ಮಾಡಿ ನೋಡಿ, ಫ್ಯಾಮಿಲಿಗಳಲ್ಲೂ ಕೂಡ, ಆಫೀಸ್ಗಳಲ್ಲೂ ಕೂಡ ನೋಡಿ, ಸಾಧ್ಯವಾದಷ್ಟು ಜೀವನ ಸರಳವಾಗಿ ಇಟ್ಕೋಬೇಕು. ಭಕ್ತಿಗೆ ಪ್ರಾಧಾನ್ಯತೆ ಕೊಡ್ಬೇಕು. ಇವೆಲ್ಲ ಯಾಕೆ ಹಿಂಗೆ ಅಂದ್ರೆ, ಭಕ್ತಿ ಮಾಡೋದಕ್ಕೋಸ್ಕರ
ನೋಡಿ ತುಂಬಾ ಕಾಂಪ್ಲೆಕ್ಸ್ ಮಾಡಿ ನಾನು ನೋಡಿದ್ದೀನಿ. ಸಣ್ಣ ವಿಷಯನ ದೊಡ್ಡ ವಿಷಯ ಮಾಡಿ ನೋಡಿ ಅದನ್ನ ನೋಡಿ ರಾಕ್ಷಸನ್ ತರ ಆಗ್ಬಿಡುತ್ತದು. ಸಣ್ಣದಾಗೆ ಇದ್ದಾಗ ಅದನ್ನ ಬಗೆಹರಿಸ್ಕೋಬೋದಿತ್ತು, ಅದನ್ನ ಕ್ಷಮಿಸ್ಬೋದಿತ್ತು. ನೋಡಿ ಹಂಗೆಲ್ಲ ಮಾಡ್ಕೊಳಲ್ಲ ನಾವು. ತುಂಬಾ ಕಾಂಪ್ಲಿಕೇಟ್ ಮಾಡ್ಕೋತೀವಿ, ತುಂಬಾ ವಿವಾದ ಮಾಡ್ಕೋತೀವಿ. ನೋಡಿ ಹಂಗೆ ಜೀವನದಲ್ಲಿ ಒಂದು ವಿಷಯ ಜ್ಞಾಪಕ ಇಟ್ಕೊಳ್ಳೋಣ. ಭಕ್ತಿಗೆ ಪ್ರಾಧಾನ್ಯತೆ ಕೊಡ್ಬೇಕು ಅಂತಂದ್ರೆ ಕೆಲವು ವಿಷಯಗಳನ್ನೆಲ್ಲನೂ ನೋಡಿ ಸರಳವಾಗಿ ಬದುಕಕ್ಕಾಗತ್ತೆ, ಕೆಲವನ್ನೆಲ್ಲನೂ ಅಲಕ್ಷ್ಯ ಮಾಡ್ಬೇಕಾಗತ್ತೆ, ಕ್ಷಮಿಸ್ಬೇಕಾಗತ್ತೆ. ನೋಡಿ ಕೆಲವನ್ನೆಲ್ಲನೂ ತಪಸ್ಸಿನಂತೆ, ನೋಡಿ ಕೆಲವನ್ನೆಲ್ಲನೂ ಸಹಿಸ್ಕೋಬೇಕಾಗತ್ತೆ. ಇವೆಲ್ಲ ಬೇಕು. ಇವೆಲ್ಲ ಇಲ್ವೋ ಭಕ್ತಿ ಮಾಡಕ್ ಆಗೋದಿಲ್ಲ. ನೋಡಿ ನಮ್ಗೆ ಜೀವನದ ಉದ್ದೇಶ ಭಕ್ತಿ ಮಾಡು, ಈ ಭಕ್ತಿ ಸೇವೆನೆ ಪ್ರಧಾನ ಆದಾಗ ನೋಡಿ ಲೈಫ್ ಇಸ್ ಎ ಬ್ಯಾಡ್ ಬಾರ್ಗೈನ್ ಅಂತ ಹೇಳ್ತಾರೆ. ಏನಂಗಂದ್ರೆ ಬ್ಯಾಡ್ ಬಾರ್ಗೈನಿಂಗ್, ಚೌಕಾಸಿ ಮಾಡೋದು. ನಿಮಗೆ ಬೇಕು ಆದ್ರೆ ಅದು ನಿಮ್ಗೆ ಬೇಕಾದ ಬೆಲೆಯಲ್ಲಿ ಕೊಡಲ್ಲ. ನೀವು ಇವಾಗ ಏನ್ ಮಾಡ್ತೀರಿ? ಚೌಕಾಸಿ ಮಾಡ್ತೀರಿ, ಬಾರ್ಗೈನಿಂಗ್ ಮಾಡ್ತೀರಿ. ನೋಡಿ ಎಲ್ಲೋ ಒಂದ್ ಕಡೆಗೆ ಇಡೀ ಲೈಫ್ ಅಂದ್ರೆ ಹಂಗೇನೆ. ಲೈಫ್ ಇಸ್ ಎ ಬ್ಯಾಡ್ ಬಾರ್ಗೈನಿಂಗ್. ನೋಡಿ ಹಂಗೆ ಇದ್ದಿದ್ರಲ್ಲಿ ಹೆಂಗೋ ಒಂದು ಲಾಭ ಪಡ್ಕೊಂಡು ಮುಂದೆ ಹೋಗೋದು. ನೋಡಿ ಪ್ರಭುಪಾದರ ತಂಗಿ, ಅವ್ರಿಗೆ ಪಿಶಿಮಾ ಅಂತಿದ್ರು ಭಕ್ತರೆಲ್ಲರೂ, ಅಂದ್ರೆ ಅತ್ತೆಮ್ಮ ಅಂತ. ಪಿಶಿಮಾ ನೋಡಿ ಅವರ ಗಂಡ ಮಹಾಕುಡುಕ, ನೋಡಿ ಮಾಂಸಭಕ್ಷಕ, ನೋಡಿ ಜೂಜು ಎಲ್ಲ 4 ನೋಡಿ ಚಟಗಳು, ಅದು ನೋಡಿ ಏನು ನಿಷೇಧಗಳು ಇದಾವೆ ಅವೆಲ್ಲನೂ ಮಾಡ್ತಿದ್ದವರು. ನೋಡಿ ಪ್ರಭುಪಾದರ ಹತ್ರ ಬಂದು ಅವ್ರು ಹೇಳ್ತಿದ್ರು. ನೋಡಿ ಅವ್ರ ಸ್ವಂತ ತಂಗಿ ನೋಡಿ ಈ ಥರದ್ದೆಲ್ಲ ಸಮಸ್ಯೆಗಳು ಹೇಳ್ಕೊತಿದ್ರು. ಪ್ರಭುಪಾದರು ಹೇಳೋರು, ಸಹಿಸ್ಕೋ ಗಂಡನ ಸೇವೆ ಮಾಡು. ನೋಡಿ ಈ ರಾಧಾ ಗೋವಿಂದನ ವಿಗ್ರಹ ಅವ್ರ ಅಪ್ಪಾಜಿ ಕೊಟ್ಟಿದ್ರು. ಅದು ಪ್ರಭುಪಾದರ ಹತ್ರ ಇದ್ದದನ್ನು ತಂಗಿ ಕೊಟ್ಟು, ಇದನ್ನು ಈ ವಿಗ್ರಹಾರಾಧನೆಯಲ್ಲಿ ನೀನು ಸಂಪೂರ್ಣ ಗಮನವನ್ನ ಮಗ್ನರಾಗು. ನಿನ್ ಗಂಡ ಏನೇ ಇರ್ಲಿ ಹೇಗೆ ಇರ್ಲಿ. ನೋಡಿ ಆತ ಬಂದು ಡಿಮ್ಯಾಂಡ್ ಮಾಡ್ತಿದ್ದ, ನನಗೆ ನಾನ್ ವೆಜ್ ಮಾಡ್ಕೊಡು ಅಂತ. ಅವ್ರು ಮಾಡ್ಕೊಡ್ತಿದ್ರು. ಮಾಡಿಕೊಟ್ಟು ಮತ್ತೆ ಸ್ನಾನ ಮಾಡಿ ನೋಡಿ ಶುಚಿಯಾಗಿ ನೋಡಿ ಭಗವಂತನ ನೋಡಿ ಭೋಗ ನೈವೇದ್ಯ ನೋಡಿ ವಿಗ್ರಹ ಆರಾಧನೆಯಲ್ಲಿ ತೊಡಗ್ತಿದ್ರು ಅವ್ರು. ನೋಡಿ ಹಿಂಗೆ ನೋಡಿ ಹಿಂಗೇ ನಡೀತಿತ್ತು. ಆಮೇಲೆ ಒಳ್ಳೆ ಟೈಮ್ ಬಂತು, ಅವರಿಗೆ ಬದಲಾವಣೆಗಳಾಯ್ತು. ಹಿಂಗೆ ನಾನು ಏನ್ ಹೇಳಕ್ ಪ್ರಯತ್ನ ಮಾಡ್ತಿದ್ದೀನಿ ಅಂದ್ರೆ, ನೋಡಿ ನಮ್ಮ ಪೂರ್ವ ಕರ್ಮಾನುಸಾರನೋ ಅಥವಾ ಬೇರೆ ಬೇರೆ ನಮಗೆ ಪರೀಕ್ಷೆ ಅಂತನೋ ಭಗವಂತ ಏನೇನೋ ಸವಾಲುಗಳು ನಮ್ಮ ಕುಟುಂಬಗಳಲ್ಲೂ ಕೂಡ, ನಮ್ಮ ಕೆಲಸ ಮಾಡೋ ಸ್ಥಳದಲ್ಲೂ ಕೂಡ, ನಮ್ಮ ಬದುಕಲ್ಲೇ ಅಂತ ಅನ್ಕೊಳ್ಳಿ, ಈ ತರದ್ದೆಲ್ಲ ಬರ್ತಿರ್ತವೆ. ನೋಡಿ ಹರೇ ಕೃಷ್ಣ ಪ್ರಭುಜಿ, ಅದನ್ನೆಲ್ಲ ಸಂತೋಷವಾಗಿ ಸ್ವೀಕರಿಸಬೇಕು ಪ್ರಭುಜಿ. ಫಸ್ಟ್ ಎಷ್ಟು ಸ್ವೀಕರಿಸ್ತೀವಿ ಅಷ್ಟು ನಮಗೆ ಸಂತೋಷವಾಗಿ ಸ್ವೀಕರಿಸೋದು ತುಂಬಾ ಕಷ್ಟ. ಸಹಿಸ್ಕೋಬಹುದು. ತಪಸ್ಸು ವಾವ್ ತುಂಬಾ ಚೆನ್ನಾಗಿದೆ ಅಂತ. ಪರೀಕ್ಷೆ ಇಲ್ಲ ಪ್ರಭುಜಿ, ಅದು ನಮಗಿರುತ್ತೆ, ಅದನ್ನ ಗೆಲ್ಬೇಕಲ್ಲ ಪ್ರಭುಜಿ. ನನ್ಗಂತೂ ಸಂತೋಷ ಆಗಲ್ಲ ಪ್ರಭು, ಕಷ್ಟ ಅನ್ಸುತ್ತೆ. ಸಹಿಸ್ಕೋಬೇಕು, ಏನು ಮಾಡಕ್ಕಾಗಲ್ಲ. ಬ್ಯಾಡ್ ಟೈಮ್ ಇದೊಂದು ಹೋಗ್ಬಿಡುತ್ತೆ. ಬೇಡ್ಕೊಳ್ಬೇಕು ಪ್ರಭು ಅಷ್ಟೇ. ಆತನಿಗೆ ಅರ್ಪಿಸಿ ನಾವು ಅದನ್ನ ಖುಷಿಯಾಗಿ ತಗೊಂಡು ಅದನ್ನ ಪರಿಹಾರ ಮಾಡ್ಕೊಂಡ್ರೆ ಭಗವಂತ ನಮಗೆ ಹೊಟ್ಟೆ ಕೊಡ್ತಾನೆ ಪ್ರಭುಜಿ, ಉತ್ತರನ. ನೋಡಿ ಹಂಗೆ ತಪಸ್ಸು, ಇದೆಲ್ಲ ತಪಸ್ಸು. ಸರಳವಾಗಿ ಬದುಕೋದು ತಪಸ್ಸು, ಶುಚಿತ್ವ ತಪಸ್ಸು. ನೋಡಿ ತಂದೆ ತಾಯಿ ಅಂತ ಹಿರಿಯರಿಗೆ ಪೂಜೆ ಮಾಡಿ, ಅಂದ್ರೆ ಪೂಜೆ ಅಂತಂದ್ರೆ ಈ ತಟ್ಟೆ ಮಂಗಳಾರತಿ ಇಟ್ಕೊಂಡು ಪೂಜೆ ಅಂತ ಅಲ್ಲ. ಇಲ್ಲಿ ತಂದೆ ತಾಯಿಗಳು ಬೆಳಗ್ಗೆ ಪೂಜೆ ಮಾಡ್ಬೇಕಂತೆ ಅಂತ ಹೇಳಿ ಕೂರಿಸಿ ನೋಡಿ ಅವ್ರಿಗೆ ಇನ್ಮೇಲೆ ಪೂಜೆ ಶುರು ಮಾಡ್ತೀನಿ ಅಂತ ಹೇಳಿ ಹಂಗಲ್ಲ. ಅರ್ಥ ಆಗ್ತಿದ್ಯಾ ಹೇಳ್ತಿರೋದು ಅಲ್ವಾ? ಬ್ರಾಹ್ಮಣರು ಎಲ್ಲೆಲ್ಲಿ ಬ್ರಾಹ್ಮಣರು ಜನ್ವರ ಹಾಕೊಂಡಿರ್ತಾರೆ, ಎಲ್ಲೆಲ್ಲಿ ಸಿಗ್ತಾರೆ, ಅವ್ರನ್ನೆಲ್ಲ ಭಗವದ್ಗೀತೆ 17ನೇ ಅಧ್ಯಾಯದಲ್ಲಿ 14ನೇ ಶ್ಲೋಕದಲ್ಲಿ ಹಿಂಗೆ ಹೇಳಿದ್ದಾರೆ, ಸ್ವಲ್ಪ ಪೂಜೆ ಮಾಡ್ತೀವಿ, ನೀವಿಗೆ ನಿಂತ್ಕೊಳ್ರಿ ಕೂತ್ಕೊಳ್ರಿ ಅಂತ ಕೂರಿಸ್ಕೊಂಡು ಆರತಿ ಕರ್ಪೂರ ಇಟ್ಕೊಂಡು ಪೂಜೆ ಮಾಡ್ರಿ ಅಂತಲ್ಲ. ಇದ್ರ ಅರ್ಥ ಆಗ್ತಿದ್ಯಾ? ಮನಸ್ಸಿಗೆ ನೋವಾಗದ ಹಾಗೆ ಅವ್ರ ಇಷ್ಟಾರ್ಥಗಳನ್ನ ನಾವು ಅರ್ಥೈಸ್ಕೋಬೇಕು ಪ್ರಭುಜಿ. ವೆರಿ ಗುಡ್ ಪ್ರಭುಜಿ. ಹಂಗೆ ಬ್ರಾಹ್ಮಣರ ಪೂಜೆ, ಗುರುವಿನ ಪೂಜೆ, ತಂದೆ ತಾಯಿಗಳ ಪೂಜೆ ಅಂದ್ರೆ ಹಂಗೆ. ಶುಚಿತ್ವ ಅಂದ್ರೆ ನೋಡಿ ಇವೆಲ್ಲ ತಪಸ್ಸು. ಶುಚಿತ್ವ, ಸರಳವಾಗಿ ಬದುಕೋದೆಲ್ಲ ತಪಸ್ಸು. ನೋಡಿ ವೈಡಂಬರದಿಂದ ಆಡಂಬರದಿಂದ ಬದುಕ್ತಿರ್ತಾರೆ. ಪಕ್ಕದ ಮನೆಯವರು ಒಡವೆ ಮಾಡಿಸ್ಕೊಂಡಿರ್ತಾರೆ, ನಮ್ಮನ್ಗೂ ನೋಡಿ ನಮಗೂ ಅನ್ಸುತ್ತೆ, ನಮಗೂ ಬೇಕು ಅನ್ಸುತ್ತೆ ಅಲ್ವಾ? ಪಕ್ಕದ ಮನೆಯವ್ರು ಕಾರ್ ತಂದಿರ್ತಾರೆ, ನಮಗೂ ಬೇಕು ಅನ್ಸುತ್ತೆ. ಅಲ್ಲಿವರೆಗೂ ಅನ್ಸಿರೋದಿಲ್ಲ ಅಲ್ವಾ ಮಾತಾಜಿ ಪ್ರಭುಜಿ?
ನೋಡಿ ಪಕ್ಕದ ಮನೆಯವರು ನೋಡಿ ಮಕ್ಕಳು ಹೌದು ಪ್ರಭು. ನೋಡಿ ಒಳ್ಳೆ ರ್ಯಾಂಕ್ ತಗೊಂಡಿರ್ತಾರೆ. ಆಯ್ತು ಪ್ರಭು. ಇವಾಗ ಕೃಷ್ಣ ಪ್ರಜ್ಞೆಗ್ ಬಂದ್ಮೇಲೆ ನಮ್ದನ್ನೇ ನಾವ್ ಹಾಕೊಳಕ್ಕೆ ಟೈಮ್ ಇಲ್ಲ ಅಲ್ಲಿ. ಇನ್ ಬೇರೆದು ಇಲ್ಲ ಇದಕ್ಕೆ ಆಸೆ ಪಡೋದು ಅನ್ಸುತ್ತೆ ಇವಾಗ. ನೋಡಿ ಇದು ವ್ಯತ್ಯಾಸ. ನೋಡಿ ಸರಳತೆ ಸಹಜವಾಗಿ ಕೃಷ್ಣ ಪ್ರಜ್ಞೆಗೆ ಬಂದವರಿಗೆ ಬರುತ್ತೆ, ಬರಬೇಕು. ಬಂದಿಲ್ಲ ಅಂತಂದ್ರೆ ನಾವಿನ್ನು ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರೆದಿಲ್ಲ ಅಂತ ಅರ್ಥ. ನೋಡಿ ಇಲ್ಲಿರುವಂತ ಏನೇನೆಲ್ಲ ಇದಾವೆ ನೋಡಿ, ಇದು ಲಿಟ್ಮಸ್ ಟೆಸ್ಟ್. ಇವೆಲ್ಲ ಟೆಸ್ಟಿಂಗ್. ಇವೆಲ್ಲ ನಮಗೆ ಕೃಷ್ಣನಲ್ಲಿ ಪೂಜ್ಯ ಭಾವ, ಬ್ರಾಹ್ಮಣರಲ್ಲಿ, ಗುರುಗಳಲ್ಲಿ, ತಂದೆ ತಾಯಿಯರಲ್ಲಿ, ಹಿರಿಯರಲ್ಲಿ ಇವೆಲ್ಲ ಬರ್ತಾ ಇದೆಯಾ? ಶುಚಿತ್ವ, ನಾವು ಶುಚಿಯಾಗಿರೋ ಪ್ರಯತ್ನ ಮಾಡ್ತಿದೀವಾ? ನೋಡಿ ಸರಳವಾಗಿ ಬದುಕ್ತಿದೀವಾ? ನೋಡಿ ಬ್ರಹ್ಮಚರ್ಯವನ್ನು ಪಾಲನೆ ಮಾಡ್ತಿದೀವಾ? ನೋಡಿ ಮೊನ್ನೆ ಆರೋಗ್ಯದ ಬಗ್ಗೆ ಪ್ರವಚನ ಕೊಟ್ಟರು ಮಾತಾಜಿಯವರು, ಡಾಕ್ಟರ್ ಶಿವಾನಿ ಮಾತಾಜಿಯವರು. ನೋಡಿ ಅಲ್ಲಿ 4 ವಿಷಯ ಹೇಳಿದ್ರು ಅವರು. ನೋಡ ಏನೇನು ಹೇಳಿದ್ರು? ನಾಲ್ಕೈದು ಯಾರಿಗಾದ್ರು ಬರ್ದಿಟ್ಕೊಂಡಿದ್ದೀರಾ? ನೋಡಿ ಅದರಲ್ಲಿ ಆರೋಗ್ಯ ವಿಷಯ ಬಂದಾಗ ಬ್ರಹ್ಮಚರ್ಯ ಬಗ್ಗೆ ಹೇಳ್ತಿದ್ರು ಅವರು. ಆಹಾರ, ನಿದ್ರಾ, ಬ್ರಹ್ಮಚರ್ಯ. ನಾಲ್ಕೈದೆಯಾ ಯಾರಿಗಾದ್ರು ಮಾತಾಜಿಯವ್ರ ಕ್ಲಾಸ್? ನೋಡಿ ಅಲ್ಲಿ ಈ ವಿಷಯ ಹೇಳ್ತಿದ್ರು ಅಲ್ಲಿ. ನೋಡಿ ಒಂದು ಆರೋಗ್ಯ ಅಂತ ಬಂದಾಗ ಅಲ್ಲಿ ಆಹಾರ ಬರುತ್ತೆ, ನೋಡಿ ನಿದ್ರೆ ವಿಷಯ ಬರುತ್ತೆ, ಆಹಾರ ನೋಡಿ ನಿದ್ರೆ ವಿಹಾರ ಬರುತ್ತೆ. ಭಗವದ್ಗೀತೆ ಒಂದು ಶ್ಲೋಕದಲ್ಲಿ ಯುಕ್ತಾಹಾರ ವಿಹಾರಸ್ಯ. ಜ್ಞಾಪಕ ಇದೆಯಾ? ಯಾರಾದ್ರೂ ಹೇಳ್ತೀರಾ? ಯುಕ್ತಾಹಾರ ವಿಹಾರಸ್ಯ ಶ್ಲೋಕ ನೋಡಿ. ಯುಕ್ತ ಚೇತಸ ಅಂತೆಲ್ಲ ಬರುತ್ತಲ್ಲಿ. ನೋಡಿ ಹಂಗೆ ಯುಕ್ತಾಹಾರ ವಿಹಾರಸ್ಯ 6.17 ಪ್ರಭು. 6.17 ಹೇಳ್ತೀರಾ ಮಾತಾಜಿ? ಓಕೆ ಪ್ರಭು. ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖಃ. ಅನುವಾದ: ಆಹಾರ, ನಿದ್ರೆ, ವಿಹಾರ ಮತ್ತು ಕೆಲಸಗಳ ಅಭ್ಯಾಸಗಳಲ್ಲಿ ಮಿತವಾಗಿರುವವನಿಗೆ ಯೋಗ ಪದ್ಧತಿಯ ಅಭ್ಯಾಸವು ಎಲ್ಲ ಐಹಿಕ ದುಃಖಗಳನ್ನು ಕಡಿಮೆ ಮಾಡಬಲ್ಲದು. ಹರೇ ಕೃಷ್ಣ. ಧನ್ಯವಾದ. ಅದ್ರ ಹಿಂದಿನ ಶ್ಲೋಕದಲ್ಲಿ ಹೋದ್ರೆ ಅರ್ಜುನನೇ ಮನುಷ್ಯನ ಅತಿ ಹೆಚ್ಚಾಗಿ ತಿಂದರು ಅಥವಾ ಅತಿ ಸ್ವಲ್ಪ ತಿಂದರು, ಅತಿ ಹೆಚ್ಚಾಗಿ ನಿದ್ದೆ ಮಾಡಿದರು ಅಥವಾ ತಕ್ಕಷ್ಟು ನಿದ್ದೆ ಮಾಡದಿದ್ದರು ಯೋಗಿ ಆಗಲು ಸಾಧ್ಯವಿಲ್ಲ. ನೋಡಿ ಇದೆಲ್ಲ ಹೇಳ್ತಾನೆ ಭಗವಂತ ಭಗವದ್ಗೀತೆಯಲ್ಲಿ. ನೋಡಿ ಹಂಗೆ ಯಾರು ಯೋಗಿ ಆಗ್ತಾರೆ ಅಂತೇಳಿ ನೋಡಿ 6ನೇ ಅಧ್ಯಾಯದಲ್ಲಿ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ನೋಡಿ ಹಂಗೆ ಸರಳವಾಗಿ ಬದುಕೋದು, ಬ್ರಹ್ಮಚರ್ಯ ಅಂದ್ರೆ ಎಲ್ಲ ಹಂಗೆ ನೋಡಿ. ಮತ್ತು ಅಹಿಂಸೆ. ನೋಡಿ ಅಹಿಂಸೆ ಅಂದ್ರೆ ನೋಡಿ ಅರ್ಜುನನಿಗೆ ಈಗ ಕ್ಷತ್ರಿಯನಾಗಿ ಕುರುಕ್ಷೇತ್ರ ಯುದ್ಧದಲ್ಲಿ ಹಿಂಸೆಯಲ್ಲಿ ತೊಡಗ್ತಾನೋ ಅಹಿಂಸೆಯಲ್ಲಿ ತೊಡಗ್ತಾನೋ? ಅಸ್ತ್ರಶಸ್ತ್ರ ಇದನ್ನೆಲ್ಲ ಕೇಳಿ ಅಸ್ತ್ರಶಸ್ತ್ರ ಹಿಡಿಯಲ್ಲ, ಹಿಂಸೆ ಮಾಡ್ತಾನೆ. ನೋಡಿ ಒಬ್ಬ ಪೊಲೀಸ್ ಅವನು ನೋಡಿ ಅಸ್ತ್ರಶಸ್ತ್ರ ಇಟ್ಕೊಂಡು ಬಂದೂಕ್ ಇಟ್ಕೊಂಡು ನೋಡಿ ಯಾರು ಸಮಾಜ ಘಾತಕರು ಇರ್ತಾರಲ್ಲ ಅವ್ರನ್ನ ಶೂಟ್ ಮಾಡ್ತಾರೆ ನೋಡಿ. ಅದನ್ನ ನಿಜವಾಗ್ಲೂ ಹೇಳ್ಬೇಕಂದ್ರೆ ಅಹಿಂಸೆ. ಪ್ರಜಾರಕ್ಷಣೆಗೋಸ್ಕರ ಯಾರು ಭಯೋತ್ಪಾದಕರು ನೋಡಿ, ಉಗ್ರಗಾಮಿಗಳು, ದರೋಡೆಕೋರರು, ಕಳ್ಳರು ಇಂಥವ್ರನ್ನ ಅಸ್ತ್ರಶಸ್ತ್ರಗಳಿಂದ ನೋಡಿ ಅವ್ರನ್ನ ಬಡಿದು ಕೊಂದು ನೋಡಿ ಕಾನೂನು ಸುವ್ಯವಸ್ಥೆ ಇಡ್ತಾರಲ್ವಾ, ಇದು ಅಹಿಂಸೆ. ಇದು ಅರ್ಥ ಆಗ್ತಿದ್ಯಾ? ಅವರು ಆತರ ಮಾಡ್ಲಿಲ್ವೋ? ಕಣ್ಣು ಮುಂದೆ ನೋಡಿ ಏನೋ ಮಾಡಬಾರ್ದು ಆಗ್ತಿರುತ್ತೆ, ದರೋಡೆ ಆಗ್ತಾ ಇರುತ್ತೆ, ಪೊಲೀಸನ ಕೈಯಲ್ಲಿ ಬಂದೂಕಿರುತ್ತೆ, ಅವನು ಏನು ಮಾಡಲ್ಲ. ಇದು ಹಿಂಸೆನೋ ಅಹಿಂಸೆನೋ? ಹಿಂಸೆ ಪ್ರಭುಜಿ. ಒಂದ್ ಮಗು ಬಿಲ್ಡಿಂಗ್ ಇಂದ ಬೀಳ್ತಿರುವಾಗ ಅದನ್ನ ತಡೀಲಿಲ್ಲ ಅಂದ್ರೆ ಅದು ಹಿಂಸೆ ಅಂತ ಹೇಳ್ತಿದ್ರು. ಹಿಂಸೆ. ಮಾತಾಜಿಯವರು ಎಂತ ಒಂದು ಒಳ್ಳೆ ಉದಾಹರಣೆ ಜ್ಞಾಪಿಸ್ಕೊಂಡ್ರು. ಇದನ್ನ ಗುರು ಮಹಾರಾಜರು ಹೇಳ್ತಾರೆ. ನನಗೆ ಅದು ಕೇಳಿ ಓದಿರು ನೋಡಿ ಗೂಸ್ ಬಂಪ್ಸ್ ಅಂತ ಹೇಳ್ತೀನಿ, ರೋಮಾಂಚನ ಆಗ್ಬಿಡ್ತು, ಹಿಂಗ ಅನಿಸ್ತು ಆಕ್ಚುಲಿ. ನೋಡಿ ಇದು ಈ ದಯೆಯ ಪರಮೋನ್ನತ. ಕೃಷ್ಣ ಪ್ರಜ್ಞೆಗೆ ಕರ್ಕೊಂಡ್ ಬಂದಿಲ್ಲ ಅಂದ್ರೇನು ಅದನ್ನು ಹಿಂಸೆ ಅಂತ ಹೇಳಿದ್ರೆ ಅಂತ. ನೋಡಿ ಅದು ಹಿಂಸೆ. ನೀವು ನಮ್ಮ ಬಂಧುಗಳು, ಪರಿಚಯಸ್ಥರು,
ನೋಡಿ ನಮಗೆ ಯಾರ್ಯಾರೆಲ್ಲ ನಮ್ಮ ಸಂಪರ್ಕದಲ್ಲಿ ಇರ್ತಾರೋ ಅವ್ರನ್ನ ಕೃಷ್ಣ ಪ್ರಜ್ಞೆಗೆ ಕನೆಕ್ಟ್ ಮಾಡದೆ ಅವರು ನೋಡಿ 3 ಕ್ಲೇಶಗಳು ಯಾವುದು ಅಧಿದೈವಿಕ, ಆಧ್ಯಾತ್ಮಿಕ, ಅಧಿ ಭೌತಿಕ ಕ್ಲೇಶಗಳಿಂದ ಬಾಧಿತರಾಗಿರೋದನ್ನೇ ನೋಡ್ಕೊಂಡು ನಾವೇನು ಮಾಡ್ತಾ ಇಲ್ವೋ ಅವ್ರಿಗೆ, ಮತ್ತೆ ಜನ್ಮ ಮೃತ್ಯು ಜರ ವ್ಯಾಧಿ ದುಃಖ ದೋಷಾನುದರ್ಶನಂ ನೋಡಿ ಇವುಗಳಿಂದ ಪೀಡಿತರಾಗಿದ್ದರೋ ಇವನ್ನೆಲ್ಲನ ನೋಡಿ ಅವರಿಗೆ ರಕ್ಷಣೆ ಮಾಡೋ ಪ್ರಯತ್ನ ಮಾಡ್ತಿಲ್ವೋ, ಇದು ಹಿಂಸೆ. ಇದು ಆಕ್ಚುಲಿ ನೋಡಿ ಒಂದು ಮಗು ನೋಡಿ ಗುರು ಮಹಾರಾಜ್ ಹೇಳ್ತಾರೆ ಒಂದು ಬಿಲ್ಡಿಂಗ್ ಇಂದ ಬೀಳಕ್ ಹೋಗ್ತಾ ಇರುತ್ತೆ, ನೋಡ್ಕೊಂಡು ಸುಮ್ಮನೆ ಇರೋದು ಹಿಂಸೆ. ನೋಡಿ ಆ ಮಗು ಬೀಳಕ್ ಕಾರಣ ಯಾರು? ನಾವು ಹೋಗ ಮಗುನ್ ತಳ್ತೀವ? ಬಿಲ್ಡಿಂಗ್ ಮೇಲಿಂದ ತಳ್ಳೋದಿಲ್ಲ, ನೋಡೋದೇ ಒಂದು ಇದು ಪ್ರಭು. ನೋಡ್ಕೊಂಡು ಸುಮ್ಮನೆ ಇರೋದೇ ಅಜ್ಞಾನ, ಹಿಂಸೆ, ತಪ್ಪು, ಅಪರಾಧ. ಅದು ಏನ್ರಿ ಹೆಂಗ್ರಿ ನೀವು ನೋಡ್ಕೊಂಡು ಸುಮ್ಮನೆ ಇದ್ರಿ ಅಂತ ಕೇಳ್ತಾರೆ. ಇದನ್ನ ಗೊತ್ತಿದ್ಯಾ? ನೋಡ್ಕೊಂಡು ಸುಮ್ಮನೆ ಇರ್ತೀರಲ್ರ ಅಲ್ವಾ? ನೋಡಿ ಒಂದು ಮಗು ಬೆಂಕಿಯಲ್ಲಿ. ಹರೇ ಕೃಷ್ಣ. ಇದು ರಾಮಾನುಜಾಚಾರ್ಯ ಶಿಷ್ಯರೊಬ್ರು ಅವ್ರ ಸ್ನೇಹಿತರಿಗೆ ಮಗು ಆದ್ರೆ ಎಲ್ಲಾರು ಮಗುನ್ ನೋಡಕ್ಕೆ ಹೋಗ್ತಾ ಇದ್ರಂತೆ. ಆದ್ರೆ ಅವರು ಭಗವಂತನ ಹತ್ರ ಓಡೋಗ್ತಾರಂತೆ. ಅವಾಗ ಅವ್ರಂತಿ ಕೇಳ್ತಾರೆ, ಯಾಕೆ ನೀವು ಭಗವಂತನ ಹತ್ರ ಓಡೋದ್ರಿ, ಅದ್ ನೋಡಕ್ ಬರ್ಲಿಲ್ಲ ಅಂದ್ರೆ ಭಗವಂತನಂತ ಬೇಡ್ಕೊಳಕ್ ಹೋಗ್ತಾರಂತೆ. ಈ ಜೀವಿ ಮತ್ತೆ ಒಂದ್ ಜೀವಿ ಮಾಯೆಗೆ ಬಂದಿದೆ, ದಯವಿಟ್ಟು ಅದನ್ನ ನಿನ್ನ ಸೇವೆಯಲ್ಲಿ ತೊಡಗಿಸ್ಕೊ ಅಂತ ಹೇಳಕ್ಕೆ ಭಗವಂತನ ಹತ್ರ ಹೋಗ್ತಾರಂತೆ. ಕುರೇಶ ಅವರ ಲೈಫ್ ಸ್ಟೋರಿಯಲ್ಲಿ ಇದನ್ನ ಹೇಳ್ತಾರೆ. ಥ್ಯಾಂಕ್ ಯು ಮಾತಾಜಿ. ಹಂಗೆ ಇಲ್ಲಿ ಪದಗಳು ಕೇಳ್ತಿದೆ, ಶುಚಿತ್ವ, ಸರಳತೆ, ಬ್ರಹ್ಮಚರ್ಯ ಮತ್ತು ಅಹಿಂಸೆ ಇವೆಲ್ಲ ಸೇರಿ ದೇಹದ ತಪಸ್ಸು ಎನಿಸಿಕೊಳ್ತವೆ. ನೋಡಿ ತಪ ಅಂದ್ರೆ ಏನು? ಪದದ ಅರ್ಥ ತಪ. ತಪ ಬಿಸಿ ಪ್ರಭುಜಿ. ಏನು? ಬಿಸಿ. ಹೌದು, ತಾಪ ಅಲ್ವಾ? ಹೀಟ್ ಅಂತ. ನೋಡಿ ಆ ತಾಪದಲ್ಲಿ ನೋಡಿ ಬೇಯೋದು. ನೋಡಿ ಅದಕ್ಕೆ ತಪಸ್ವಿಗಳು ಹಾಕೊಳ್ಳುವಂತ ಬಟ್ಟೆ ಯಾವ್ದು ಹಾಕೊಂತಾರೆ? ಕಾವಿ ವಸ್ತ್ರ ಹಾಕೊಂತಾರೆ. ಕಾವಿ ವಸ್ತ್ರ ಏನಕ್ಕೆ ಸಂಕೇತ? ಅಗ್ನಿಗೆ ಸಂಕೇತ, ತ್ಯಾಗಕ್ಕೆ ಸಂಕೇತ. ಅವರು ಆ ದಹಿಸ್ತಾ ಇರ್ತಾರೆ ಅವರ ಕರ್ಮಗಳು. ಅವರು ನೋಡಿ ಅವ್ರ ಜೀವನನೇ ಸ್ಯಾಕ್ರಿಫೈಸ್ ಆಗಿರುತ್ತೆ. ಅಗ್ನಿ ಯಜ್ಞಕ್ಕೆ ಅರ್ಪಿತ ಆಗಿರೋ ತರ ಇರುತ್ತೆ ನೋಡಿ. ಹಂಗೆ ಇವೆಲ್ಲ ತಪಸ್ಸು. ತಪ ಅಂದ್ರೆ ಹೀಟ್ ಅಂತ. ತಾಪ ನೋಡಿ, ತಾಪಮಾನ ಎಷ್ಟಿದೆ ಅಂತ ಕೇಳ್ತಾರಲ್ಲ, ಹಂಗೆ ತಾಪ. ಆ ತಾಪದಲ್ಲಿ ನೋಡಿ ಹಿಂದೆ ಪೂರ್ವ ಕರ್ಮಗಳು ಪಾಪಗಳೆಲ್ಲ ಕಳ್ಕೊಳ್ಳೋದು. ನೋಡಿ ಆ ತಾಪ ಅಂತಂದ್ರೆ ನೋಡಿ ಇವುಗಳಿಂದ ಕಷ್ಟ ಆಗತ್ತೆ ನೋಡಿ. ಬಾಧಿತರಾಗುವವನ್ನೆಲ್ಲ ತಡ್ಕೊಂಡಿರ್ತಾರೆ ನೋಡಿ, ಅವ್ರು ತಪಸ್ವಿಗಳು ಅಂತ ಹೇಳೋದು. ಆ ತಪಸ್ವಿಗಳು ಅಂತಂದ್ರೆ ನೀವು ಬೇರೆ 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 ತರ ತಪಸ್ವಿಗಳು ಇರ್ತಾರೆ ನೋಡಿ. ಜಡಭರತ ನೋಡಿ, ಜಡವ್ರತ, ಜಡ ತಪಸ್ಸನ್ನು ತಗೊಂತಾರೆ. ಹೆಂಗೆ ಅಂತಂದ್ರೆ ನೀವು ಗೊಮ್ಮಟೇಶ್ವರ ನೋಡಿರ್ತೀರಾ. ಗೊಮ್ಮಟೇಶ್ವರನ ಕಾಲಿಗೆ ಎಲ್ಲಾನು ಬಳ್ಳಿಗಳೆಲ್ಲ ಇರುತ್ತೆ, ಹಾವುಗಳೆಲ್ಲ ಎಲ್ಲ ಮೇಲೆ ಹರಿತಿರ್ತವೆ ನೋಡಿ. ಬಿಸಿಲು, ಮಳೆ, ಗಾಳಿ, ಚಳಿ ಏನಕ್ಕೂ ಲೆಕ್ಕಿಸದೆ ಜಡವಾಗಿ ನಿಂತ್ಬಿಡೋದು ನೋಡಿ. ಇದು ತಪಸ್ಸು. ಆತರ ತಪಸ್ಸು ಮಾಡಕ್ಕಾಗತ್ತಾ? ಆಗೋದಿಲ್ಲ ನೋಡಿ ಅಲ್ವಾ? ಈಗ ನಾವು ಎಂತ ತಪಸ್ಸು ಮಾಡ್ಬೇಕು? ಇಲ್ಲಿ ಹೇಳ್ಕೊಟ್ಟಿರೋ ತರ ತಪಸ್ಸು ಮಾಡ್ಬೇಕು ನೋಡಿ. ಈಗ ನಮ್ಮ ಮಹಾರಾಣಿ ಮಾತಾಜಿಯವರು ಈಗ ಹೆಂಗೆ ಅವ್ರು ಬದುಕಿದೆಯಲ್ಲ ಆ ತರ ತಪಸ್ಸು ನೋಡಿ. ಇದು ಪ್ರಾರಂಭದಲ್ಲಿ ಕಷ್ಟ ಇರುತ್ತೆ. ಪ್ರಾರಂಭದಲ್ಲಿ ಏನಿರುತ್ತೆ? ಈ ತಪಸ್ಸು ನೋಡಿ, ಈ ತರ ಬದುಕಿದಾಗ ನಿಮ್ಗೆ ಸ್ವತಃ ವೈಯಕ್ತಿಕವಾಗಿ ಅನುಭವ ಆಗಿದೆ. ಕೃಷ್ಣ ಪ್ರಜ್ಞೆಗೆ ಬಂದವಾಗ ಆ ವಿಧಾನಗಳು ಎಲ್ಲ ಅನುಸರಿಸಕ್ಕೆ ತುಂಬಾ ಸುಲಭ ಅನಿಸ್ತಾ, ತುಂಬಾ ಕಷ್ಟ ಅನಿಸ್ತಾ. ಸ್ಟಾರ್ಟಿಂಗ್ ಅಲ್ಲಿ ಇಂಪಾಸಿಬಲ್ ಅನಿಸ್ತು, ಆದ್ರೆ ಈಗ ಈಸಿ ಆಗ್ಬಿಟ್ಟಿದೆ. ಅಭ್ಯಾಸ ಮಾಡ್ಕೊಂಡು ನನ್ಗಂತೂ ತುಂಬಾ ಕಷ್ಟ, ಇಂಪಾಸಿಬಲ್ ಅನ್ನೋ ತರ ಇತ್ತು ಆಕ್ಚುಲಿ. ಕೆಲವೆಲ್ಲ ಮಾಡ. ಆಮೇಲೆ ಭಕ್ತರ ಸಂಘದಲ್ಲಿ ನೋಡಿ, ಭಕ್ತರ ಸಂಘದಲ್ಲಿ ನೋಡಿ, ಹಿರಿಯ ಭಕ್ತರ ಮಾರ್ಗದರ್ಶನದಲ್ಲಿ ನೋಡಿ, ಒಂದೊಂದೇ ಹೆಜ್ಜೆ ಇಡ್ತಾ ಹೋದಾಗ ನೋಡಿ ಎಲ್ಲಾನು ಸಾಧ್ಯ ನೋಡಿ. ಅಸಾಧ್ಯವಾದದ್ದು ಕೂಡ ಸಾಧ್ಯ ನೋಡಿ. ಪ್ರಾರಂಭದಲ್ಲಿ ನೋಡಿ ಅದಕ್ಕೆ ನೋಡಿ, ಅದರಕ್ಕೆ ಸಿಹಿ ಉದರಕ್ಕೆ ಕಹಿ ಅಲ್ಲ, ಅದರಕ್ಕೆ ಸಿಹಿ ಉದರಕ್ಕೆ ಕಹಿ ಅಂತ ಹೇಳ್ತಾರೆ ನೋಡಿ. ಈ ಔಷಧಿಗಳೆಲ್ಲ ಹೆಂಗಿರ್ತವೆ ಅಲ್ವಾ? ಔಷಧಿಗಳೆಲ್ಲ ಹೆಂಗಿರ್ತವೆ? ನಿಮ್ ಕಹಿ ಆಗಿರುತ್ತೋ ಆಯುರ್ವೇದ ಔಷಧಿಗಳು ಸಿಹಿ ಆಗಿರುತ್ತೋ?
ಆದ್ರೆ ದೇಹಕ್ಕೆ ಸಿಹಿ ಆಗಿರುತ್ತೆ ಅದು. ನೋಡಿ ತಪಸ್ಸು ಅಂದ್ರೆ ಹಂಗೆ. ನೋಡಿ ತಪಸ್ಸು ಅಂದ್ರೆ ಹಂಗೆ. ಎಲ್ಲರೂ ತಪಸ್ ಮಾಡದೇನೆ ಏನೂ ಗಳಿಸಕ್ ಆಗಲ್ಲ. ಏನಾದ್ರೂ ತಪಸ್ ಮಾಡ್ದೇನೆ ಏನೋ ಒಂದು ಸಿಕ್ತು ಅಂತಂದ್ರೆ ಅಲ್ಲೇನೋ ಒಂದು ಮೋಸ ಆಗಿರುತ್ತೆ. ನಾನು ಹೇಳೋದು ಅರ್ಥ ಆಗ್ತಿದ್ಯಾ? ಎಲ್ಲದಕ್ಕೂ ಒಂದು ತಪಸ್ಸು ಅಂತ ಮಾಡ್ಬೇಕು. ಕೆಲವರು ಹಿಂದಿನ ಜನ್ಮಗಳಲ್ಲಿ ಎಷ್ಟೋ ತಪಸ್ ಮಾಡಿಟ್ಟು ಮಾಡ್ಕೊಂಡು ಬಂದಿರ್ತಾರೆ. ಅವ್ರಿಗೊಂದು ಸ್ವಲ್ಪ ಭಾಗನೇ ಉಳ್ಕೊಂಡಿರುತ್ತೆ. ಒಂದಿಷ್ಟು ವರ್ಷ ಇಷ್ಟೇ ಉಳ್ಕೊಂಡಿರುತ್ತೆ. ಅಷ್ಟು ನೀವು ನೋಡಿರ್ತೀರಿ, ಕೃಷ್ಣ ಪ್ರಜ್ಞೆಗೆ ಬಂದ ತಕ್ಷಣ ಅವರು ಚೆನ್ನಾಗಿ ಪಿಕಪ್ ಆಗಿ ನೋಡಿ ಅವರು ತುಂಬಾ ಚೆನ್ನಾಗಿ ಭಕ್ತಿ ಮಾಡ್ತಾ ಹೋಗ್ತಾರೆ. ಹೆಚ್ಚು ಸಮಯ ತಗೊಳ್ಳೋದಿಲ್ಲ. ಕೆಲವರು ದಶಕಗಳೇ ತಗೊಳ್ತಾರೆ. 10 ವರ್ಷ, 20 ವರ್ಷ, 30 ವರ್ಷ ನೋಡಿ ಈ ತರ ತಗೊಳ್ತಾರೆ. ಏನು ಅವರು ಒಂದ್ ಹೆಜ್ಜೆನೂ ಮುಂದೆ ಇಡಕ್ಕೆ ರೆಡಿ ಇರೋದಿಲ್ಲ. ನೋಡಿರ್ತೀರಾ? ಒಂದ್ ಹೆಜ್ಜೆ ಕೂಡ ಮುಂದೆ ಇಡಲ್ಲ. ನೋಡಿದ್ವಿ ನೋಡಿ ಕೃಷ್ಣ ನೋಡಿ ಇದನ್ನೇ ಹೇಳ್ತಾರೆ, ಈ ಗಾರೇಜ್ ಇನ್ ದ ಕಾರ್. ನೋಡಿ ಮಹಾತ್ಮ ಪ್ರಭು ಹೇಳ್ತಾರೆ. ಮಹಾತ್ಮ ಪ್ರಭು ಹೇಳ್ತಾರೆ, ಗ್ಯಾರೇಜ್ ಅಲ್ಲಿ ಕಾರ್ ನಿಲ್ಸ್ಕೊಂಡಿದ್ರೆ ಕಾರ್ ಸರಿ ಹೋಗ್ಬಿಡುತ್ತಾ? ಇಲ್ಲ ಪ್ರಭು. ಸರಿ ಹೋಗುತ್ತೆ. ರಿಪೇರಿ ಕೊಡು. ರಿಪೇರಿ ಮಾಡ್ಕೋಬೇಕು. ನೋಡಿ ಹಂಗೆ ಎಷ್ಟೋ ದಿನದಿಂದ ಕಾರ್ನ ಅಲ್ಲೇ ಗ್ಯಾರೇಜ್ ಅಲ್ಲಿ ನಿಲ್ಸ್ಕೊಂಡಿದ್ರೆ ಅದು ರಿಪೇರಿ ಆಗೋಗ್ಬಿಡುತ್ತಾ? ರಿಪೇರಿ ಆಗೋದಿಲ್ಲ. ಇನ್ನೂ ತುಕ್ಕಿಡ್ದೋಗುತ್ತೆ ಪ್ರಭುಜಿ, ಇನ್ನೂ ಕೆಟ್ಟೋಗುತ್ತೆ. ಹೌದು ಮಾತಾಜಿ. ನೋಡಿ ಹಂಗೆ ತಪಸ್ಸು ಅಂದ್ರೆ ಹಂಗಿರುತ್ತೆ ನೋಡಿ. ಸ್ವಲ್ಪ ಆ ತಾಪವನ್ನ ಸಹಿಸ್ಕೊಳ್ಳೋಕೆ ತಯಾರಾಗಿರ್ಬೇಕು. ಸ್ವಲ್ಪ ಕಷ್ಟಗಳನ್ನ, ಬಾಧೆಗಳನ್ನ, ಪೀಡೆಗಳನ್ನ, ನೋವುಗಳನ್ನ, ಸವಾಲುಗಳನ್ನ ಎದುರ್ಸಕ್ಕೆ ತಯಾರಿ. ನೋಡಿ ನಮ್ಮ ದೇಹ, ಶರೀರ, ಮನುಷ್ಯ ಶರೀರ ಇರೋದು ತಪಸ್ಸಿಗೋಸ್ಕರನೇ. ಈ ಪ್ರಾಣಿಗಳಿಗೆ ಈ ತರದ್ದು ತಪಸ್ವಿ ಬದುಕಿರೋದಿಲ್ಲ ಅಲ್ವಾ? ನೋಡಿ ಹಂಗೆ ಮನುಷ್ಯನ ಶರೀರ ಇರೋದೇ ತಪಸ್ಸಿಗೋಸ್ಕರ. ಈ ಭಕ್ತಿ ಮಾಡ್ಬೇಕು ಅಂತಂದ್ರೆ ಕೆಲವೊಂದು ಸವಾಲುಗಳು, ತಪಸ್ಸು ಇರುತ್ತೆ. ಅದನ್ನ ಸ್ವೀಕರಿಸಕ್ ತಯಾರಿ. ಏನದು ಅಂದ್ರೆ ಇಷ್ಟೇ, ಪರಮಪ್ರಭುಗೆ ನೋಡಿ ಪೂಜಿಸೋದು, ಗೌರವಿಸೋದು, ನೋಡಿ ಆತನ ವಿಶೇಷತೆಗಳನ್ನ ಓದ್ಕೊಳ್ಳೋದು, ತಿಳ್ಕೊಳ್ಳೋದು, ಆ ಥರ ನಡ್ಕೊಳ್ಳೋದು, ಬ್ರಾಹ್ಮಣರ ಬಗ್ಗೆ, ಗುರುಗಳ ಬಗ್ಗೆ, ತಂದೆ ತಾಯಿರು, ಹಿರಿಯರು ನೋಡಿ ಇವ್ರ ಬಗ್ಗೆ ಎಲ್ಲ. ಹಾಗೇನೆ ಶುಚಿತ್ವ, ಸರಳತೆ, ಬ್ರಹ್ಮಚರ್ಯ, ಹಿಂಸೆ ಇವೆಲ್ಲ ನೋಡಿ ಇವೆಲ್ಲ ತಪಸ್ಸು ಎನಿಸ್ಕೊಳ್ತವೆ. ಭಾವಾರ್ಥದಲ್ಲಿ ಪ್ರಭುಪಾದರು ಹೇಳ್ತಾರೆ ಭಗವಂತನು ಇಲ್ಲಿ ವಿವಿಧ ರೀತಿಗಳ ವ್ರತ ಮತ್ತು ತಪಸ್ಸುಗಳನ್ನು ವಿವರಿಸುತ್ತಾನೆ. ಮೊದಲು ಅವನು ದೇಹವು ಆಚರಿಸುವ ವ್ರತ ತಪಸ್ಸುಗಳನ್ನು ವಿವರಿಸುತ್ತಾನೆ. ದೇವರಿಗೆ, ದೇವತೆಗಳಿಗೆ, ಪರಿಪೂರ್ಣರು, ಅರ್ಹರು ಆದ ಬ್ರಾಹ್ಮಣರಿಗೆ, ಗುರುವಿಗೆ, ತಂದೆ ತಾಯಿಯರಂತಹ ಹಿರಿಯರಿಗೆ. ನೋಡಿ ತಂದೆ ತಾಯಿರಂತ ಹಿರಿಯರು ಅಂತಂದ್ರೆ ಬರೀ ನಮ್ಗೆ ಜನ್ಮ ಕೊಟ್ಟಂತ ತಂದೆ ತಾಯಿ ಅಷ್ಟೇ ಅಲ್ಲ, ಯಾರೆಲ್ಲರೂ ನೋಡಿ ಗೌರವಕ್ಕೆ ಅರ್ಹರು, ತಂದೆ ತಾಯಿಗಳ ಸ್ಥಾನದಲ್ಲಿ ಇರ್ತಾರೋ. ನೋಡಿ ಮೊನ್ನೆ ಚಳ್ಳಕೆರೆಯಲ್ಲಿ ಒಬ್ರು ಯಾರು 80 ವರ್ಷದಕ್ಕೆ ಹೆಚ್ಚು ಒಬ್ರು ಭಕ್ತರು ನೋಡಿ ಸಿಕ್ಕಿದ್ರು. ಉಮಾ ಮಾತಾಜಿಯವರು ಅವ್ರಿಗೆ ಇವ್ರು ನಮ್ಮ ತಂದೆ ಸಮಾನ ಅಂತ ಹೇಳ್ತಿದ್ರು. ನೋಡಿ ಅವರು ಹೇಳ್ತಿದ್ರು, ಇವ್ರು ನಮ್ಮ ಮಗಳು, ಇವ್ರ ಮಗುವಾಗಿ ನಮ್ಮಪ್ಪ ಫ್ರೆಂಡ್ ಇವರು ಅಂತ ಹೇಳ್ತಿದ್ರು. ಉಮಾ ಮಾತಾಜಿ ಅಲ್ಲ, ಹೌದಾ? ಹರೇ ಕೃಷ್ಣ ಪ್ರಭುಜಿ. ಹೌದು ಪ್ರಭುಜಿ. ಏನ್ ಮಾತಾಜಿ ಅವ್ರ ಹೆಸರು? ಕರಿಯಪ್ಪ ಮೇಷ್ರು ಅಂತ ಹೇಳ್ಬಿಟ್ಟು ಪ್ರಭುಜಿ, ಟೀಚರ್ ಇದಾರೆ ಅವರು. ಇದ್ದಾರೆ ನೋಡ್ರಿ ಅಂತವ್ರು. ನೋಡಿ ಉಮಾ ಮಾತಾಜಿಯವರ ಅಪ್ಪಾಜಿಯವರ ಫ್ರೆಂಡ್, ಅವರು ಟೀಚರ್ ಕೂಡ ಅವರು. ನೋಡಿ ಇವರೆಲ್ಲರೂ ಈ ಪಟ್ಟಿಗೆ ಸೇರ್ತಾರೆ. ನೋಡಿ ಅವರು ಇಂಥ ಇಷ್ಟು ವರ್ಷ, ಇಷ್ಟು ಹಿರಿಯರು ನಮ್ಮ ದೇವಸ್ಥಾನ, ನಮ್ಮ ಭಕ್ತಿ ಸೆಂಟರ್ ಕಾರ್ಯಕ್ರಮಗಳು ಬರ್ತಾರೆ. ಅವರು ಮೊನ್ನೆ ಜನ್ಮಾಷ್ಟಮಿಗೆ ಬಂದಿದ್ರು. ಅದರಿಂದ ಒಂದು ಕಾರ್ಯಕ್ರಮ ಇತ್ತಲ್ವಾ, ಅದಕ್ಕೂ ಬಂದಿದ್ರು. ಯಾವುದು ನರಸಿಂಹ. ಪ್ರತಿ ಸಂಡೇ ಪ್ರೋಗ್ರಾಮ್ಗೆ ಅವ್ರು ಅಟೆಂಡ್ ಆಗ್ತಾರೆ ಪ್ರಭುಜಿ. ವೆರಿ ಗುಡ್ ಮಾತಾಜಿ. ಅಂತವ್ರನ್ನೆಲ್ಲ ತುಂಬಾ ಗೌರವದಿಂದ ನೋಡ್ಕೋಬೇಕು. ಅವ್ರಿಗೆ ನಮ್ಮ ಅಂಗಡಿ ಡೈಲಿ ಬರ್ತಾರೆ ಪ್ರಭುಜಿ. ಅವರು ಡೈಲಿ ಬರ್ತಿರ್ತಾರೆ, ಕಥೆಗಳೆಲ್ಲ ಹೇಳ್ಕೊಟ್ಟು ಹೋಗ್ತಿರ್ತಾರೆ ನಮಗೆ. ಅವ್ರಿಗೆ ದೊಡ್ಡ ಅನುಭವಿಗಳವರೆಲ್ಲರೂ. ನೋಡಿ ಈ ಹಿರಿಯರು ಅಂತವ್ರೆಲ್ಲ ಬರ್ತಾರೆ. ನೋಡಿ ಇದನ್ನ ಓದ್ತಿದ್ದಾಗ ಅವ್ರ ಜ್ಞಾಪಕ ಬರ್ತಿದ್ರು. ನೋಡಿ ಅವರು ಬ್ರಾಹ್ಮಣರಲ್ಲ, ಗುರು ಅಲ್ಲ, ಪರಮಪ್ರಭು ಅಲ್ಲ, ನೋಡಿ ತಮ್ಮ ತಂದೆ ತಾಯಿನೂ ಅಲ್ಲ ಅಲ್ವಾ? ನೋಡಿ ತಂದೆ ತಾಯಿ ಅಂತಹ ಹಿರಿಯರು ಅಂದ್ರೆ ಹಂಗೆ. ನೋಡಿ ಹಂಗೆ ಅವರೆಲ್ಲರೂ. ನೋಡಿ ಮಹಾತ್ಮ ಗಾಂಧಿ ಹೇಳ್ತಾರೆ,
ಯಾವ ಸಮಾಜದಲ್ಲಿ ನಿಮ್ಮ ಹಿರಿಯರನ್ನ, ತಂದೆ ತಾಯಿಗಳನ್ನ, ಮಕ್ಕಳನ್ನ ಮತ್ತೆ ಸ್ತ್ರೀಯರನ್ನ, ಪ್ರಾಣಿಗಳನ್ನ ಯಾರು ಗೌರವದಿಂದ ನೋಡ್ಕೋತಾರೋ ಅದೇ ನಾಗರಿಕ ಸಮಾಜ ಅಂತ ಹೇಳ್ತಾರೆ. ಯಾವ್ಯಾವ್ದು ಹೆಸರು ಹೇಳಿದೆ? ನಾಗರಿಕ ಸಮಾಜದಲ್ಲಿ ಯಾವ್ಯಾವ್ದು ಗೌರವ ಕೊಡ್ತಾರೆ? ಸ್ತ್ರೀಯರು, ಸ್ತ್ರೀಯರು, ಗುರುವನ್. ಯಾರಾದ್ರೂ ರಿಪೀಟ್ ಮಾಡ್ತೀರಾ ಇನ್ನೊಂದ್ಸತಿ? ಯಾವುದು ನಾಗರಿಕ ಹೇಳಿ ಪ್ರಭು. ತಂದೆ ತಾಯಿಗಳು, ಗುರು ಹಿರಿಯರು, ಪ್ರಾಣಿಗಳು, ಸ್ತ್ರೀಯರು, ಮಕ್ಕಳು. ನೋಡಿ, ಇವ್ರಿಗೆ ಯಾವ ಸಮಾಜದಲ್ಲಿ, ಅದು ಈ ಸಸಿಗಳು ಕೂಡ ಸೇರಿಸ್ಕೊಂಡು, ಸಸಿ ಮರಗಳು ಕೂಡ ಜೀವಿಗಳು ಅಂದ್ರೆ ನೋಡಿ ಹಂಗೆ ನೋಡಿ, ಪ್ರಾಣಿಗಳು, ಜೀವದಯ, ಯಾರು ಇವ್ರಿಗೆ ಇದು ನಾಗರಿಕ ಸಮಾಜ, ಒಂದು ಒಳ್ಳೆ ಸಮಾಜ. ನೋಡಿ, ಈ ಸಮಾಜ, ಆ ಸಮಾಜ, ಆ ಸಮಾಜ, ಈ ಸಮಾಜ, ಯಾವ್ದು ಬೆಸ್ಟ್ ಅಂದ್ರೆ ನೋಡಿ, ಇವ್ರು ಇಂತಿಂತವ್ರಿಗೆ ಯಾರು ಗೌರವ ಇದೆಯೋ ಆ ಸಮಾಜದಲ್ಲಿ, ಆ ಸಮಾಜ ಪದ್ಧತಿಗಳಲ್ಲಿ, ನೋಡ ಆ ಧರ್ಮ ಗ್ರಂಥಗಳಲ್ಲಿ ಅದು ಬೆಸ್ಟ್. ಇಷ್ಟೇ ನೋಡಿ. ಹಂಗೆ ದೇವರಿಗೆ, ದೇವತೆಗಳಿಗೆ, ಪರಿಪೂರ್ಣರು, ಅರ್ಹರು ಆದ ಬ್ರಾಹ್ಮಣರಿಗೆ, ಗುರುವಿಗೆ, ತಂದೆ ತಾಯಿ ಅಂತ ಹಿರಿಯರಿಗೆ ಮತ್ತು ವೇದಗಳ ಜ್ಞಾನ ಇರುವ ವ್ಯಕ್ತಿಗೆ ನೋಡಿ, ಇಲ್ಲಿ ಹೇಳ್ತಾರೆ ಪ್ರಾಜ್ಞಾ ಅಂದ್ರೆ ತಿಳಿದವರು ಅಂತ, ವಿಶೇಷವಾಗಿ ಪೂಜಾರ್ಹ ವ್ಯಕ್ತಿಗಳು, ತಿಳ್ಕೊಂಡಿರೋರು. ನೋಡಿ, ಒಬ್ಬ ಊರ್ ಗೌಡನ್ಗೆ ಆ ಊರಲ್ಲೇ ರೆಸ್ಪೆಕ್ಟ್ ಇರುತ್ತೆ, ಆದ್ರೆ ಜ್ಞಾನಿಗೆ ಯಾವ ಊರ್ಗ್ ಹೋದ್ರೇನು ಕೂಡ ಅವನಿಗೆ ರೆಸ್ಪೆಕ್ಟ್ ಇರುತ್ತೆ, ಯಾವ ದೇಶಕ್ಕೆ ಹೋದ್ರೇನು ಕೂಡ ಅವನಿಗೆ ರೆಸ್ಪೆಕ್ಟ್ ಇರುತ್ತೆ. ನಾನು ಹೇಳಿದ ಅರ್ಥ ಆಯ್ತಾ? ಒಂದು ದೇಶದ ರಾಜ, ಆ ದೇಶದೊಳಗೆ ಆತನಿಗೆ ರೆಸ್ಪೆಕ್ಟ್ ಇರುತ್ತೆ, ರಾಜ್ಯದ ರಾಜನಿಗೆ. ಅವನು ಇನ್ನೊಂದು ರಾಜ್ಯಕ್ಕೆ ಹೋದ್ರೆ ಅವನು ಸಾಮಾನ್ಯ ಪ್ರಜೆ. ಅರ್ಥ ಆಗ್ತಿದ್ಯಾ? ಅದೇ ಜ್ಞಾನಿ ಹಂಗಲ್ಲ, ಅವನು ಎಲ್ಲೋದ್ರೇನು ಕೂಡ ಅವನಿಗೆ ರೆಸ್ಪೆಕ್ಟ್. ನೋಡಿ, ಹಂಗೆ ಜ್ಞಾನವಿರೋ ವ್ಯಕ್ತಿ ಅಂದ್ರೆ ಹಂಗೆ, ಅದು ವಿಶೇಷವಾಗಿ ವೇದಗಳ ಜ್ಞಾನ, ಆಧ್ಯಾತ್ಮಿಕ ಜ್ಞಾನ. ನೋಡಿ, ಗುರುವನ್ನು ತೋರಿಸಬೇಕು. ನೋಡಿ, ಇಲ್ಲಿ ಹೇಳ್ತಿದ್ರೆ ವೇದಗಳ ಜ್ಞಾನವಿರುವ ವ್ಯಕ್ತಿಗೆ ಗೌರವವನ್ನು ತೋರಿಸಬೇಕು ಅಥವಾ ತೋರಿಸಲು ಕಲಿಯಬೇಕು, ಅವರನ್ನು ಯೋಗ್ಯ ರೀತಿಯಲ್ಲಿ ಗೌರವಿಸಬೇಕು, ತನ್ನನ್ನು ಹೊರಗಡೆಯೂ ಒಳಗಡೆಯೂ ಶುದ್ಧಿ ಮಾಡಿಕೊಳ್ಳುವುದನ್ನು ಅಭ್ಯಾಸ ಮಾಡಿಕೊಳ್ಳಬೇಕು, ನಡತೆಯಲ್ಲಿ ಸರಳವಾಗಿರುವುದನ್ನು ಕಲಿಯಬೇಕು. ನೋಡಿ, ಇದೊಂದು ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ ನಡತೆಯಲ್ಲಿ ಏನು ಸಣ್ಣ ವಿಷಯಗಳನ್ನು ದೊಡ್ಡ ಮಾಡ್ಕೊಳ್ಳದೆ ಇರುವಂತದ್ದನ್ನ ಅಭ್ಯಾಸ ಮಾಡ್ಬಿಟ್ರೆ, ಅಂತಂತದ್ದು ಅಲ್ಲಲ್ಲೇ ಬಗೆಹರಿಸ್ಕೊಳ್ಳುವಂಥದ್ದು ಕಲ್ತ್ಬಿಟ್ರೆ, ಸರಳವಾಗಿ ಬದುಕೋದು ಕಲ್ತ್ಬಿಟ್ರೆ, ನೋಡಿ ಜೀವನದಲ್ಲಿ ಹಲವಾರು ಸಮಸ್ಯೆಗಳಿಂದ ಆಚೆ ಬರ್ತೀವಿ. ಧರ್ಮ ಗ್ರಂಥಗಳ ಆದೇಶವಿಲ್ಲದ ಏನನ್ನೂ ಮಾಡಬಾರದು. ನೋಡಿ, ಏನೇ ಮಾಡಕ್ ಮೊದಲು ನಮ್ಗೊಂದು ಚೆಕ್ ಅಂಡ್ ಬ್ಯಾಲೆನ್ಸ್, ಏನದು, ಇದು ನಮ್ಮ ಧರ್ಮ ಗ್ರಂಥಗಳ ಆದೇಶದ ಪ್ರಕಾರ ಇದೆಯೋ ವಿರುದ್ಧವಾಗಿದೆಯೋ, ನೋಡಿ ಈ ತರದ್ದು ಚೆಕ್ ಮಾಡ್ಕೋಬೇಕು. ನೋಡಿ, ನಮ್ಮ ಕಾನೂನುಗಳು ಅಲ್ಲೂ ಅಷ್ಟೇನೆ, ನೋಡಿ ಇದು ಅಕಾರ್ಡಿಂಗ್ ಟು ದ ಲಾ ಇದೆಯೋ ಅಥವಾ ವಿರುದ್ಧವಾಗಿದೆಯೋ ಅಂತ ನೋಡ್ಬೇಕು. ಈಗ ಒಂದು ಬಿಲ್ಡಿಂಗ್ ಕಟ್ತೀನಿ, ಬಿಲ್ಡಿಂಗ್ ಕಟ್ಟಕ್ ಮೊದಲು ಚೆಕ್ ಮಾಡ್ಕೋಬೇಕು, ಇದು ಕಾನೂನು ವಿರುದ್ಧನೋ ಕಾನೂನು ಪೂರ್ವಕವಾಗಿ ನಾನು ಬಿಲ್ಡಿಂಗ್ ಕಟ್ತಿದ್ದೀನೋ ಅಂತ ಚೆಕ್ ಮಾಡ್ಕೋಬೇಕು ಅಲ್ವಾ? ಹಂಗೆ ಎಲ್ಲಾನು ಅಷ್ಟೇನೆ, ವೈವಾಹಿಕ ಜೀವನದ ಹೊರಗೆ ಲೈಂಗಿಕ ರತಿಯನ್ನು ಪಡೆಯಬಾರದು, ಏಕೆಂದರೆ ಧರ್ಮಗ್ರಂಥವು ಮದುವೆಯಲ್ಲಿ ಮಾತ್ರ ಲೈಂಗಿಕ ರತಿಗೆ ಅನುಮತಿ ಕೊಡುತ್ತದೆ, ಬೇರೆ ರೀತಿಯಲ್ಲ. ಇದಕ್ಕೆ ಬ್ರಹ್ಮಚರ್ಯ ಎಂದು ಹೆಸರು. ಬ್ರಹ್ಮಚರ್ಯ ಅಂದ್ರೆ ಈಗಿನ ಕಾಲದಲ್ಲಿ ಅನ್ಕೊಂಡ್ಬಿಟ್ಟಿದ್ದಾರೆ ಮದ್ವೆ ಆಗದೆ ಇರೋರು ಬ್ರಹ್ಮಚಾರಿಗಳು ಅಂತೇಳಿ, ಹಂಗಲ್ಲ. ನೋಡಿ, ಈ ಸಾಲನ್ನು ಓದ್ಕೊಂಡ್ರೆ ನಮಗೆ ಬ್ರಹ್ಮಚರ್ಯ ಅಂದ್ರೆ ಏನು ಅಂತ ಗೊತ್ತಾಗುತ್ತೆ. ನೋಡಿ, ಬ್ರಹ್ಮಚರ್ಯ ಅಂತಂದ್ರೆ ನೋಡ್ರಿ ಹಿಂಗೆ, ನೋಡಿ ಆಯಾ ವರ್ಣ ಮತ್ತೆ ಆಶ್ರಮಗಳಿಗೆ ತಕ್ಕಂಗೆ ಬದುಕೋದು. ನೋಡಿ, ಧರ್ಮಶಾಸ್ತ್ರ ಗ್ರಂಥಗಳ ಉದ್ದೇಶ ಪ್ರಕಾರವಾಗಿ ಬದುಕೋದು. ನೋಡಿ, ಇವೆಲ್ಲವೂ ಕೂಡ ದೇಹದ ಮಟ್ಟಿಗೆ ಇವು ವ್ರತ ತಪಸ್ಸುಗಳು. ನೋಡಿ, ಹಿಂಗೆ ಈ ಶ್ಲೋಕ ನಮಗೆ ಕಣ್ ತೆರೆಸುವಂತ ಒಂದು ಶ್ಲೋಕ. ಯಾವ ತರ ಅಧ್ಯಯನ ಮಾಡಿದ್ವಿ. ಹರೇ ಕೃಷ್ಣ. ಯಾರಿಗಾದ್ರೂ ಏನಾದ್ರು ಪ್ರಶ್ನೆಗಳಿದಾವ? ಏನಾದ್ರು ಹೇಳಕ್ ಬಯಸ್ತೀರಾ? ಕೇಳಕ್ ಬಯಸ್ತೀರಾ? ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಮೊನ್ನೆ ಕ್ಲಾಸಲ್ಲಿ ಒಂದ್ ನಿಮಿಷ ಮಾತಾಜಿ, ದಿವ್ಯ ಮಾತಾಜಿ ಹೇಳ್ತಿದ್ದಾರೆ, ಹೇಳಿ ಮಾತಾಜಿ.
ಮೊನ್ನೆ ಕ್ಲಾಸಲ್ಲಿ ನಾನು ಅದು ವಿಟಮಿನ್ B12 ಡಿಫಿಷಿಯನ್ಸಿ ಅಂತ ಹೇಳಿದಾಗ ನೀವೇನೋ ಹೇಳಕ್ ಬಂದ್ರಿ, ಆಮೇಲೆ ಸಮಯ ಆಯ್ತು ಅಂತ ಬಿಟ್ಬಿಟ್ರಿ ಪ್ರಭುಜಿ. ಆ, ನೋಡಿ, ವಿಟಮಿನ್ B12 ತುಂಬಾ ಇಂಪಾರ್ಟೆಂಟ್. ವಿಶೇಷವಾಗಿ ನಾವು ಯಾರು ವೆಜಿಟೇರಿಯನ್ಸ್ ಇರ್ತೀವಿ ನೋಡಿ, ಈ B12 ನಮಗೆ ಪ್ರಾಣಿ ಜನ್ಯದಿಂದನೇ ಹೆಚ್ಚಾಗಿ ನಮಗೆ ಸಿಗೋದು. ನಾವು ಬ್ರಾಹ್ಮಣ ನೋಡಿ ಸಸ್ಯಾಹಾರಿಗಳಾಗ್ತೀವಿ, ಆದ್ರೆ ಆ ಸಸ್ಯಾಹಾರಿಗಳಾದಾಗ ಆ ಸಸ್ಯಾಹಾರಿಗಳು ಪ್ರಭುಪಾದರು ಹೇಳ್ಕೊಟ್ಟಂಗೆ ಬದುಕಲ್ಲ ನಾವು. ಆಹಾರ ಕ್ರಮದಲ್ಲಿ ಹಾಲು, ಮೊಸರು, ಬೆಣ್ಣೆ, ತುಪ್ಪ ಸಾಕಷ್ಟು ತಗೋಬೇಕು. ಅದ್ರ ಮುಖಾಂತರ ನಮಗೆ ನೋಡಿ ವಿಟಮಿನ್ B12 ಸಿಗತ್ತೆ. ನೋಡಿ, ಕೃಷ್ಣ ಪ್ರಜ್ಞೆ ಬದುಕು ಅಂತಂದ್ರೆ ನೀವು ನೋಡಿರ್ತೀರಿ ನೋಡಿ, ಅದ್ರಲ್ಲಿ ಈಗ ಚರಣಾಮೃತ ಕೊಡ್ತಾರೆ, ಹಾಲು, ಮೊಸರು, ಬೆಣ್ಣೆ, ತುಪ್ಪ ಇರುತ್ತೆ ನೋಡಿ. ನಮ್ಮ ಖಾದ್ಯಗಳು ಬೇರೆ ಬೇರೆ ಅಡುಗೆಗಳು ಎಲ್ಲದರಲ್ಲೂ ಕೂಡ ಹಾಲು, ಮೊಸರು, ಬೆಣ್ಣೆ, ತುಪ್ಪ ಸಾಕಷ್ಟು ಬಳಸ್ತಾರೆ. ನಾನು ಏನ್ ಹೇಳಕ್ ಪ್ರಯತ್ನ ಪಡ್ತಿದ್ದೆ ಅಂದ್ರೆ, ಆಹಾರದಲ್ಲಿ ಸಾಕಷ್ಟು ಹಾಲು, ಮೊಸರು, ಬೆಣ್ಣೆ, ತುಪ್ಪ ನಿಮ್ಗಾಗ್ಲಿ ನಿಮ್ಮ ಮಕ್ಕಳಿಗಾದ್ರೂ ಸರಿ ಯಥೇಚ್ಛವಾಗಿ ಕೊಡಿ ಅಂತ. ಸಾಧ್ಯವಾದ್ರೆ ತುಪ್ಪ ಜೊತೆನೇ ಊಟ ಮಾಡಿ. ನೋಡಿ, ಹಿಂದಿನ ಕಾಲದಲ್ಲಿ ಸಾಲ ಮಾಡಿ ಆದ್ರೂ ತುಪ್ಪ ತಿನ್ನು ಅನ್ನೋ ತರ ಚಾರ್ವಾಕನ ತತ್ವ ಇತ್ತು. ನೋಡಿ, ತುಪ್ಪ ತಿನ್ನೋದು ಅಂದ್ರೆ ಲಕ್ಸುರಿ ಅಂತ. ಆದ್ರೆ ಅದು ಅವಶ್ಯಕ ಆಕ್ಚುಲಿ, ವಿಶೇಷವಾಗಿ ವೆಜಿಟೇರಿಯನ್ಸ್ಗೆ. ವಿಶೇಷವಾಗಿ ಈ ಈ ಜ್ಞಾನ ಎಲ್ಲ ತಿಳ್ಕೊಬೇಕು ಅಂದ್ರೆ ಪ್ರಭುಪಾದರು ಹೇಳ್ತಾರೆ, ಮೆದುಳು, ಆ ಟಿಶ್ಯೂ, ಆ ಮೆದುಳಲ್ಲಿ ಇರುವಂತದ್ದು ಆ ಕೋಶ ಎಲ್ಲವೂ ಕೂಡ ಬಹಳ ಬಲಿಷ್ಠವಾಗಿ ಚೆನ್ನಾಗಿ ಬೆಳ್ಕೊಂಡಿರ್ಬೇಕು. ಅದು ಯಾವಾಗ ಬೆಳೆಯುತ್ತೆ ಅಂದ್ರೆ ಹಾಲು, ಮೊಸರು, ಬೆಣ್ಣೆ, ತುಪ್ಪ ತಿಂದಾಗ. ವಿಟಮಿನ್ B12ಗೂ ನೋಡಿ ಈ ಬಹಳ ಮಹತ್ವ ಇದೆ ದೇಹದಲ್ಲಿ. ಸುಸ್ತು ಅನ್ಸುತ್ತೆ ನೋಡಿ, ಹಾರ್ಟ್ ಇಶ್ಯೂಸ್ ಬರ್ಬೋದು, DNA ಲೆವೆಲ್ ಎಲ್ಲ ಅದ್ರ ಮಹತ್ವ ಇದೆ. ಹಂಗಾಗಿ ನಾನು ಏನ್ ಹೇಳಕ್ ಪ್ರಯತ್ನ ಮಾಡ್ತಿದ್ದೆ ಅಂದ್ರೆ, ಆಹಾರ ಕ್ರಮದಲ್ಲಿ ವಿಶೇಷವಾಗಿ ನೀವು ತಾಯಂದ್ರೆ ಯಾರಿದ್ದೀರಿ, ನಿಮ್ಮ ಮಕ್ಕಳಿಗೆ ಹಾಲು, ಮೊಸರು, ಬೆಣ್ಣೆ, ತುಪ್ಪ ಕೊಡಿ ಅಂತ ಹೇಳಕ್ ಹೋಗ್ತಾ ಇದ್ದೆ ಮಾತಾಜಿ. ನೋಡಿ, ಇದು 40 ವರ್ಷದ ಮೇಲೆ ಎಲ್ಲಾರ್ಗೂ B12 ತುಂಬಾ ಪ್ರಾಬ್ಲಮ್ ಬರುತ್ತೆ ಪ್ರಭು. ಹೌದು, ಅದು ಯಾಕಂಗಾಗತ್ತೆ ಅಂದ್ರೆ ಕೆಲವು ಸತಿ ಅಬ್ಸಾರ್ಪ್ಷನ್ ಆಗಲ್ಲ. ನಾವು ತಿಂತೀವಿ, ಅದು ಅಬ್ಸಾರ್ಬ್ ಆಗಲ್ಲ. ನೋಡಿ, ಇದು ಅಷ್ಟೇನೆ, ವಿಟಮಿನ್ ಡಿನೂ ಅಷ್ಟೇನೆ ನೋಡಿ, ಕ್ಯಾಲ್ಸಿಯಂ ಅಷ್ಟೇನೆ ನೋಡಿ. ಅದಕ್ಕೆ ಒಂದಕ್ಕೊಂದು ಫ್ಯಾಟ್ ಅಬ್ಸಾರ್ಬಿಂಗ್ ವಿಟಮಿನ್ಸ್ ಅಂತ ಹೇಳ್ತಾರೆ. ಫ್ಯಾಟ್ ಅದು ಅದ್ರ ಜೊತೆಗೆ ಇದ್ರೆ, ನೀವು ಯಾವಾಗ ತುಪ್ಪ ತಿನ್ನಲ್ವೋ ಅವಾಗ ವಿಟಮಿನ್ ಡಿ ಮತ್ತೆ B12 ಇವೆಲ್ಲ ಅಬ್ಸಾರ್ಬ್ ಆಗಲ್ಲ. ಇದಕ್ಕೆಲ್ಲಕ್ಕೂ ಒಂದಕ್ಕೊಂದು ರಿಲೇಷನ್ ಇದೆ. ಅದ್ ಮಾಡಿದ್ರೇನೆ ಇದು ಅಬ್ಸರ್ವ್ ಆಗೋದು. ಫ್ಯಾಟ್ ಅಬ್ಸಾರ್ಬಿಂಗ್ ವಿಟಮಿನ್ಸ್ ಅಂತ ಕೊಟ್ರೆ ನಿಮ್ಗೆ ADEK, ವಿಟಮಿನ್ ಎ, ವಿಟಮಿನ್ ಡಿ, ವಿಟಮಿನ್ ಇ, ವಿಟಮಿನ್ ಕೆ ಅಂತ ಬರುತ್ತೆ ಅದರಲ್ಲಿ. ನೀವು ಗೂಗಲ್ ಸರ್ಚ್ ಮಾಡಿ ನೋಡಿ ಬೇಕಾದ್ರೆ. ಹಂಗಾಗಿ ಹಾಲು, ಮೊಸರು, ಬೆಣ್ಣೆ, ತುಪ್ಪ ಸರಿಯಾದ ಪ್ರಮಾಣದಲ್ಲಿ ತಗೊಂಡ್ರೇನೆ ಇದು ಅಬ್ಸಾರ್ಬ್ ಆಗೋದು. ಮತ್ತೆ ಸೂರ್ಯನ ಬಿಸಿಲು ನೋಡಿ, ಇವೆಲ್ಲ ನಮ್ಗೇನು ಕ್ರಮವಾಗಿ ಕೊಟ್ಟಿದಾರೋ ಒಳ್ಳೆ ಅಭ್ಯಾಸಗಳು, ಇವೆಲ್ಲನೂ ಮಾಡ್ಬೇಕು. ಸೂರ್ಯನ ಬೆಳಕು ಮತ್ತೆ ಇವೆಲ್ಲನೂ ಅವಶ್ಯಕ ಆಗತ್ತೆ. ಒಂದು ನಿಯಮಿತವಾದಂತ ಒಂದು ವ್ಯಾಯಾಮನೋ, ಒಂದು ವಾಕಿಂಗು. ನೋಡಿ, ನಾವು ಅನ್ಕೊಂಡ್ಬಿಡ್ತೀವಿ ಜಪ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಸಾಕು ಅಂತೇಳಿ. ಹಂಗಾಗಲ್ಲ ನೋಡಿ. ರಾಧಾ ಗೋಪಿನಾಥ್ ಟೆಂಪಲ್ ಮುಂಬೈಯಲ್ಲಿ ಬ್ರಹ್ಮಚಾರಿಗಳಿಗೆ ಯೋಗಾಸನ ಎಲ್ಲ ಮಾಡಿಸ್ತಾರೆ ನೋಡಿ. ಇದೆಲ್ಲ ಅವಶ್ಯಕತೆ ಇದೆ ನೋಡಿ. ಆ ಥರದ್ದೆಲ್ಲ ಒಂದು ಹೋಲಿಸ್ಟಿಕ್ ಲೈಫ್ ಸ್ಟೈಲ್ ಬೇಕಾಗತ್ತೆ. ಸೂರ್ಯನ ಬಿಸಿಲಾಗ್ಲಿ, ತಿನ್ನೋಂಥ ಆಹಾರ, ಇವೆಲ್ಲ ಕೂಡ ಅವಶ್ಯಕತೆ ಆಗತ್ತೆ. ಮತ್ತೆ ಅವಾಗ B12 ಎಲ್ಲನೂ ಸರಿ ಹೋಗುತ್ತೆ. ಯಾರಿಗಾದ್ರೂ ಡೆಫಿಷಿಯನ್ಸಿ ಇದ್ರೆ ವರ್ಷಕ್ಕೊಂದ್ಸತಿ ಬ್ಲಡ್ ಟೆಸ್ಟ್ ಮಾಡ್ಕೊಳ್ಳಿ, ಅಂದ್ರೆ ಫುಲ್ ಬಾಡಿ ಚೆಕಪ್ ಮಾಡಿಸ್ಕೊಳ್ಳಿ ವರ್ಷಕ್ಕೊಂದ್ಸತಿ. ಅದರಲ್ಲಿ ವಿಶೇಷವಾಗಿ ಇವುಗಳೆಲ್ಲವೂ ವಿಟಮಿನ್ ಟೆಸ್ಟ್ಗಳು ಇವೆಲ್ಲ ಅದರಲ್ಲಿ ಹೇಳ್ತಾರೆ. ಯಾರಿಗಾದ್ರೂ ಈ ತರ ಸುಸ್ತು ತರಿದ್ರೆ ಬೇಕಾದ್ರೆ ಪರೀಕ್ಷೆ ಮಾಡ್ಕೋಬಹುದು. ಅದ್ರ ಪ್ರಕಾರ ಸೂಕ್ತವಾಗಿ ಟ್ರೀಟ್ಮೆಂಟ್ ಕೂಡ ತಗೋಬಹುದು. ಸಪ್ಲಿಮೆಂಟ್ಸ್ ಎಲ್ಲ ಸಿಗ್ತವೆ ನೋಡಿ. ಮೊನ್ನೆ ನೋಡಿ, ಹಿಂಗೆ ಬಹಳಷ್ಟು ಜನ ಭಕ್ತರು ವಿಟಮಿನ್ B12 ಡೆಫಿಷಿಯನ್ಸಿಯಿಂದ ಸಫರ್ ಆಗ್ತಿದ್ದಾರೆ ನೋಡಿ. ಅದಕ್ಕೆಲ್ಲನೂ ತೋರಿಸ್ಕೊಳ್ಳಿ. ಕೆಲವು ಸತಿ ಏನಾಗುತ್ತೆ, ಸುಸ್ತಾಗತ್ತೆ, ಈ ಪುಸ್ತಕ ಓದಕ್ಕೆ ಆಸಕ್ತಿ ಇರಲ್ಲ, ಭಕ್ತಿ ಸೇವೆಗಳು ಮಾಡಕ್ಕೆ ಆಸಕ್ತಿ ಇರಲ್ಲ, ಸುಸ್ತಾಗತ್ತೆ. ಯಾಕಂದ್ರೆ ಇವೆಲ್ಲನೂ ಕಾರಣ ಆಗತ್ತೆ ಕೆಲವು ಸತಿ. ಅದಕ್ಕೆ ಪ್ರಭುಪಾದರು ಫಸ್ಟ್ ಪ್ರಸಾದ ಕೊಡಿ, ಆಮೇಲೆ ಸೇವೆಗಳು ಕೊಡಿ ಅಂತ ಹೇಳ್ತಾರೆ. ಆ ಪ್ರಸಾದ ತಗೊಂಡ್ರೆ ನೋಡಿ, ಆ ಪ್ರಸಾದ ಹೆಂಗ್ ಮಾಡಿರ್ತಾರೆ ಅಂದ್ರೆ ಈ ತರ ಎಲ್ಲವೂ ಬ್ಯಾಲೆನ್ಸ್ ಆಗಿರೋ ತರ ಇರುತ್ತೆ.
ಹರೇ ಕೃಷ್ಣ. ಧನ್ಯವಾದ ಪ್ರಭುಜಿ. ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಈಗ ಅದೇ ಪೀಠೋಲ್ವನ್ನ ನಾವು ಆಹಾರ ರೂಪವಾಗಿ ತುಪ್ಪ, ಹಾಲು, ಒಟ್ಟು ಹೈನು ಪದಾರ್ಥ ತೆಗೆದುಕೊಳ್ಳೋದ್ರಿಂದ ಅದು ಸೂಕ್ತ ಅಂತ ತಾವು ಹೇಳಿರಲ್ಲ ಪ್ರಭುಜಿ. ಅದು ಹೌದು. ಹೊರತುಪಡಿಸಿ ಇವತ್ತು ಮಾರ್ಕೆಟ್ ಅಲ್ಲಿ ತುಂಬಾ ಬೇರೆ ಬೇರೆ ತರ ಕೆಲವೊಂದೆಲ್ಲ ಪ್ರಾಡಕ್ಟ್ಸ್ ಎಲ್ಲ ಕೊಡ್ತಾರೆ ಪ್ರಭುಜಿ. ಅದು ಸೂಕ್ತ ಅಲ್ಲ ಅಂತ ಅನ್ಸುತ್ತಲ್ಲ ಪ್ರಭುಜಿ. ನೋಡಿ, ಯಾವ್ದಾದ್ರು ರೂಪದಲ್ಲಿ, ಪೌಡರ್ ರೂಪದಲ್ಲಿ, ಹರ್ಬಲ್ ಲೈಫ್ ಹೌದು. ಆ ತರ. ನೋಡಿ, ಅದನ್ನೆಲ್ಲ ಹೆಚ್ಚು ನಾವು ಹೇಳಲ್ಲ, ಪ್ರಮೋಟ್ ಮಾಡಲ್ಲ. ಯಾವುದು ನಮ್ಮ ಪೂರ್ವ ಹಿರಿಯಕರು ಅನುಸರಿಸ್ತಿದ್ರು ಅದು ವಿಶೇಷವಾಗಿ ಹೇಳ್ತಾರೆ. ಗಂಜಿ, ಅನ್ನ, ಮೊಸರಲ್ಲೆಲ್ಲ ಹಿಂಡಿ ರಾತ್ರಿ ಒಂದು ಮಡಕೆಲಿಟ್ಟು ಬೆಳಗ್ಗೆ ತಿಂದ್ರೆ ವಿಟಮಿನ್ B12 ಸಾಕಷ್ಟು ಸಿಗುತ್ತೆ ಅಂತ ಹೇಳ್ತಾರೆ. ತಂಗಳಾಗತ್ತೆ ನೋಡಿ. ತಂಗಳನ್ನ ಮೊಸರಲ್ಲಿ ಕಲಸಿಟ್ಟು ಬೆಳಗ್ಗೆ ಅದಕ್ಕೆ ಒಗ್ಗರಣೆ ಮಾಡ್ಕೊಂಡು ಸ್ವಲ್ಪ ನೋಡಿ ತಗೊಂಡ್ರೇನು ಕೂಡ ವಿಟಮಿನ್ B12 ಡೆಫಿಷಿಯನ್ಸಿ ಹೋಗುತ್ತೆ ಅಂತ ಹೇಳ್ತಾರೆ. ತಮಿಳ್ನಾಡಲ್ಲಿ ಈ ತರದ್ದು ಗಂಜಿ ಅಂತಾರೆ ನೋಡಿ, ಈ ತರದ್ದು ತಗೊಳ್ಳೋಂತ ಅಭ್ಯಾಸ ಇದೆ ಅವರಿಗೆ. ಅದು ಒಳ್ಳೆ ಪ್ರೋಬಯೋಟಿಕ್ಸ್ ಕೂಡ. ಏನೇ ಆಗ್ಲಿ, ಹಾಲು ಮೊಸರು ಹರೇ ಕೃಷ್ಣ ಪ್ರಭು. ಇದ್ರಲ್ಲಿ ಡೌಟ್ ಇತ್ತು ಆಕ್ಚುಲಿ, ನನಗೆ ಬಾರ್ಡರ್ ಬಂದಿತ್ತು, ಸೊ ನಾನು ನೋಡ್ತಾ ಇದ್ದೆ ಆಪ್ಷನ್ಸ್. ಬಟ್ ಇದು ತಮೋಗುಣ ಆಗೋದಿಲ್ಲ ಪ್ರಭುಜಿ, ಯಾಕಂದ್ರೆ ನಾವು 3 ಗಂಟೆ ಅಲ್ಲ, ಇದು ರಾತ್ರಿನೇ ಇಟ್ಟಿರ್ತೀವಲ್ವಾ, ಅದು ಸ್ವಲ್ಪ ಹಿಂಗ ಅದೆಲ್ಲ ಅನ್ಸ್ಕೊಂಡು ಅದನ್ನ ಆಪ್ಷನ್ ಹೋಗ್ಲಿಲ್ಲ, ಅದಕ್ಕೆ ಕೇಳೋಣ ಅಂತ. ಇದನ್ನ ನೀವು ಕೇಳ್ತೀರಿ ಅಂತ ನನಗೆ ಗೊತ್ತಿತ್ತು ಆಕ್ಚುಲಿ. ಇದು ನನ್ಗೆ ಗೊತ್ತಿತ್ತು. ಅಂದ್ರೆ ಇವಾಗ ಆಹಾರ ಕ್ರಮದಲ್ಲಿ ನಾವ್ ಹೇಳ್ತೀವಲ್ಲ ಪ್ರಭು, 3 ಗಂಟೆ ಆಗಿರೋ ನಂತರ ಅದು ತಗೊಂಡ್ರೆ ತಾಮಸ ಗುಣ ಬರುತ್ತೆ ನಮ್ಮಲ್ಲಿ ಅಂತ. ಹೌದು ನೋಡಿ, ಅದೇ ಪ್ರಕಾರ ಇಡ್ಲಿ ದೋಸೆ ಅಂದ್ರೇನು ಕೂಡ ಅದೇ ಮಾತಾಜಿ. ನೀವೇನು ಇಡ್ಲಿ ಮಾಡ್ಕೊಂಡು ದೋಸೆ ಮಾಡ್ಕೊಂಡು ಅದ್ರಲ್ಲೂ ಇರತ್ತಂತಲ್ಲ B12 ಮಾತ್ರ ಹೌದು, ಹೇಳ್ತಿದ್ರು. ಫರ್ಮೆಂಟೆಡ್ ಫುಡ್ ಅಲ್ಲಿ ಇರುತ್ತೆ, ಫರ್ಮೆಂಟೆಡ್ ಫುಡ್ ಅಲ್ಲಿ ಇರುತ್ತೆ. ಅದಕ್ಕೆ ಹಾಲು ಮೊಸರಲ್ಲಿ ಇರುತ್ತೆ. ಫರ್ಮೆಂಟೆಡ್ ಫುಡ್ ಮೊಸರಲ್ಲಿ ಇರುತ್ತೆ ನೋಡ. ಅದು ಇಲ್ಲದೆ ಇದ್ರೆ ನೋಡಿ ಇದ್ರಲ್ಲಿ ಇರುತ್ತೆ. ಇದು ಇಲ್ಲದೆ ಇದ್ರೆ ನೋಡ್ರಿ ಈ ತರದ್ ಯಾವ್ದೋ ಒಂದು ಇಡ್ಲಿ ಮಾಡ್ಕೊಂಡು ತಿಂದ್ರೇನು ಕೂಡ, ದೋಸೆ ಮಾಡ್ಕೊಂಡು ತಿಂದ್ರೇನು ಕೂಡ ಅದ್ರಲ್ಲೂ ಇರುತ್ತೆ. ಇಡ್ಲಿನೂ ಕೂಡ ಅದೇ, ದೋಸೆನೂ ಕೂಡ ಅದೇ, ಮತ್ತೆ ಈ ಗಂಜಿ ಇದು ಕೂಡ ಅದೇ. ಅದನ್ನೇ ಸರಿಯಾಗಿ ಒಗ್ಗರಣೆ ಹಾಕೊಂಡು ತಿನ್ನುವಂಥದ್ದು. ನಾನು ಕೆಲವರು ಭಕ್ತರು ಹಿಂಗ್ ಮಾಡ್ಬೋದು ಅಂತ ಹೇಳೋದನ್ನ ಕೇಳಿದೀನಿ. ಯಾರಿಗಾದ್ರೂ ಡೆಫಿಷಿಯನ್ಸಿ ಇದೆ, ಏನ್ ಪರಿಹಾರ, ನಾವು ಮದ್ದು ಮಾತ್ರೆಗಳು ಬೇಡ, ಹಂಗೆ ಆರೋಗ್ಯವಾಗಿರ್ಬೇಕು ಅಂದ್ರೆ ಹಿಂಗೆ ನೋಡಿ. ಈ ತರದ್ದು ಮಜ್ಜಿಗೆ, ನಿಯಮಿತವಾಗಿ ಮಜ್ಜಿಗೆ, ಮೊಸರು ಇವೆಲ್ಲ ತಗೊಳ್ತಾ ಇದ್ರೆ ಏನು ಸಮಸ್ಯೆ ಇರೋದಿಲ್ಲ. ಯಾರಿಗಾದ್ರೂ ಸಮಸ್ಯೆ ಇದೆ ಅಂದ್ರೆ ಡೆಫಿಷಿಯನ್ಸಿಗೋಸ್ಕರ ತಕ್ಷಣ ಈ ಡಾಕ್ಟರ್ ರೆಕಮೆಂಡೇಶನ್ ಪ್ರಕಾರ ತಗೋಬಹುದು. ಮುಂದಿನ ಜೀವನ ಶೈಲಿಯಲ್ಲಿ ಈ ತರ ಬದಲಾಯಿಸ್ಕೋಬಹುದು. ಸಾಧ್ಯವಾದಷ್ಟು ಈ ಹರ್ಬಲ್ ಲೈಫು ಇಂಥವುಗಳಿಗೆಲ್ಲ ಹೋಗದೆ ಇರೋದು ಉತ್ತಮ. ಹರೇ ಹರೇ ಕೃಷ್ಣ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಹೇಳಿ ಅದು ಮಾತಾಜಿ, ಹೇಳಿ. ಸಿಂಪಲ್ ಬೆರಳಲ್ಲಿ ಮತ್ತೆ ಉಗುರಲ್ಲಿ ಬ್ಲಾಕ್ ತರ ಬ್ಲಾಕ್ ಕಲರ್ ಸ್ಟಾರ್ಟ್ ಆಗುತ್ತೆ ಪ್ರಭುಜಿ. B12 ಪ್ರಾಬ್ಲಮ್ ಸ್ಟಾರ್ಟ್ ಆದ್ರೆ, ಡೆಫಿಷಿಯನ್ಸಿ ಸ್ಟಾರ್ಟ್ ಆದ್ರೆ ಓಕೆ ಓಕೆ. ಉಗುರಲ್ಲಿ ಮತ್ತೆ ಬ್ಲಾಕ್ ಸಿಂಪ್ಟಮ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಪ್ರಭುಜಿ. ಮತ್ತೆ ಪಿಗ್ಮೆಂಟೇಶನ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಹೆಣ್ಮಕ್ಳಲ್ಲಿ. ಹಸಿ ಕರ್ಬೇವಿನ ಸೊಪ್ಪು ಖಾಲಿ ಹೊಟ್ಟೆಗೆ ತಿಂದ್ರೆ ಐರನ್, ಫೋಲಿಕ್ ಆಸಿಡ್ ಎಲ್ಲ ಏನು ಹಿಮೋಗ್ಲೋಬಿನ್ ಎಲ್ಲ ಇಂಪ್ರೂವ್ ಆಗೋದಕ್ಕೆ ಚೆನ್ನಾಗೆ ಮಾತಾಜಿ ಪ್ರಭುಜಿ. ಖಾಲಿ ಹೊಟ್ಟೆಗೆ ಹಸಿ ಕರ್ಬೇವಿನ ಸೊಪ್ಪು ತಿನ್ನೋದು ಅದೊಂದು ಅಭ್ಯಾಸ ಮಾಡ್ಕೋಬೇಕು ಪ್ರಭುಜಿ. ಹೌದೌದು ನೋಡಿ, ಮಾತಾಜಿಯವರು ಆರೋಗ್ಯ ಇಲಾಖೆಯಲ್ಲಿ ಮಾತಾಜಿಯವರು ಸೇವೆ ಮಾಡ್ತಿದ್ದಾರೆ ನೋಡಿ. ಮಾತಾಜಿಯವರು ನಮ್ಗೆ ಈ ಸಲಹೆ ಹೇಳ್ತಿದ್ದಾರೆ ನೋಡಿ. ಇದನ್ನೆಲ್ಲ ಅವರು ಹೇಳ್ಕೊಡ್ತಾರೆ ಆರೋಗ್ಯ ಇಲಾಖೆ ನೋಡಿ ಪರವಾಗಿ ನೋಡ್ರಿ ಅಲ್ವಾ ಮಾತಾಜಿ? ಪುಷ್ಪಲತಾ ಮಾತಾಜಿಯವರು. ಪಿಗ್ಮೆಂಟೇಶನ್ ಸ್ಟಾರ್ಟ್ ಆಗುತ್ತೆ, ಮತ್ತೆ ಉಗುರಲ್ಲಿ ಮತ್ತೆ ಕಾಲು ಬೆರಳಲ್ಲಿ ಅಲೆ ಬ್ಲಾಕ್ ಕಲರ್ಸ್ ಸ್ಟಾರ್ಟ್ ಆಗುತ್ತೆ ಪ್ರಭುಜಿ. ಅದು ಜಾಸ್ತಿ ಏನು ಜಾಸ್ತಿ ಆಗ್ಬಿಟ್ರೆ ಆತರ ಆಗುತ್ತೆ. ಮತ್ತೆ ಮಕ್ಕಳಲ್ಲಿ ಎಲ್ಲಾರು ಏನಾದ್ರು ಜಾಸ್ತಿ ಡಿಫಿಷಿಯನ್ಸಿ ಆದ್ರೆ ಅವ್ರು ಓದೋದಕ್ಕೆ ಇಂಟ್ರೆಸ್ಟೇ ಬರಲ್ಲ ಪ್ರಭುಜಿ. ಓದೋದಕ್ಕೆ ಇಂಟ್ರೆಸ್ಟ್, ವೆರಿ ಗುಡ್ ಮಾತಾಜಿ. ಓದೋದಕ್ಕೆ ಇಂಟ್ರೆಸ್ಟೇ ಬರಲ್ಲ ನೋಡಿ. ನಮಗೂ ಕೂಡ ನೋಡಿ ಸುಸ್ತು, ಆಯಾಸ, ಇಂಟ್ರೆಸ್ಟ್ ಇಲ್ಲ, ಅದನ್ನ ಈ ತರದೆಲ್ಲ ಅಂದ್ರೆ ನೋಡ್ರಿ, ಆಹಾರಕ್ಕೂ ನಮ್ಗೆ ಈ ತರದಕ್ಕೂ ತುಂಬಾ ಸಂಬಂಧ ಇದೆ. ಅದಕ್ಕೋಸ್ಕರ ನಿಮ್ಮ ಕುಟುಂಬಗಳನ್ನ ನೀವು ಜಾಗೃತಿ ಮಾಡ್ಕೊಳ್ಳೋದು, ಬೇರೆಯವ್ರಿಗೂ ಈ ತರ ಎಚ್ಚರಿಕೆ ಹೇಳೋದು ನೋಡಿ. ಬರೀ ಭಗವಂತನ ಬಗ್ಗೆ ವಿಚಾರ ಹೇಳ್ತೇನೆ ಕೇಳ್ಕೊಂಡು ಹೋಗಿ ಅನ್ನೋದಲ್ಲ ನೋಡಿ. ನಮ್ಮ ಆಚಾರ್ಯರು ಒಳ್ಳೆ ಪೌಷ್ಟಿಕ ಆಹಾರದ ಬಗ್ಗೆ ಕೂಡ ಮಹತ್ವ ಕೊಟ್ಟು ಹೇಳ್ತಿದ್ರು ನೋಡಿ. ಅದೇ ಈ ಪುಸ್ತಕಗಳಲ್ಲಿ ಇವೆಲ್ಲ ಇರುವಂತದ್ದು
ನೋಡಿ ಹಂಗಾಗಿ ನಿಮ್ ಕುಟುಂಬದ ಇದ್ರ ಜವಾಬ್ದಾರಿ ಜಾಗೃತಿ ತಗೊಳ್ಳಿ, ಬೇರೆಯವ್ರಿಗೂ ಕೂಡ ಹೇಳ್ಕೊಡಿ. ಒಳ್ಳೆ ಆಹಾರ ಕೊಡಿ, ಮಕ್ಕಳ ಚಿಂತನೆ, ಅವ್ರ ವಿದ್ಯಾಭ್ಯಾಸ, ಅವ್ರ ಯೋಚನಾ ಕ್ರಮ, ಅವರ ಎಲ್ಲವೂ ಕೂಡ ಸರಿ ಹೋಗುತ್ತೆ. ಅದು ಹಂಗೆ ನುಗ್ಗೆ ಸೊಪ್ಪು ಪ್ರಭುಜಿ, ನುಗ್ಗೆ ಸೊಪ್ಪಲ್ಲೂ ಜಾಸ್ತಿ B12 ಫಾಲಿಕ್ ಆಸಿಡ್ ಐರನ್ ಅಂಶ ಇರುತ್ತಲ್ಲ ಪ್ರಭುಜಿ, ಅದಕ್ಕೆ ಮನೆ ಹತ್ರ ಬೆಳೆಯೋದು ಯಾವುದೇ ಮೆಡಿಸಿನ್ ಇರೋದಿಲ್ಲ ಅಲ್ವಾ. ನಾವು ಖಾಲಿ ಹೊಟ್ಟೆಗೆ ಹಸಿ ಕರ್ಬೇವಿನ ಸೊಪ್ಪು ತಿನ್ಕೊಂಡು ಮತ್ತೆ ವಾರದಲ್ಲಿ 3 ಸರಿ ಆದ್ರೂನು ನುಗ್ಗೆ ಸೊಪ್ಪು ನುಗ್ಗೆಕಾಯಿ ತಿನ್ನೋದ್ರಿಂದ ಚೆನ್ನಾಗಿ ಎಲ್ಲದನ್ನು ಮ್ಯಾನೇಜ್ ಆಗುತ್ತೆ ಪ್ರಭುಜಿ. ಇದೊಂದು ಅಳವಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಹೌದು ಹೌದು ಹಂಗೆ. ಹರೇ ಕೃಷ್ಣ. ಅಂದ್ರೆ ಪ್ರಭು ನುಗ್ಗೆ ಸೊಪ್ಪಲ್ಲೂ ತುಂಬಾ ಪೊಟ್ಯಾಷಿಯಂ ಜಾಸ್ತಿ ಇರುತ್ತೆ ಅಂತಾರೆ, ಬಟ್ ಎಲ್ಲಾರ್ಗು ಅದು ರೆಕಮೆಂಡ್ ಮಾಡಲ್ಲ ಪ್ರಭು. ಕೆಲವ್ರಿಗೆ ಮಾತ್ರ ಅದು ತಗೋಬೇಕು ಅಂತ ಹೇಳ್ತಾರೆ, ಕೆಲವ್ರಿಗೆ ಬೇಡ, ತುಂಬಾ ಹೈ ಪೊಟ್ಯಾಷಿಯಂ ಇದೆ ಅದ್ರಲ್ಲಿ ಅಂತ ಹೇಳ್ತಾರೆ. ಹೌದು ಅದು ನಿಜನೇ. ಅದು ಕೇಸಸ್ ಟು ಕೇಸಸ್ ಡಿಫರ್ ಆಗುತ್ತೆ. ಸಾಮಾನ್ಯವಾಗಿ ನಾ ಏನ್ ಹೇಳೋದಂದ್ರೆ, ಪರಂಪರವಾಗಿ ರೂಢಿಗತವಾಗಿ ನಮ್ಗೆ ಅನುಕೂಲಗಳು, ನಮ್ಮ ಆಹಾರ ಕ್ರಮ, ನಮ್ಮ ಜೀವನ ಶೈಲಿ ಇತ್ತು, ಅದು ಉತ್ತಮ ಅಂತ ಹೇಳೋದು ಅಷ್ಟೇ. ಹರೇ ಕೃಷ್ಣ. ಹರೇ ಕೃಷ್ಣ. ಮತ್ತೆ ಯಾರಾದ್ರೂ ಏನಾದ್ರು ಕೇಳೋದಿದ್ಯಾ? ಯಾತ್ರೆಗೆ ಯಾರಾದ್ರೂ ಬುಕ್ ಮಾಡಿಸಿದ್ರಾ? ನೋಡಿ ಮತ್ತೆ ಕೇಳ್ಕೊಳ್ತೀವಿ, ಬನ್ನಿ ಯಾತ್ರೆಗೆ ಹೋಗ್ತಿದೀವಿ, ನೀವು ನಿಮ್ಗೋಸ್ಕರ ಮಾಡ್ತಿದೀವಿ. ಆಕ್ಚುಲಿ ತಾವೆಲ್ಲರೂ ಇದ್ರ ಉಪಯೋಗ ಪಡ್ಕೊಂಡ್ರೆ ಸಂತೋಷ. ಹರೇ ಕೃಷ್ಣ. ಮತ್ತೇನು ಮತ್ತೇನಾದ್ರು ವಿಶೇಷ? ಹರೇ ಕೃಷ್ಣ. ದಂಡೋತ್ ಪ್ರಣಾಮ್ ಮಾತಾಜಿ. ಆಮೇಲೆ ಮಾತಾಡ್ಲಾ ಮಾತಾಜಿ ನಿಮ್ ಜೊತೆ? ಸಮಯ ಆಗ್ಬಿಟ್ಟಿದೆ. ಹೇಳಿದ್ರಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ. ಆಮೇಲೆ ನಿಮ್ಗೆ ಕಾಲ್ ಮಾಡಿ, ಅದೇ ನನ್ಗೆ ಗೊತ್ತಾಯ್ತು, ನಿಮ್ಗೆ ಫೋನ್ ಮಾಡಿ ಮಾತಾಡಿ ನಿಮ್ ಜೊತೆ. ಈಗ ನಮ್ಮ ಮಧ್ಯೆ ಸಂಭಾಷಣೆ ಎಲ್ಲರೂ ಕೇಳೋದು ಅವಶ್ಯಕತೆ ಇಲ್ಲ, ಅದಕ್ಕೋಸ್ಕರ. ಹರೇ ಕೃಷ್ಣ. ಮತ್ತೆ ಏನಾದ್ರು ವಿಶೇಷ ದಿನಗಳಿದಾವ? ಇಲ್ಲ ಪ್ರಭುಜಿ, ಯಾರು ಏನು ಹೇಳಿಲ್ಲ ಪ್ರಭುಜಿ. ಏನು ಇಲ್ಲದಿದ್ರೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನೋಡಿ, ಗಣಪತಿ ಬಹಳ ವಿಶೇಷ. ಇವತ್ತು ವಿಜೇತ ಮಾತಾಜಿಯವರು ನಮ್ಗೆಲ್ಲರಿಗೂ ಗಣಪತಿ ಬಗ್ಗೆ ವಿಶೇಷ ಪ್ರವಚನ ಕೊಡ್ಲಿದ್ದಾರೆ ಸಂಜೆ ಮಲಗೋಮನ ಮಾಧವನ ಕಾರ್ಯಕ್ರಮದಲ್ಲಿ. ನಿಮ್ಮ ಬಂಧು ಬಳಗ ಪರಿಚಯಿಸಿದ್ರನ್ನೆಲ್ಲರನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಹ್ವಾನಿಸಿ. ನೋಡಿ, ಸ್ವಾಮಿ ಕೃಪೆ, ಗಣಪಣ್ಣನ ಕೃಪೆ ನಮ್ಮೆಲ್ಲರಿಗೂ ಬಹಳ ಬೇಕು, ವಿಶೇಷವಾಗಿ ಭಕ್ತಿಯಲ್ಲಿ ಮುಂದುವರಿಯಕ್ಕೆ. ನೋಡಿ, ಒಬ್ಬ ಆದರ್ಶ ಭಕ್ತ ಅದು ಹೇಗೆ ಅನ್ನೋ ಎಲ್ಲ ವಿಚಾರವನ್ನು ಇವತ್ತು ಮಾತಾಜಿಯವರು ಕ್ಲಾಸ್ ಮಾಡ್ತಾರೆ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಆಹ್ವಾನ ಮಾಡಿ. ನೋಡಿ, ಈ ತರದಕ್ಕೆಲ್ಲ ಕರಿಬಹುದು ನೀವು. ಯಾವತ್ತು ಬೇರೆ ದಿನಗಳಲ್ಲಿ ಅಲ್ದಿದ್ರೆ ವಿಶೇಷ ದಿನಗಳು ಈ ತರದ್ರಲ್ಲಿ ಕರಿಬಹುದು. ನೋಡಿ, ಹಂಗೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಹರೇ ಕೃಷ್ಣ. ವಾಂಛಾಕಲ್ಪತರುಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವವೃಂದ ಕಿ ಜೈ, ಶ್ರೀಲ ಪ್ರಭುಪಾದ ಕಿ ಜೈ, ಸಮವೇತ ಭಕ್ತವೃಂದ ಕಿ ಜೈ. ಹರೇ ಕೃಷ್ಣ ಮಹಾಮಂತ್ರ ಕಿ ಜೈ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಈ ದಿನ ತಮ್ಮೆಲ್ಲರಿಗೂ ಕೃಷ್ಣ ಪ್ರಜ್ಞಾಪೂರ್ವಕ ಅತ್ಯಂತ ಶುಭವಾಗಿ ಮತ್ತು ಕುಟುಂಬ ಅಂತ ಪ್ರಾರ್ಥಿಸ್ತಾ ಹರಿಸ್ತೇವೆ. ಎಲ್ಲರಿಗೂ ದಂಡೋತ್ ಪ್ರಣಾಮಗಳು, ಧನ್ಯವಾದಗಳು. ಹರೇ ಕೃಷ್ಣ ಪ್ರಭುಜಿ. ದಂಡೋತ್ ಪ್ರಣಾಮ್. ಗೌರಿ ಹಬ್ಬದ ಹರೇ ಕೃಷ್ಣ ಗೌರಿ ಪ್ರಭುಜಿ. ಗಣಪತಿ ದಂಡೋತ್ ಶುಭಾಶಯಗಳು. ಪ್ರಣಾಮ್. ಗಣೇಶ ಚತುರ್ಥಿಯ ಶುಭಾಶಯಗಳು ಪ್ರಭುಜಿ. ಶುಭಾಶಯಗಳು ಮಾತಾಜಿ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಮಾತಾಜಿ. ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಹರೇ ಕೃಷ್ಣ. ತುಂಬಾ ಧನ್ಯವಾದ ಮಾತಾಜಿ. ದಂಡಲ್ ಪ್ರಣಾಮ್. ಹರೇ ಕೃಷ್ಣ. ಗಣಪತಿ ಇಟ್ಟಿದ್ದೀನಿ ಪ್ರಭು. ಹೌದು ಮಾತಾಜಿ. ಓಕೆ. ಎಲ್ಲ ಮಾತಾಜಿಗೂ ಮತ್ತೆ ಪ್ರಭುಜಿಗಳಿಗೆ ಗಣೇಶ ಚತುರ್ಥಿಯ ಶುಭಾಶಯಗಳು ಮಾತಾಜಿ, ಪ್ರಭುಜಿಗಳು. ಹರಿ ಜೈ ಮಾತಾಜಿ. ನಿಮಗೂ ಅಷ್ಟೇ ಮಾತಾಜಿ. ಮಾತಾಜಿ, ತಮಗೂ ಕೂಡ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ದಂಡೋತ್ ಪ್ರಣಾಮ್. ವೈಷ್ಣವ ಭಕ್ತವೃಂದಕ್ಕೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಹರೇ ಕೃಷ್ಣ. ತುಂಬಾ ಧನ್ಯವಾದ ಮಾತಾಜಿ. ಹರೇ ಕೃಷ್ಣ.